ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸರ್ವಾತ್ಮಾ ಸರ್ವದೃಗ್ಯೋऽಸೌ ಸರ್ವಾಧ್ಯಾಸ ನಿರಾಸಕೃತ್ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಸ್ವರೂಪಿಣೇ ರಾಮಕೃಷ್ಣಾಯ ತೇ ನಮಃ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶರ್ಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಭ್ಯೋ ನಮಃ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದ ಸದ್ಗುರುಭ್ಯೋ ನಮಃ. ಏತಾವತಾ ಗ್ರಂಥಸಂದರ್ಭೇಣ ಪ್ರಥಮಂ ಅಧ್ಯಾಸಸ್ವರೂಪಂ ವೇದಾಂತ ವಾಕ್ಯ ಪರಿಹರಣೀಯಃ ಅಧ್ಯಾಸಃ ಕಿಂ ಸ್ವರೂಪಃ ದೇಹಾದಿಷು ಅಹಂ ಮಮಾಭಿಮಾನ ನಿಮಿತ್ತಂ ಆತ್ಮಾನಾತ್ಮನೋಃ ಇತರೇತರಾಧ್ಯಾಸಃ ಇತಿ ಅಧ್ಯಾಸಸ್ವರೂಪಮುಕ್ತಂ. ತದನಂತರಂ ಅಧ್ಯಾಸಸ್ವರೂಪಸ್ಯ ಲೋಕೆ ಯದ್ ಮಿಥ್ಯಾಜ್ಞಾನಂ ತಾತ್ಕಾಲಿಕಂ ವರ್ತದೆ ತತ್ ಕಿಂ ಲಕ್ಷಣಮಿತಿ ಅಧ್ಯಾಸಲಕ್ಷಣಂ. ಅಧ್ಯಾಸಲಕ್ಷಣಂ ನಾಮ ವೇದಾಂತೋಕ್ತ ಅಧ್ಯಾಸಲಕ್ಷಣಂ ನ ಲೌಕಿಕಾಧ್ಯಾಸ ಅಧ್ಯಾಸಃ ಕೀದೃಶಃ ಇತಿ ತದುಕ್ತಂ. ತತಃ ಪರಂ ತಲ್ಲಕ್ಷಣಂ ಅತ್ರ ಸಮನ್ವೇತಿ ವಾ ನ ವಾ ಇತಿ. ಯದ್ಯಪಿ ಲೋಕೆ ಅನುಭವೇನ ದೃಷ್ಟಸ್ಯ ಸಂಭಾವನಾ ನೈವ ಕಲ್ಪನೀಯ ಕಿಂ ಸಂಭಾವ್ಯತೆ ವಾ ನ ವಾ ಇತಿ ಸಂಭಾವನಾ ಚರ್ಚಾ ನಾಪೇಕ್ಷಿತ. ತಥಾಪಿ ಭಾಷ್ಯಕಾರೇಣ ಯತ್ರ ಪ್ರಸಿದ್ಧಿರ್ಭವತಿ ತತ್ರ ಅಧ್ಯಾಸೋ ಭವತಿ. ಅಧ್ಯಾಸೆ ಪುರಸ್ಸರತ್ವಂ ಅಧ್ಯಾಸ ಕಲ್ಪಿತಸ್ಯ ಅಧ್ಯಾಸಸ್ಯ ಚ ಸಮಾನ ಧರ್ಮ ಇದೆ. ಸಾರೂಪ್ಯಂ ತತ್ಕಶ್ಚಿತ್ ಕರ್ಣದೋಷಃ ಇತ್ಯಾದಿ ಲೋಕೆ ಯಥಾ ಕಥಯಂತಿ ತಥಾ ಭವಿತವ್ಯಂ ಇತಿ ನಾಸ್ತಿ ನಿಯಮಃ ಇತಿ ಭಾಷ್ಯಕಾರಃ. ಏವಂ ಅವಿರುದ್ಧಃ ಪ್ರತ್ಯಗಾತ್ಮನ್ಯಪಿ ಅನಾತ್ಮಾಧ್ಯಾಸ ಇತ್ಯುಕ್ತವಾನ್. ತತಃ ಏವಂ ಅಧ್ಯಾಸಮೇವ ಅವಿದ್ಯಾ ಇತಿ ವೇದಾಂತಾಃ ವೇದಾಂತೇಷು ಅಭಿಯುಕ್ತಾಃ ಜ್ಞಾನಿನಃ ಕಥಯಂತಿ. ತದ್ವಿವೇಕೇನ ವಿದ್ಯಾಂಚ ಕಥಯಂತಿ. ಅವಿದ್ಯೆಯ ಬಂಧಃ ವಿದ್ಯೆಯ ಮೋಕ್ಷಃ ಸ್ಪಷ್ಟಮಿದಂ. ತತಃ ಪರಂ ಏಕಂ ವಾಕ್ಯಮುಕ್ತಂ. ಏವಂ ಅವಿದ್ಯಾ ನಿಮಿತ್ತೇನ ಯತ್ಕಿಂಚಿದ್ ಆರೋಪ್ಯತೆ ತತ್ ಗುಣೋ ವಾ ದೋಷೋ ವಾ ತತ್ರ ಸಂಬದ್ಧಂ ನ ಭವತಿ. ಅಣುಮಾತ್ರೇಣಾಪಿ ಸೈವ ನ ಸಂಬಧ್ಯತೆ ಇತಿ ಏಕಂ ವಾಕ್ಯಮುಕ್ತಂ. ಏತತ್ತು ಹೃದಯೇ ಸ್ಥೇಯಂ. ಸೂತ್ರಭಾಷ್ಯಾಂತಂ ಸತ್ಯಂ ಅಧ್ಯಾಸ ನಿಮಿತ್ತಃ ಆರೋಪಃ ಅತ ಗುಣೋ ವಾ ದೋಷೋ ವಾ ಆರೋಪಃ ಉಭಯೋಪಿ ಆರೋಪ ಏವ. ಏವಂ ಗುಣದೋಷವು ಅಧ್ಯಾಸೇನ ಯಃ ಕಲ್ಪಿತಃ ಸ ಚ ನ ಭವತಿ ಇತಿ ಉಕ್ತಂ. ತತಃ ಪರಂ ಅಧ್ಯಾಸ ಪುರಸ್ಸರಾಣಿ ಪ್ರಮಾಣಾನಿ ಇತಿ ಉಕ್ತಂ. ತತ್ರ ಆಕ್ಷೇಪಃ ಪ್ರಮಾಣಾನಿ ಪ್ರಮಾತಾ ಸ್ವರೂಪಮಾಶ್ರಿತ್ಯ ಆಕ್ಷೇಪಃ. ಪ್ರಮಾಣಾನಿ ಪೂರ್ವಪಕ್ಷಿಣ ಕಥಂ ಪುನರವಿದ್ಯಾವದ್ ವಿಷಯಾಣಿ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಶಾಸ್ತ್ರಾಣಿ ಚ. ಪ್ರಮಾಣ ಅಂದರೆ ಯಥಾರ್ಥ ಜ್ಞಾನ ಸಾಧನ. ಸರಿಯಾದ ಜ್ಞಾನವನ್ನು ತಿಳಿಸಿಕೊಡುವ ಪ್ರಮಾಣಗಳು ತಪ್ಪು ತಿಳುವಳಿಕೆಯಿಂದ ಹೊರಟಿವೆ ಅಂದ್ಬಿಟ್ರೆ ತಪ್ಪು ತಿಳುವಳಿಕೆಯಿಂದ ಹೊರಟದ್ದು ಸರಿಯಾದ ತಿಳುವಳಿಕೆ ಹೇಗೆ ತಿಳಿಸ್ಕೊಡತ್ತೆ ಅಂತ ಅವನ ಆಕ್ಷೇಪ. ಪ್ರಮಾಣ ಶಬ್ದಾರ್ಥವನ್ನು ಅವನು ಪ್ರಮಾಣ ಸ್ವರೂಪವನ್ನು ಇಟ್ಕೊಂಡು ಆಕ್ಷೇಪ ಮಾಡ್ತಾ ಇದ್ದಾನೆ. ಪ್ರಮಾತ ಅಂದರೆ ಪ್ರಮಾಣವನ್ನು ಉಪಯೋಗಿಸೋನು. ಅವನು ಸರಿಯಾದ ಜ್ಞಾನ ಸಾಧನವನ್ನು ಉಪಯೋಗಿಸ್ತಾ ಇರುವಾಗ ತಪ್ಪು ತಿಳುವಳಿಕೆಯನ್ನು ಇಟ್ಕೊಂಡು ಆರಂಭ ಮಾಡಿದಾನೆ ಅಂತ ಹೇಗಾಗತ್ತೆ ಅಂತ ಆಕ್ಷೇಪಣೆ. ಆ ಆಕ್ಷೇಪಣೆಗೆ ಉತ್ತರ ಪ್ರಮಾಣ ಸ್ವರೂಪದಲ್ಲಿ ಉಪಯೋಗಿಸುವಾಗ ಹೊರಗಡೆ ಸರಿಯಾದ ಜ್ಞಾನ ತಪ್ಪಾದ ಜ್ಞಾನ ಅಂತ ಆಗ್ಬಹುದು. ಆದರೆ ಪ್ರಮಾಣಗಳು ಕೆಲಸ ಮಾಡಬೇಕಲ್ಲ. ಅಂದರೆ ಇಂದ್ರಿಯಗಳು ತಾವು ನೋಡೋದು ಕೇಳೋದು ಮಾಡೋದು ಅಷ್ಟೊತ್ತಿಗೆ ನಮಗೆ ದೇಹೇಂದ್ರಿಯಾದಿಗಳಲ್ಲಿ ಅಧ್ಯಾಸ ಆಗೋಗಿದೆ. ಅದನ್ನ ಪ್ರಮಾಣ ಪ್ರವೃತ್ತಿಯಲ್ಲಿ ಆರಂಭದಲ್ಲೇ ತಪ್ಪು ತಿಳುವಳಿಕೆ ಆಗೋಗಿದೆ ನಮಗೆ. ನಮ್ಮ ಬಗ್ಗೆಯೂ
ದೇಹೇಂದ್ರಿಯಾದಿಗಳ ಬಗ್ಗೆಯೂ ತಪ್ಪು ತಿಳುವಳಿಕೆ ಉಂಟಾಗಿಬಿಟ್ಟಿದೆ. ಆದ್ದರಿಂದ ಅಧ್ಯಾಸಂ ಪುರಸ್ಕೃತ್ಯ ಅಂದರು. ಆ ಪುರಸ್ಕೃತ್ಯ ಅನ್ನೋ ಪದಕ್ಕೆ ಮುಂದು ಮಾಡಿಕೊಂಡು ಅಂತ. ಅಧ್ಯಾಸವನ್ನು ಮುಂದು ಮಾಡಿಕೊಂಡು ಇಂದ್ರಿಯಗಳು ಕೆಲಸ ಮಾಡ್ತಾ ಇವೆ. ಇಂದ್ರಿಯಗಳ ಕೆಲಸದಲ್ಲಿ ನೀವು ಬಹಳ ನಿಪುಣರಿರ್ಬೋದು, ಬುದ್ಧಿವಂತರಿರ್ಬೋದು, ಆದರೆ ಇಂದ್ರಿಯಗಳನ್ನು ನಾನೊಂದು ಮಾಡ್ಕೊಂಡಿಯಲ್ಲ, ಅಲ್ಲಿ ತಪ್ಪು ತಿಳುವಳಿಕೆ ಆರಂಭ ಆಗೋಗಿದೆ. ಆದ್ದರಿಂದ ಇಲ್ಲಿ ಎಲ್ಲರೂ ಬಿದ್ದು ಹೋಗಿದ್ದಾರೆ ಅಂತ ಭಾಷ್ಯಕಾರರು ಒಂದೇ ಮಾತಲ್ಲಿ ಮುಗಿಸ್ಬಿಟ್ರು. ಅವು ಎಲ್ಲರೂ ಹೇಳುವಾಗ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಶಾಸ್ತ್ರಾಣಿ ಚ ಅಂತ ಹೇಳಿದ್ದಾರೆ. ಆದಮೇಲೆ ಈ ಅಧ್ಯಾಸ ಪುರಸ್ಸರವಾಗಿದೆ ಅಂತ ಹೇಳುವಾಗ ವ್ಯವಹಾರವನ್ನೇ ತಾನೆ ಆರಂಭದಲ್ಲೂ ಹೇಳಿದ್ದು. ವ್ಯವಹಾರ ನೋಡಿ, ತಪ್ಪು ತಿಳಿಕೆಯಿಂದ ನೀವು ವ್ಯವಹಾರ ಮಾಡ್ತಾ ಇದ್ದೀರಿ, ತಪ್ಪು ತಿಳಿಕೆಯಿಂದ ಹೀಗಾಗ್ತಾ ಇದೆ ಅಂತ ಇಷ್ಟೆಲ್ಲ ಹೇಳಿ, ಈಗ ವ್ಯವಹಾರ ಪ್ರಾಣಿ ವ್ಯವಹಾರ, ಲೌಕಿಕ ಪುರುಷ ವ್ಯವಹಾರ, ಶಾಸ್ತ್ರೀಯ ವ್ಯವಹಾರ, ಅಧ್ಯಾತ್ಮ ವ್ಯವಹಾರ ಅಂತ 4 ಭಾಗ. ಉತ್ತಮ ಅಂತ. ಪ್ರಾಣಿ ವ್ಯವಹಾರ ಕೆಳಗೆ, ಏನವನು ಪ್ರಾಣಿ ಆಗಿದ್ದಾನೆ ಅಂದರೆ ತುಂಬ ಕೀಳು. ಲೌಕಿಕ ಜನ ಸ್ವಲ್ಪ ಲೋಕದಲ್ಲಿ ನ್ಯಾಯಬದ್ಧವಾಗಿ ಸಮಾಜಕ್ಕೆ ತಕ್ಕ ಹಾಗೆ ಬಾಳುವನು ಲೌಕಿಕ ವ್ಯವಹಾರ. ಪುಣ್ಯ ಪಾಪಗಳನ್ನು ಇಟ್ಕೊಂಡು ಸ್ವಲ್ಪ ಇನ್ನೂ ಹೆಚ್ಚಿನ ಸಂಸ್ಕಾರವನ್ನು, ಜನ್ಮಾಂತರ ಲೋಕಾಂತರ ಸಂಬಂಧವನ್ನು ಇಟ್ಕೊಂಡು ಮಾಡುವಂತಹ ವ್ಯವಹಾರ ವೈದಿಕ ವ್ಯವಹಾರ. ಅದಕ್ಕಿಂತ ಉತ್ತಮವಾದಂಥದ್ದು ಅಧ್ಯಾತ್ಮ ವ್ಯವಹಾರ. ಮೋಕ್ಷ ಅಂದ್ರೇನು, ಬಂಧ ಅಂದ್ರೇನು, ಜನ್ಮ ಅಂದ್ರೇನು, ಮೃತ್ಯು ಅಂದ್ರೇನು ಇತ್ಯಾದಿಗಳ ಚರ್ಚೆ ಮಾಡುವಂಥ ಜೀವಸ್ವರೂಪಾದಿ ವಿವೇಕ ಅಧ್ಯಾತ್ಮ ವ್ಯವಹಾರ. ಈ ಎಲ್ಲ ವ್ಯವಹಾರಗಳು ಈ ಅಧ್ಯಾಸವನ್ನು ಇಟ್ಕೊಂಡು ಹೊರಟಿವೆ ಅಂದ್ಬಿಟ್ರೆ ಈಗ ನಮಗೆ ಏನು ಮಾಡೋಕ್ಕೆ ಸಾಧ್ಯವಿಲ್ವಲ್ಲ ಅಂತ ಹೀಗೆ ಆಕ್ಷೇಪಣೆ ತಗೋತಾ ಇದ್ದಾರೆ. ಇಲ್ಲಿ 2 ಪ್ರಶ್ನೆ ಇದೆ. ವ್ಯವಹಾರದಲ್ಲಿ ಕೊನೆಯದು ಪ್ರವೃತ್ತಿ ನಿವೃತ್ತಿ. ಮೊದಲು ಯೋಚನೆ, ಆಮೇಲೆ ಮಾತಾಡೋದು, ಆಮೇಲೆ ಪ್ರವೃತ್ತಿ ನಿವೃತ್ತಿ. ಪ್ರವೃತ್ತಿ ನಿವೃತ್ತಿಯನ್ನು ಇಟ್ಕೊಂಡು ನೀವು ಯೋಚನೆ ಮಾಡಿದರೆ ಅಲ್ಲಿ ಹೇಳ್ತಾರೆ ಈಗ ಏನು, ಪ್ರವೃತ್ತಿ ನಿವೃತ್ತಿಯು ಯಾವಾಗಲೂ ಕೂಡ ಮನುಷ್ಯನ ಪ್ರವೃತ್ತಿ ನಿವೃತ್ತಿಗೂ ಪಶುಗಳ ಪ್ರವೃತ್ತಿ ನಿವೃತ್ತಿಗೂ ವ್ಯತ್ಯಾಸವೇ ಇಲ್ಲ ಅಂದ್ಬಿಟ್ಟು. ಯೋಚನೆ ಮಾಡೋದ್ರಲ್ಲಿ ನೀವು ವ್ಯತ್ಯಾಸ ಇರಬಹುದು, ಮಾತಾಡೋದು ಭಗವಂತ ನಿಮಗೆ ವಿಶೇಷ ಕೊಟ್ಟಿರಬಹುದು, ಆದರೆ ನೀವು ಯಾವ ಕಡೆ ಪ್ರವೃತ್ತಿಯಿಂದ ಹೋಗ್ತೀರೋ, ಯಾವ ಕಡೆಯಿಂದ ನಿವೃತ್ತಿ ಆಗ್ತೀರೋ, ಪಶುಗಳು ಯಾವುದಕ್ಕೆ ಪ್ರವೃತ್ತಿಯಾಗತ್ತೋ ನಿವೃತ್ತಿಯಾಗತ್ತೋ, ಈ ವಿಷಯವನ್ನು ಇಟ್ಕೊಂಡ್ರೆ ನಿಮ್ಮ ವ್ಯವಹಾರಕ್ಕೂ ಪಶುಗಳ ವ್ಯವಹಾರಕ್ಕೂ ಏನೇನೂ ವ್ಯತ್ಯಾಸ ಇಲ್ಲ ಅಂದ್ಬಿಟ್ಟು. ಇದು ಇವತ್ತಿನ ಉಪನ್ಯಾಸದ ವಿಷಯ. ಇವತ್ತಿನ ಉಪನ್ಯಾಸ ವಿಷಯದಲ್ಲಿ ಭಾಷ್ಯಕಾರರು ಒಂದು ಸೂತ್ರ ಸ್ಥಾನೀಯವಾಗಿ ಹೇಳಿದ್ದಾರೆ. ಓಂ ಪಶ್ವಾದಿಭಿಶ್ಚ ವಿಶೇಷಾತ್, ಪಶ್ವಾದಿಭಿಶ್ಚ ಅವಿಶೇಷಾತ್. ಇದು ನಮ್ಮಲ್ಲಿ ಸಮಾಸ ವ್ಯಾಸ ಪದ್ಧತಿ ಅಂತ. ಸಂಗ್ರಹವಾಗಿ ಹೇಳೋದು, ವಿಸ್ತಾರವಾಗಿ ಹೇಳೋದು ಇದು ಕ್ರಮ. ಸೂತ್ರ ಭಾಷ್ಯದಲ್ಲಿ ಹಾಗೆ ಪಶ್ವಾದಿಭಿಶ್ಚ ವಿಶೇಷಾತ್ ಸಮಾಸ ವ್ಯಾಸ ಪದ್ಧತಿಯಲ್ಲಿ ಹೇಳ್ತಾ ಇದ್ದಾರೆ. ಅದರ ವಿವರಣೆ ಯಥಾ ಹಿ ಪಶ್ವಾದಯ ಶಬ್ದಾದಿಭಿಃ ಶ್ರೋತ್ರಾದೀನಾಂ ಸಂಬಂಧೇ ಸತಿ ಶಬ್ದಾದಿ ವಿಜ್ಞಾನೆ ಪ್ರತಿಕೂಲೆ ಜಾತೆ ತತೋ ನಿವರ್ತಂತೆ ಅನುಕೂಲೇ ಚ ಪ್ರವರ್ತಂತೆ. ಇದು ಒಂದು ವಾಕ್ಯ. ಇಲ್ಲಿ ಅನುಕೂಲ ಪ್ರತಿಕೂಲ ಅಂತ 2 ಪದವನ್ನು ಭಾಷ್ಯಕಾರ ಹೇಳಿದ್ದಾರೆ. ನಮಗೆ ಲೋಕದಲ್ಲೂ ಪ್ರಸಿದ್ಧವಾದ ಅರ್ಥ. ಅನುಕೂಲ ಅಂದರೆ ನಮಗೆ ಹಿತವಾದದ್ದು ಅಂತ ನಾವು ತಿಳ್ಕೊಳ್ಳೋದು, ಪ್ರತಿಕೂಲ ಅಂದರೆ ನಮಗೆ ದುಃಖ ಕೊಡುವಂತಹದ್ದು ಅಂತ ನಮ್ಮ ಜ್ಞಾನ ಬರೋದು. ಇದನ್ನ ಸಹಜವಾಗಿ ಅನುಕೂಲೇಚ ಪ್ರವರ್ತಂತೆ ಪ್ರತಿಕೂಲೇಚ ನಿವರ್ತಂತೆ ಅಂತ ಹೇಳಿದರು. ಈ ಅನುಕೂಲ ಪ್ರತಿಕೂಲ ವಾಕ್ಯವನ್ನು ಮುಂದೆ ವಿವರಣೆ ಮಾಡ್ತಾ ಇದ್ದಾರೆ. ಯಥಾ ದಂಡೋದ್ಯತಕರಂ ಪುರುಷಂ ಅಭಿಮುಖಂ ಉಪಲಭ್ಯ ಮಾಂ ಹಂತುಂ ಅಯಂ ಇಚ್ಛತಿ ಇತಿ ಪಲಾಯಿತುಂ ಆರಭಂತೆ ಹರಿತ ತೃಣ ಪೂರ್ಣ ಪಾಣಿಂ ಉಪಲಭ್ಯ ತಂ ಪ್ರತಿ ಅಭಿಮುಖೀ ಭವಂತಿ. ಏವಂ ಪುರುಷಾ ಅಪಿ ವ್ಯುತ್ಪನ್ನ ಚಿತ್ತಾಃ ಕ್ರೂರ ದೃಷ್ಟೀನ್ ಆಕ್ರೋಶತಃ ಖಡ್ಗೋದ್ಯತ ಕರಾನ್ ಬಲವತಃ ಉಪಲಭ್ಯ ತತೋ ನಿವರ್ತಂತೆ ತದ್ವಿಪರೀತಾನ್ ಪ್ರತಿ ಪ್ರವರ್ತಂತೆ. ಅತಃ ಸಮಾನಃ ಪಶ್ವಾದಿಭಿಃ ಪುರುಷಾಣಾಂ
ಪ್ರಮಾಣ ಪ್ರಮೇಯ ವ್ಯವಹಾರ ಪಶ್ವಾದೀನಾಂಚ ಪ್ರಸಿದ್ಧೋ ಅವಿವೇಕ ಪುರಸ್ಸರಃ ಪ್ರತ್ಯಕ್ಷಾದಿ ವ್ಯವಹಾರಃ ತತ್ ಸಾಮಾನ್ಯ ದರ್ಶನಾತ್ ವ್ಯುತ್ಪತ್ತಿಮತಾಮಪಿ ಪುರುಷಾಣಾಂ ಪ್ರತ್ಯಕ್ಷಾದಿ ವ್ಯವಹಾರಃ ತತ್ಕಾಲಃ ಸಮಾನಃ ಇತಿ ನಿಶ್ಚೀಯತೆ. ಇದಾನೀಂ ಪ್ರವೃತ್ತಿ ನಿವೃತ್ತಿ ವ್ಯವಹಾರಂ ದೃಷ್ಟ್ವಾ ಸರ್ವೋ ವ್ಯವಹಾರಃ ಅವಿದ್ಯಾ ಪುರಸ್ಸರಃ ಇತಿ ಪುನಃ ಪ್ರತಿಜ್ಞಾವಾಕ್ಯೇನ ಹೇತು ವಿಶೇಷಃ ಪಶ್ವಾದಿಭಿಶ್ಚ ಇತಿ ಚಕಾರೇಣ ಪ್ರಮಾಣ ಪ್ರವೃತ್ತಿಯನ್ನು ನಿರೂಪಣೆ ಮಾಡೋದ್ರಿಂದಲೂ ಅವಿದ್ಯಾ ಪುರಸ್ಸರ ಅಂತ ಗೊತ್ತಾಗತ್ತೆ. ನೀವು ಪ್ರಮಾಣ ಅಂದರೆ ಇಂದ್ರಿಯಗಳು ಕೆಲಸ ಮಾಡೋದನ್ನು ನೋಡಿದರೆ ಅದು ದೇಹೇಂದ್ರಿಯಗಳಲ್ಲಿ ತಪ್ಪು ತಿಳ್ಕೊಂಡವನಿಗೆ ಆ ಕೆಲಸ ನಡೆಯೋದು. ಆದ್ದರಿಂದ ಇಂದ್ರಿಯಗಳು ಏನು ತಿಳಿಸತ್ತೋ ಅದು ಸರಿಯಾದ ಜ್ಞಾನವೋ ತಪ್ಪಾದ ಜ್ಞಾನವೋ ಅನ್ನೋ ವಿಚಾರವನ್ನ ಲೋಕದಲ್ಲಿ ನಾವು ಮಾಡಬಹುದು. ಈ ಅಲ್ಲಿ ಅವರು ಸ್ವಾಮಿಗಳು ಗುರುಗಳು ಹೇಳೋದೇನಪ್ಪ ಅಂದರೆ, ಒಂದು ಕಡೆ ನೀರಿದೆ ಅಂತ ತಿಳ್ಕೊಂಡ, ಬರೀ ನೀರಿದೆ ಅಂತ ತಿಳ್ಕೊಂಡ್ರೆ ಆಗೋಲ್ಲ, ಕೈ ಎದ್ದಬೇಕು, ಬಟ್ಟೆ ನೆನಿಬೇಕು, ಕುಡಿದ್ರೆ ಬಾಯಾರಿಕೆ ಹೋಗಬೇಕು. ಇದೆಲ್ಲ ಆದರೆ ಅದು ನೀರು, ನಿಜವಾದ ನೀರು, ಸರಿಯಾದ ಜ್ಞಾನ. ಸುಮ್ಮನೆ ಬಿಸಿಲು ಕುದುರೆ ಅನ್ನೋ ಹಾಗೆ ನೀರು ಝಳ ಹೊರಡು ಬಿಟ್ರೆ ಅದು ತಪ್ಪು ತಿಳುವಳಿಕೆಯಂತೆ ಇಂದ್ರಿಯ ಜ್ಞಾನದಲ್ಲಿ ಸರಿ. ಆದರೆ ಬಿಸಿಲು ಕುದುರೆ ಅಂತ ತಿಳ್ಕೊಳ್ಳೋವಾಗಲೂ ಸರಿಯಾದ ನೀರು ತಿಳ್ಕೊಳ್ಳೋವಾಗಲೂ ಇಲ್ಲ ಅಧ್ಯಾಸ ಆಗಲೇಬೇಕಲ್ಲ. ದೇಹೇಂದ್ರಿಯಗಳಲ್ಲಿ ನಾನು ಒಂದು ತಪ್ಪು ತಿಳುವಳಿಕೆ ಬರಬೇಕಲ್ಲ. ಆ ಸರಿಯಾದ ತಿಳುವಳಿಕೆ ತಪ್ಪು ತಿಳುವಳಿಕೆಗೆ ಇಲ್ಲಿ ತಪ್ಪು ತಿಳುವಳಿಕೆ ನಿಮಗೆ ಹೊರಟಿರೋದು ಅಂತ ಭಾಷ್ಯಕಾರ ಏನು ಹೇಳಿದ್ರು. ನಿಜ ಕಣಪ್ಪ, ಇಂದ್ರಿಯಗಳು ಕೆಲಸ ಮಾಡುವಾಗ ಎರಡು ವಿಧ ಇದೆ, ಸರಿಯಾದ ಜ್ಞಾನ, ತಪ್ಪಾದ ಜ್ಞಾನ ಅಂತ. ಆದರೆ ಇಂದ್ರಿಯಗಳು ಕೆಲಸ ಮಾಡೋ ಆರಂಭದಲ್ಲಿ ಅದನ್ನು ನಾನು ನಂದೋನ್ ಮಾಡ್ಕೊಳ್ಳದೆ ಹೋದ್ರೆ ಅದು ಕೆಲಸ ಮಾಡೋಲ್ಲ. ಅದು ನಾನು ನಂದೋನ್ ಮಾಡ್ಕೊಳ್ಳೋಕೆ ಆತ್ಮರ ಅನ್ಯೋನ್ಯಾಧ್ಯಾಸ ಆಗಬೇಕು. ಆದ್ದರಿಂದ ಅಧ್ಯಾಸ ಪುರಸ್ಸರವಾಗಿ ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆ ಅಂತ ಒಂದು ಹೇಳಿದರು. ಇಂದ್ರಿಯಗಳಿಗೆ ಕೆಲಸ ಮಾಡೋದ್ರಿಂದ ಜ್ಞಾನೋತ್ಪತ್ತಿ ಆಯಿತು. ಜ್ಞಾನೋತ್ಪತ್ತಿ ಆದ ಮೇಲೆ ಮನುಷ್ಯ ಮುಂದೆ ಪ್ರವೃತ್ತಿ ನಿವೃತ್ತಿ ಅಂತ ಕರ್ಮೇಂದ್ರಿಯಗಳಿಂದ ಹತ್ರ ಹೋಗೋದಾಗ್ಲಿ ಓಡೋಗೋದಾಗ್ಲಿ ಮಾಡ್ತಾನಲ್ಲ, ಅಲ್ಲೇನು ಅಂದ್ರೆ ಅಲ್ಲೂ ಗೊತ್ತಾಗತ್ತೆ ನಿಮಗೆ, ಪಶುಗಳಂತೆ ನೀವು ಇದೀರಿ ಅಂತ ಅಂದ್ಬಿಟ್ಟಿದ್ದಾರೆ. ಇದು ದೊಡ್ಡ ವಾಕ್ಯ ಭಾಷ್ಯಕಾರ ಹೇಳಿರೋದು. ಮನುಷ್ಯನಿಗೆ ಎಲ್ಲಿಯವರೆಗೆ ಅಧ್ಯಾಸವಿರುತ್ತೋ ಅಲ್ಲಿಯವರೆಗೆ ಪಶುವಿಗೂ ಅವನಿಗೂ ಏನೇನೂ ವ್ಯತ್ಯಾಸ ಇಲ್ಲ. ಬಹಳ ಬುದ್ಧಿವಂತ ಅಂತಿರ್ಬೋದು, ತುಂಬ ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡಿರಬಹುದು, ತುಂಬ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡ್ತಾ ಇರಬಹುದು. ಅಧ್ಯಾಸ ಮನುಷ್ಯನಿಗೆ ಇರುವವರೆಗೆ, ಅಂದರೆ ತನ್ನ ಸ್ವರೂಪದ ಬಗ್ಗೆ ತನಗೆ ತಪ್ಪು ತಿಳುವಳಿಕೆ ಇರುವವರೆಗೆ ಅವನ ಎಲ್ಲ ವ್ಯವಹಾರವೂ ಕೂಡ ಪಶುಗಳ ವ್ಯವಹಾರವೇ. ಹಾಗಾದರೆ ಸ್ವಾರ್ಥ ಅನ್ನೋದು ಅಧ್ಯಾಸದಿಂದ ಬರುತ್ತೆ ಅಂತ ಆಯ್ತು. ಇದಕ್ಕೆ ನಾವು ಹೇಳಬೇಕು. ಈಗ ಅನುಕೂಲ ಪ್ರತಿಕೂಲ ಅನ್ನೋ ಶಬ್ದ ಇದೆಯಲ್ಲ, ಇದೊಂದು ಸ್ವಲ್ಪ ವಿವರಣೆ ಮಾಡ್ತೇನೆ. ಅನುಕೂಲ ಅಂತ ಯಾಕೆ ಅನ್ಸತ್ತೆ ಮನುಷ್ಯನಿಗೆ, ಯಾಕೆ ಪ್ರತಿಕೂಲ ಅನ್ಸತ್ತೆ ಅಂದರೆ ದೇಹೇಂದ್ರಿಯಾದಿಗಳಲ್ಲಿ ಅಧ್ಯಾಸ ಆದ್ಮೇಲೆ ತಾನೆ ಅನುಕೂಲ. ಈಗ ಒಳ್ಳೆ ಬಿಸಿಲು ಅನುಕೂಲ ಅನಿಸುತ್ತೆ, ಚಳಿ ಬೇಡ ಅನ್ಸತ್ತೆ. ಯಾವಾಗ ಚರ್ಮೇಂದ್ರಿಯದಲ್ಲಿ ನಾನು ಅನ್ನೋ ಬುದ್ಧಿ ಇರೋದ್ರಿಂದ ಚಳಿ ಆಗ್ತಾ ಇದೆ ಕಣ್ರಿ ಆಗೋಲ್ಲ, ಅಲ್ಲಿ ಸ್ವಲ್ಪ ಹೋದ್ರೆ ಆಹಾ ಏನ್ ಚೆನ್ನಾಗಿದೆ. ನಾಲಿಗೆಗೆ ಆಹಾರ ಕೊಟ್ಕೊಳ್ಳೆ ಅದು ತುಂಬಾ ಇದಾಗ್ಬಿಟ್ಟಿದೆಯಲ್ಲ, ಅದಕ್ಕೆ ಒಳ್ಳೆ ಪಳಗ ಬಿಟ್ಟಿದೆ, ರುಚಿಯಾಗಿದೆ ಅಂತ ಹೇಳ್ಬಿಡುತ್ತದು. ಅಲ್ಲಪ್ಪ, ನಾಲಿಗೆ ನಾನೊಂದು ಮಾಡ್ಕೊಳ್ಳೋ ಸರಿನಾ? ನಾಲಿಗೆಗೂ ರುಚಿಗೂ ಸಂಬಂಧ ಆದರೆ ನಾನು ಅಸಂಗನಾದ ಆತ್ಮ, ನನಗೇನಾಯ್ತು? ನನಗೆ ರುಚಿಯೂ ಸಂಬಂಧವಿಲ್ಲ, ನಾಲಿಗೆಗೂ ಸಂಬಂಧ ಇಲ್ಲ. ಅದರ ಪಾಡಿಗೆ ಅದು ಇಂದ್ರಿಯಸ್ಯ ಅರ್ಥ ರಾಗದ್ವೇಷವು ವ್ಯವಸ್ಥಿತು ಗುಣಾಗುಣೇಶು ವರ್ತಂತೆ ಇತಿ ಮತ್ವ ನ ಸಜ್ಜತೆ. ಹಾಗಿರ್ಬೇಕಾಗಿತ್ತಲ್ಲ ಅಂದ್ರೆ ಹಾಗಾಗಲ್ಲ. ಅದು ತಗಲಿದ ಕೂಡಲೇ ಹೇಳ್ಬಿಡತ್ತೆ ಅನುಕೂಲವೋ ಪ್ರತಿಕೂಲವೋ. ಬೇವಿನ ಸೊಪ್ಪು ನಾಲ್ಗೆ ತಗಲಿದ ಕೂಡಲೇ ಕೈ ಹಿಂಡ್ಬಿಡತ್ತೆ, ಇವು ಬೇಡ ಅನ್ನತ್ತೆ. ಮಗುವಿಗೆ ಕೊಡ್ರಿ ನೀವು, ತಕ್ಷಣ ಹೇಳ್ಬಿಡತ್ತೆ. ಅಂದ್ರೆ ಇಂದ್ರಿಯ ವಿಷಯಗಳ ಸಂಬಂಧದಲ್ಲಿ ಅನುಕೂಲ ಪ್ರತಿಕೂಲ ಭಾವ ಇದೆ. ಇಂದ್ರಿಯಗಳು ಕೆಲಸ ಮಾಡುವಾಗ ನಾನು ಅನ್ನೋದು ಬಂದ್ಬಿಟ್ಟಿದೆ. ಅದು ನಾನು ಅನ್ನೋದು ಬಂದಿದೆ ಅಂದ್ರೆ ತಪ್ಪು ತಿಳುವಳಿಕೆಯಿಂದ ಬಂದಿದೆ. ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತಲ್ಲ. ನಿಮಗೆ ಜ್ಞಾನವಾಗುವವರೆಗೂ, ಬರೀ ಜ್ಞಾನ ಅಂದ್ರೆ ಶಬ್ದಜ್ಞಾನ ಅಲ್ಲ, ಅನುಭವ ಪೂರ್ವಕವಾದ ಜ್ಞಾನವಾಗೋವರೆಗೂ ಈ ತಪ್ಪು ತಿಳುವಳಿಕೆ ಹೋಗೋದಿಲ್ಲ. ಹಾಗಾದ್ರೆ ಈಗ ಮೊದಲಿನಿಂದ ಆರಂಭ ಮಾಡಬೇಕಾಯ್ತು. ಅಧ್ಯಾಸ ಅನ್ನೋದ್ರಲ್ಲಿ ಅನ್ಯೋನ್ಯಾಧ್ಯಾಸ ಅಂತ ನೀವು ಹೇಳಿದ್ರಲ್ಲ, ಇಲ್ಲಿ ಒಬ್ಬ ಪೂರ್ವ ಪಕ್ಷಿ ಮುಂದೆ ಬರ್ತಾನೆ. ಇದು ಯಾತಕ್ಕೆ ಬರ್ತಾರೆ ಅಂದ್ರೆ, ನಾನು ಮೊದಲನೇ ದಿವಸ ಹೇಳಬೇಕಾಯಿತು, ಈಗ ಹೇಳ್ತಾ ಇದ್ದೀನಿ. ಅಧ್ಯಾಸವಾಗುವಾಗ ಅಧ್ಯಸ್ಥವಾದದ್ದು ಕಲ್ಪಿತ, ಆಸ್ಪದ ಸತ್ಯ.
ಇದು ಪ್ರಪಂಚದ ನಿಯಮ. ಏನನ್ನು ನಾವು ಆರೋಪ ಮಾಡ್ತೇವೋ ಅದು ಸುಳ್ಳು, ಯಾವುದು ಆಧಾರವೋ ಅದು ಸತ್ಯ. ಒಂದು ಆಧಾರವಿಲ್ಲದೆ ಒಂದು ಆರೋಪ ಬರಲ್ವಲ್ಲ, ಆಧಾರವಿಲ್ಲದೆ ಆರೋಪ ಬರುತ್ತೆ ಅಂತ ಆಗ್ಬಿಟ್ರೆ ಶೂನ್ಯವಾದಿಗಳಾಗ್ಬಿಡ್ತೀವಿ ನಾವು. ಆದ್ದರಿಂದ ಪರಮಾತ್ಮನನ್ನ ಪ್ರಪಂಚವಾಗಿ ತಪ್ಪಾಗಿ ತಿಳಿಯುತ್ತೇವೆ ಅಂತ ನೀವು ಹೇಳ್ತಾ ಇದ್ದೀರಿ. ಆ ಪರಮಾತ್ಮನನ್ನ ಪ್ರಪಂಚವಾಗಿ ತಿಳಿಯೋಕೆ ಮುಂಚೆ ನಮ್ಮ ಸ್ವರೂಪವನ್ನು ದೇಹೇಂದ್ರಿಯಾದಿಗಳಾಗಿ ತಪ್ಪು ತಿಳಿದಿದ್ದೀವಿ, ದೇಹೇಂದ್ರಿಯಗಳನ್ನು ನಮ್ಮ ಸ್ವರೂಪದಲ್ಲಿ ಹಾಕಿದ್ದೀವಿ. ಈಗ ಏನನ್ನು ಆರೋಪಣೆ ಮಾಡಿದೀವೋ ಅದು ಸುಳ್ಳು, ಯಾವುದರಲ್ಲಿ ಆರೋಪಣೆ ಮಾಡಿದೀವೋ ಅದು ನಿಜ ಅಂತೀರಿ. ನೀವು ಹೇಳ್ತಾ ಇರುವಾಗ ಅನ್ಯೋನ್ಯಾಧ್ಯಾಸ ಅಂತ ಹೇಳಿದರೆ, ಅನ್ಯೋನ್ಯಾಧ್ಯಾಸ ಅಂತ ಆಗ್ಬಿಟ್ರೆ ಅವನೇನು ಹೇಳ್ತಾನೆ ಅಂದರೆ, ದೇಹೇಂದ್ರಿಯಾದಿಗಳನ್ನ ಆತ್ಮನಲ್ಲಿ ಹಾಕಿದಾಗ ದೇಹೇಂದ್ರಿಯಾದಿಗಳು ಸುಳ್ಳು, ಅವು ಇಲ್ಲವೇ ಇಲ್ಲ, ತಪ್ಪು ತಿಳುವಳಿಕೆಯಿಂದ ಇದೇ ಮಾಡಿಕೊಂಡು ಅವುಗಳ ಧರ್ಮವನ್ನು ಆತ್ಮನ ಮೇಲೆ ಆರೋಪಣೆ ಮಾಡಿದ್ದೇವೆ. ಆದರೆ ಆತ್ಮನನ್ನು ದೇಹೇಂದ್ರಿಯಾದಿಗಳಲ್ಲಿ ಆರೋಪ ಮಾಡಿದ್ರೆ ಆತ್ಮನೂ ಸುಳ್ಳಾಗ್ತಾನಲ್ಲ, ಎರಡೂ ಸುಳ್ಳಾಗಿ ಕೂತ್ಕೊಂಡ್ಬಿಡ್ತಲ್ಲ. ಅನ್ಯೋನ್ಯಾಧ್ಯ ಒಂದು ಅಧ್ಯಾಸವಾದರೆ ಒಂದು ಆಧಾರ ಸತ್ಯವಾಗತ್ತೆ. ಹಗ್ಗದಲ್ಲಿ ಹಾವು ಅಂದರೆ ಹಾವು ಸುಳ್ಳು, ಹಗ್ಗ ಸತ್ಯ ಅಂತ ಆಗತ್ತೆ. ಇಲ್ಲಿ ಹಾಗಾಗ್ಲಿಲ್ಲ, ದೇಹೇಂದ್ರಿಯಗಳನ್ನು ಆತ್ಮನಲ್ಲಿ ಆರೋಪ ಮಾಡಿದ್ರಿಂದ ದೇಹೇಂದ್ರಿಯಗಳು ಸುಳ್ಳು, ಆತ್ಮನನ್ನು ದೇಹದಲ್ಲಿ ಆರೋಪ ಮಾಡಿದ್ರಿಂದ ಆತ್ಮನೂ ಸುಳ್ಳು, ಎರಡೂ ಸುಳ್ಳಾಗ್ಬಿಡ್ತು, ನಿಜಾನೇ ಸಿಗ್ಲಿಲ್ವಲ್ಲ. ನೀವು ಅನ್ಯೋನ್ಯಾಧ್ಯಾಸ ಹೇಳಬಾರ್ದಾಗಿತ್ತು, ನೀವು ಸಿಗಾಕೊಂಡ್ಬಿಟ್ರೆ, ಏನೋ ಹೇಳೋಕೆ ಹೋಗಿ ಏನೋ ಮಾಡಿಬಿಟ್ರಿ ಅಂದ್ರು. ಅಲ್ಲ, ನಾವು ಅನ್ಯೋನ್ಯಾಧ್ಯಾಸವನ್ನ ಭಾಷ್ಯಕಾರರು ಪ್ರತಿಪಾದನೆ ಮಾಡಲಿಲ್ಲ, ನಮಗಿರೋ ಅನುಭವವನ್ನು ನಾವೇ ಯೋಚನೆ ಮಾಡ್ತಾ ಇದ್ರೆ ನಮಗೆ ಅನ್ಯೋನ್ಯಾಧ್ಯಾಸ ಅನ್ನೋದು ಗೊತ್ತಾಗತ್ತೆ ಅಂತ. ಆ ಅನ್ಯೋನ್ಯಾಧ್ಯಾಸ ಎಷ್ಟರ ಮಟ್ಟಿಗೆ ಗೊತ್ತಾಗತ್ತೆ ಅಂತ ಹೇಳ್ತೀನಿ ನೋಡಿ. ಸಂಗ್ರಹವಾಗಿ ಹೇಳಿದರೆ, ಆತ್ಮನ ಸ್ವರೂಪ ಚೈತನ್ಯ, ದೇಹಾದಿಗಳಿಗೆ ಚೈತನ್ಯ ಇದೆ ಅಂತ ಚಾರ್ವಾಕರು ಹೇಳ್ತಾರೆ, ಲೋಕದ ಜನರು ತಿಳ್ಕೊಂಡಿದ್ದಾರೆ, ಈಗಿನ ವಿಜ್ಞಾನಿಗಳು ಹೇಳ್ತಾರೆ ಬ್ರೈನಲ್ಲಿ ಇದೆಯೋ ಇಲ್ಲಿದೆಯೋ, ಒಟ್ಟಲ್ಲಿ ಅರಿವು ದೇಹದಲ್ಲೇ ಇದೆ ಅಂತ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ ಒಂದು ಸ್ವರೂಪ ಒಂದಕ್ಕಿದೆ ಅಂದ್ರೆ ಅದು ಇನ್ನೊಂದಕ್ಕೆ ದಾಟಲ್ಲ. ಈಗ ಬೆಂಕಿಗೆ ಬಿಸಿ ಸ್ವರೂಪ ಇದೆ, ಅದು ನೀರು ಬಿಸಿಯಾಗಿದೆ ಅಂದ್ರೆ ನೀರಿಗೆ ಬಿಸಿ ಬರಲ್ಲ, ಬೆಂಕಿ ನೀರಲ್ಲಿ ಸೇರ್ಕೊಂಡಾಗ ನೀರು ಬಿಸಿಯಾದ ಹಾಗೆ ಆಗತ್ತೆ. ಅದು ನೀರು ಬಿಸಿ ಅನ್ನೋದು ಗೌಣ ಪ್ರಯೋಗ. ಕಬ್ಬಿಣ ಸುಡುತ್ತೆ ಅಂದ್ರೆ ಕಬ್ಬಿಣ ಸುಡುತ್ತಾನ, ಸುಡೋ ಶಕ್ತಿ ಇರೋದು ಬೆಂಕಿಗೆ, ಅದು ಗೌಡ ಪ್ರಯೋಗ ಅಂತೀವಿ. ಅಂದ್ರೆ ಬೆಂಕಿ ಸುಡೋದಂದ್ರೆ ಕಬ್ಬಿಣಕ್ಕೆ ಸೇರಿರೋ ಬೆಂಕಿ ಸುಡುತ್ತೆ ಅಂತ ಅರ್ಥ, ಕಬ್ಬಿಣ ಸುಡುತ್ತೆ ಅಂತಲ್ಲ. ನೀರು ಸುಡುತ್ತೆ ಅಂದ್ರೆ ನೀರಿಗೆ ಸೇರಿದ ಬೆಂಕಿ ಸುಡುತ್ತೆ, ಹಾಗೆ ಹೇಳಬೇಕು. ಅರಿವು ಆತ್ಮನ ಸ್ವರೂಪ ಅದು. ಆ ದೇಹಾದಿಗಳಿಗೆ ಬಂತು ಅಂದ್ರೆ ದೇಹಾದಿಗಳು ನೀವು ಸೇರಿಸ್ಕೊಂಡಿದ್ದೀರಿ ಅಷ್ಟೇ, ನಿಜವಾಗಿ ಸೇರೋದಿಲ್ಲ, ತಪ್ಪು ತಿಳುವಳಿಕೆಯಿಂದ ಸೇರ್ಕೊಂಡಿದ್ದೀರಿ. ಅಂದ್ರೆ ಅರಿವನ್ನು, ಕೇವಲ ಅರಿವಿನ ಸ್ವರೂಪವನ್ನು, ದೇಹಾದಿಗಳನ್ನು ಸಪರೇಟ್ ಆಗಿ ನೀವು ನೋಡ್ಲಿಲ್ಲ, ಅದಕ್ಕೆ ಹೀಗೆ ತಪ್ಪು ತಿಳ್ಕೊಂಡ್ರಿ. ಒಂದಲ್ಲ, ದೇಹಾದಿಗಳು ಜಡ, ಜಡ ಅಂದ್ರೆ ಇದು ಹೇಗೋ ಹಾಗೆ, ಇದು ಹೊರಗಡೆ ಹೇಗೆ ಅರಿವಿಲ್ಲದ ಪದಾರ್ಥ ಇದೆಯೋ ಹಾಗೆ, ಆದ್ರೂ ಕೂಡ ಇದು ಚೇತನ ಅಂತ ಬಹಳ ಹಿಡ್ಕೊಂಡಿದೀವಿ. ಅಷ್ಟೇ ಅಲ್ಲ, ಅದು ನೀನು ಅಂತ ನೋಡ್ಬೋದು, ನಾನು ಅಂತ ನೋಡಿದೀವಿ. ನಾನು ಅಂತ ಆದ ಆತ್ಮನನ್ನ ಇಲ್ಲ ಅಂತ ತಿಳ್ಕೊಂಡ್ಬಿಟ್ವಿ, ಪರಮಾತ್ಮನೇ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ. ಈಗ ಇಲ್ಲದೆ ಇರೋ ದೇಹಾದಿಗಳು ಇದೆ ಅಂತ ಸ್ವತಃ ಸಿದ್ಧ ಅಂತ ಮಾಡಿಕೊಂಡು ನಮ್ಮ ದೇಹ ಇದೆ ಅನ್ನೋ ನಮ್ಗೆ ಯಾರು ಪ್ರೂವ್ ಮಾಡ್ಕೊಡ್ಬೇಕಾಗಿಲ್ಲ ಅಂತಲೂ ತಿಳ್ಕೊಂಡಿದೀವಿ. ಹಾಗೆ ಕೇವಲನಾದ ಆತ್ಮ ಪರಮಾತ್ಮ ಅಂತ ಹೇಳ್ತೀವಲ್ಲ, ಅದು ಇಲ್ವೇ ಇಲ್ಲ. ಪರಮಾತ್ಮನ ತೋರಿಸಿ ನೋಡೋಣ ಅಂತಾರೆ. ನಾನು ಕೇಳ್ತೀನಿ, ಪರಮಾತ್ಮ ಅನ್ನೋ ಶಬ್ದಕ್ಕೆ ಅರ್ಥ ಅರಿವಿನ ಸ್ವರೂಪ. ಅದು ಪರಮ ಅಂದ್ರೆ ಅಕಲ್ಪಿತ ಅಂತ ಅರ್ಥ. ಪರಮ ಆತ್ಮ, ಪರಂ ಆತ್ಮ ಅಲ್ಲ, ಅದು ಪದಚ್ಛೇದ. ಪರಮ ಆತ್ಮ, ಪರಮಶ್ಚಾಸವು ಆತ್ಮಾಚ. ಪರಮ ಶಬ್ದಕ್ಕೆ ಪರಮಾರ್ಥ ಅಂತ ಅರ್ಥ, ನಿಜವಾದ ಆತ್ಮ. ನಿಜವಾದ ಆತ್ಮ ಅಂತ ಯಾಕೆ ಹೇಳ್ತೀರಿ ಅಂತಂದ್ರೆ, ಕಲ್ಪಿತ ಆತ್ಮರು ಇದಾರ ಕಂಡ್ರೆ ಅದನ್ನ ನಿಜವಾದ ಆತ್ಮ ಅನ್ನೋ ಪ್ರಯೋಗ ಮಾಡ್ಬೇಕಾಯ್ತು. ಎಲ್ಲ ನಾವು ಅಧ್ಯಾರೋಪ ಅಲ್ಲಿ ಹೇಳೋದು. ಕಲ್ಪಿತ ಆತ್ಮರು 5 ಜನ ಇದ್ದಾರೆ, ಒಬ್ರಲ್ಲ. ಕಲ್ಪಿತಾತ್ಮರು ಅಂದ್ರೆ ಕಲ್ಪಿತ ಶಬ್ದಕ್ಕೆ ಇಲ್ದೇ ಇರೋರು ಅಂತ ಅರ್ಥ. ಇಲ್ದೇ ಇರೋರು 5 ಜನ, ಇರೋನು ಒಬ್ಬ. 5 ಜನ ಯಾರೋ? ಅನ್ನಮಯಾತ್ಮ, ಪ್ರಾಣಮಯಾತ್ಮ, ಮನೋಮಯಾತ್ಮ, ವಿಜ್ಞಾನಮಯಾತ್ಮ, ಆನಂದಮಯಾತ್ಮ. ಈ 5 ಕಲ್ಪಿತಾತ್ಮರ ಜೊತೆಯಲ್ಲಿ ಒಬ್ಬ ಪರಮಾತ್ಮ, ನಿಜವಾದ ಆತ್ಮ ಒಬ್ಬ ಇದ್ದಾನೆ. ಅವನಿಗೂ ಈ ಕಲ್ಪಿತಾತ್ಮರಿಗೂ ಏನೇನೂ ಸಂಬಂಧವಿಲ್ಲ. ಶಂಕರಾಚಾರ್ಯರು ಗೀತೆಯ ಉಪದ್ರಷ್ಟಾನುಮಂತಾಚ ಭರ್ತಾ ಭೋಕ್ತಾ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತ ದೇಹೇಸ್ಮಿನ್ ಪುರುಷ ಪರಃ ಅಂತ ಹೇಳಿ, ಪರಮಾತ್ಮ ಅನ್ನುವಾಗ ಅವಿದ್ಯೆಯ ಕಲ್ಪಿತೇನ ಅಪರಮಾಹ ಯೇ ಆತ್ಮಾನಃ ತಾನಪೇಕ್ಷ ಅಯಮಾತ್ಮ ಪರಮಾತ್ಮ ಪರಮಾರ್ಥ ಆತ್ಮ. ಅಂದ್ರೆ ಅವಿದ್ಯಾ ಕಲ್ಪಿತರಾದ ಈ ಆತ್ಮರಿದಾರಲ್ಲ 5 ಜನ, ಇವರ ದೃಷ್ಟಿಯಿಂದ ಇವನು ಪರಮಾತ್ಮ ಅಂತ ಹೇಳಿದ್ವಿ. ಬರೀ ಆತ್ಮ ಅಂದ್ರೂ ಪರಮಾತ್ಮ ಅಂತಲೇ ಅರ್ಥ. ಇವನಿಗೆ ಯಾಕೆ ಪರಮಾತ್ಮ ಅಂತ ಹೇಳಬೇಕಾಯ್ತು ಅಂದ್ರೆ ಎಲ್ಲೋ ಇದ್ದಾನೆ ಅಂತಲ್ಲ, ನಿಜವಾದ ಆತ್ಮ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ. ಈಗಲೂ ಯೋ ಪರಮಾತ್ಮ ಸ್ವಾಮಿ ಅಂತ ಕೈ ಮುಗಿದ್ಬಿಡ್ತಾರೆ. ಪರಮಾತ್ಮ ಅನ್ನೋದು ನಮ್ಮ ನಿಜ ಸ್ವರೂಪಕ್ಕೆ ಹೆಸರು.
ಈಗ ಪರಮಾತ್ಮನನ್ನ ಅವನು ಅಂತ ಕರ್ಮಿಗಳು ಹೇಳೋದು. ಯಾಕಂದ್ರೆ ಕರ್ಮಫಲ ಕೊಡಬೇಕಲ್ಲ. ಆ ಪರಮಾತ್ಮ ಇದಾನಲ್ಲ, ಅವನು ನಮಗೆ ಕರ್ಮಫಲ ಕೊಡಲಿ, ನಾವು ಒಳ್ಳೆಯದನ್ನು ಮಾಡಿದ್ರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಅವನು ಅಂತ ಹೇಳ್ತಾರೆ. ಭಕ್ತಿಗೆ ಬಂದರೆ ನೀನು ಪರಮಾತ್ಮ ಸ್ವಾಮಿ, ನೀನು ನನ್ನನ್ನು ಕಾಪಾಡಬೇಕು. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವದೇವ. ಅಂದ್ರೆ ತ್ವಂ ಅಂತೇಳಿ ಪರಮಾತ್ಮನ ನೀನು ಅಂತ ಹೇಳಿದರು, ಅವನು ಅಂತ ಹೇಳಿದರು. ವೇದಾಂತದಲ್ಲಿ ಮಾತ್ರ ನೀನು ಅಲ್ಲ ಅವನು ಅಲ್ಲ, ನಾನು ಅನ್ನೋದನ್ನು ಪೂರ್ತಿ ಬಿಟ್ಟು ಪರಮಾತ್ಮನೇ ನಾನು ಅಂತ ಆಗಬೇಕು. ಇಲ್ಲಿ ಒಂದು ವಾಕ್ಯವನ್ನು ಚೆನ್ನಾಗಿ ಯೋಚನೆ ಮಾಡಬೇಕು. ಪರಮಾತ್ಮನೇ ನಾನು ಅಂದರೆ ಈ ದೇಹಾದಿಗಳ ಪೂರ್ತಿ ನಾನು ಅನ್ನೋದು ಇಲ್ಲವೇ ಇಲ್ಲ ಅಂತ ಆಗಬೇಕು. ಆವಾಗ ಪರಮಾತ್ಮನೇ ನಾನು ಅನ್ನೋ ಶಬ್ದಕ್ಕೆ ಅರ್ಥ ಬರುತ್ತೆ. ಪರಮಾತ್ಮನೇ ನಾನು ಅಂತ ಒತ್ತಿದಾಗ ದೇಹಾದಿಗಳಲ್ಲಿರುವ ನಾನು ಅನ್ನೋದು ಪೂರ್ತಿ ಹೋದರೆ ಅವನಿಗೆ ನಾನು ನೀನು ಅವನು ಇಲ್ಲದ ನಾನದು. ನಮ್ಮ ನಾನಿಗೆ ಈಗೇನಾಗಿದೆ, ಈ ನಾನು ಅದು ನೀನು ಅದು ಅವನು, ನಾನು ನೀನು ಅವನು ಇರೋ ಒಂದು ನಾನು ಬೇರೆ, ಏನೂ ನಾನು ಇಲ್ಲದ ಕೇವಲನಾದ ಪರಮಾತ್ಮನೇ ನಾನು. ಪರಮಾತ್ಮನೇ ನಾನು ಅಂತ ಹೇಳುವವನು ಎಂದೆಂದೂ ಕೂಡ ಇನ್ನೊಂದನ್ನು ನೀನು ಅವನು ಅಂತ ಹೇಳೋದೇ ಇಲ್ಲ. ಎಲ್ಲವೂ ನಾನು ಅಂತಾನೆ. ಎಲ್ಲವೂ ನಾನು ಅಥವಾ ನಾನೇ ಇಲ್ಲ ಅಥವಾ ಪರಮಾತ್ಮನೇ ಎಲ್ಲ. ಈ ಭಾಷೆಯಲ್ಲಿರೋ ದೋಷ ಕೆಲವಿದೆ, ಏನು ಮಾಡೋಕ್ಕಾಗಲ್ಲ. ಆದರೆ ಈ ಗೀತೆಯಲ್ಲಿ ಒಂದು ವಾಕ್ಯ ಇದೆ, ಈಶ್ವರೋಹಂ ಅಹಂ ಭೋಗಿ ಅಂತ ಒಂದು ವಾಕ್ಯ ಇದೆ. ಈಶ್ವರೋಹಂ ಅಂತ ಹೇಳಿದ್ರೆ ಅವರು ಮಾತು ಹೇಳ್ತಾರೆ, ನೋಡ್ರಿ ಆ ವೇದಾಂತಗಳು ಹೇಳುವ ಅಹಂ ಬ್ರಹ್ಮಾಸ್ಮಿಯನ್ನು ಇಲ್ಲಿ ರಾಕ್ಷಸ ಇದು ಅಂತ ಹೇಳ್ತಾ ಇದ್ದಾರೆ, ಈಶ್ವರೋಹಂ ಅಂತ ಹೇಳ್ತಾ ಇದ್ದಾರೆ ಅಂತ. ಅವ್ರು ಹೇಳ್ತಾ ಇರೋದು ದೇಹಾದಿಗಳೇ ನಾನು ಅಂತ ಹೇಳಿ, ಇದೇ ಈಶ್ವರ ಅಂತ ಹಿರಣ್ಯಕಶಿಪು ಹೇಳ್ತಾ ಇದ್ನಲ್ಲ, ನಾನೇ ಕಣೋ ಎಲ್ಲ ಅಂತ. ಆ ಥರ ದೇಹಾದಿಗಳ ಸ್ವರೂಪವನ್ನೇ ಈಶ್ವರ ಅಂತ ಅವನು ಹೇಳಿದ್ರೆ ರಾಕ್ಷಸ. ಪರಮೇಶ್ವರನೇ ನಾನು ಅನ್ನೋದು ಇಲ್ವೇ ಇಲ್ಲ ಅಂದ್ರೆ ಅದು ಜ್ಞಾನಿ. ಅದು ನಾನು ಅನ್ನೋ ಅಹಂಕಾರವನ್ನ ಈಗೋನು ಪೂರ್ತಿ ತೆಗೆದುಬಿಟ್ಟು ಪರಮಾತ್ಮನಲ್ಲೇ ತಾದಾತ್ಮ್ಯತೆಯಿಂದ ಯಾರಿರ್ತಾನೋ ಅವನು ಜ್ಞಾನಿ. ಈ ಎರಡು ವಾಕ್ಯ ಪೂರ್ತಿ ವಿರುದ್ಧ. ಇದು ಅರ್ಥವೇ ಮಾಡಿಸ್ಕೊಡಕ್ಕಾಗಲ್ಲ ಅವ್ರಿಗೆ. ನೋಡಿ, ಎರಡು ವಾಕ್ಯ ಒಂದೇ ಥರ ಅದಾರೆ. ಅಹಂ ಈಶ್ವರ, ಈಶ್ವರ ಅಹಂ. ಅಲ್ಲಿ ಒಂದು ಸಬ್ಜೆಕ್ಟ್ ಪ್ರೆಡಿಕೇಟ್ ವ್ಯತ್ಯಾಸ ಆಗಿದೆ. ಪರಮೇಶ್ವರನೇ ನಾನು ಅಂತ ಒಂದು, ನಾನೇ ಪರಮೇಶ್ವರ ಅಂತ ಒಂದು, ಅಷ್ಟೇ ವ್ಯತ್ಯಾಸ ಇರೋದು. ನಾನೇ ಅಂದ್ರೆ ಈ ದೇಹಾದಿಗಳಾಗಿರೋ ನಾನೇ ಪರಮೇಶ್ವರ ಅಂತ ಹಿರಣ್ಯಕಶಿಪು ಹೇಳ್ತಾ ಇದ್ದಾನೆ. ಪರಮೇಶ್ವರನ ಇದಾನಲ್ಲ ಅವನೇ ನಾನು, ಈ ನಾನು ಅನ್ನೋದು ಇಲ್ವೇ ಇಲ್ಲ ಅಂತ ಜ್ಞಾನಿ ಹೇಳ್ತಾ ಇದ್ದಾನೆ. ಇವನಲ್ಲಿ ದೇಹಾದಿಗಳಲ್ಲಿರೋ ನಾನು 5 ನಾನು ಹೋಗೇ ಬಿಟ್ಟಿದೆ. ಕಲ್ಪಿತ ನಾನುಗಳು ಇಲ್ವೇ ಇಲ್ಲ. ನಿಜವಾದ ಪರಮಾತ್ಮನೇ ನಾನು. ಯಾಕೆ ಪರಮಾತ್ಮನೇ ನಾನು ಅಂತ ಹೇಳಬೇಕಾಯ್ತು ಅಂತ ನೀವು ಪ್ರಶ್ನೆ ಮಾಡ್ಬೋದು. ಈಗ ಪರಮಾತ್ಮನು ಅಂತ ಬರೀ ಹೇಳಿದ್ರೆ ಪರೋಕ್ಷತೆ ಬರುತ್ತೆ, ಎಲ್ಲೋ ಇದ್ದಾನೆ ಅಂತ. ಆ ಪರೋಕ್ಷವನ್ನ ನಿಮಗೆ ಪೂರ್ಣವಾಗಿ ಅನುಭವಕ್ಕೆ ಹತ್ರ ಕೊಡಬೇಕಾದ್ರೆ ನಾನು ಅನ್ನೋಷ್ಟು ಅಪರೋಕ್ಷ ಸ್ವರೂಪ ಇನ್ನೊಂದಿಲ್ಲ. ಅದನ್ನ ಪರಮಾತ್ಮ ಅಷ್ಟು ಪರೋಕ್ಷ ಅಲ್ಲ. ವೈಕುಂಠ ಕೈಲಾಸ ಅದಲ್ಲ. ನಾನು ಅಂದ್ರೆ ಅಷ್ಟು ನಾನು ಎಷ್ಟು ಅನುಭವವೋ ಅದಕ್ಕಿಂತ ಹತ್ರ ಅಂತ ಪರಮಹಂಸರು ನರೇಂದ್ರನಿಗೆ ಹೇಳಿದ್ರು ಅಂತ ನಾನು ಕೇಳ್ತಾ ಇದ್ದೆ. ಆ ವಾಕ್ಯ ಎಂಥ ಅದ್ಭುತವಾದ ವಾಕ್ಯ ಅಂದ್ರೆ, ನೇರ ಕೇಳ್ತಾ ಇದ್ರ, ನೀನು ದೇವರನ್ನು ನೋಡಿದ್ಯಾ ನೀನು ಅಂತ ಕೇಳಿದಾಗ, ನಿನ್ನ ನೋಡೋಕ್ಕಿಂತಲೂ ಹತ್ತಿರದಿಂದ ನೋಡ್ತಾ ಇದ್ದೀನಿ ಅಂತ ಅಂದ್ರಲ್ಲ. ನೀನ್ ನೋಡ್ಬೇಕಾದ್ರೂ ನಾನು ದೇಹ ಇಂದ್ರಿಯ ಮನಸ್ಸು ಅದನ್ನು ತಗೊಂಡು ನೀನು ನೋಡ್ಬೇಕು. ಆದ್ರೆ ಅದಕ್ಕಿಂತ ಹತ್ತಿರವಾಗಿ ನೋಡ್ತಾ ಇದ್ದೀನಿ ಅಂದ್ರೆ ನಾನಾಗಿ ಅನುಭವಿಸ್ತಾ ಇದ್ದೀನಿ ಅಂತ ಅರ್ಥ. ಅದು ಅಹಂ ಬ್ರಹ್ಮಾಸ್ಮಿ ಅನ್ನೋ ಪದವನ್ನ ಅವ್ರು ಹಾಗೆ ಹೇಳ್ತಾ ಇದ್ದಾರೆ. ನಿನ್ನ ನೋಡೋಕ್ಕಿಂತಲೂ ಹತ್ತಿರವಾಗಿ ನಾನು ನೋಡ್ತಾ ಇದ್ದೀನಿ ಅನ್ನೋ ಶಬ್ದ ಎಷ್ಟು ಆಳವಾದ ಅನುಭವ ಅಂದ್ರೆ, ಲೋಕದಲ್ಲಿ ಹೇಳ್ತಾರೆ ನಿನಗಿಂತ ನಾನು ಚೆನ್ನಾಗಿ ನೋಡಿದ್ದೀನಿ ಅಂದ್ರೆ ನಾನಾಗಿ ಅನುಭವಿಸಿದ್ದೀನಿ ಅಂತ ಅರ್ಥ. ಈ ನೋಡಿದ್ದೀನಿ ಅನ್ನೋ ಪದ ಇದೆಯಲ್ಲ, ಅದು ಅನುಭವಕ್ಕೆ ಗೊತ್ತಾದರೂ ನೋಡಿದ್ದೀನಿ ಅಂತ ಹೇಳ್ತೀವಿ, ಇಂದ್ರಿಯಕ್ಕೆ ಗೊತ್ತಾದ್ರೂ ನೋಡ್ತೀನಿ ಅಂತ ಹೇಳ್ತೀವಿ. ನೋಡೋದು, ಕಾಣೋದು, ಕಂಡಿರೋದು ಈ ಪದವೆಲ್ಲ ಲೋಕದಲ್ಲಿ ಅನುಭವದಲ್ಲಿ ಗೊತ್ತಾದದ್ದನ್ನು ಹೇಳ್ತಾರೆ, ಇಂದ್ರಿಯಕ್ಕೆ ಗೊತ್ತಾದನ್ನು ಹೇಳ್ತಾರೆ. ಮೋಸ ಹೋಗ್ಬಿಡ್ತೀವಿ ನಾವು. ಆದರೆ ಪರಮಹಂಸರ ಅನುಭವದಲ್ಲಿ ಸ್ವಾನುಭವನಿಷ್ಠವಾಗಿ ಅಷ್ಟು ತಾವೇ ಪರಮಾತ್ಮನ ಸ್ವರೂಪ, ದೇಹೇಂದ್ರಿಯಾದಿಗಳು ಇಲ್ಲವೇ ಇಲ್ಲ ಅನ್ನೋ ಅಷ್ಟು ಮೈಮರೆಯುವ ಆ ಪರಮಾತ್ಮನ ಪ್ರೇಮ ಇತ್ತಲ್ಲ, ಅದು ಕಾರಣ. ಈ ಅನುಕೂಲ ಪ್ರತಿಕೂಲಗಳು ದೇಹಾದಿಗಳಲ್ಲಿ ನಾನು ಅನ್ನೋ ಬುದ್ಧಿ ಬಂದದ್ರಿಂದ ಆ ದೇಹಾದಿಗಳಲ್ಲಿ ಪ್ರೇಮ ಬಂತು. ಅದಕ್ಕೆ ಇದರಲ್ಲಿ ಪ್ರೇಮ ಬಂದ ಕೂಡಲೇ ಇದಕ್ಕೆ ಅದು ಅನುಕೂಲವಾಗಿದೆ, ಅದು ಅನುಕೂಲ. 5 ಕಲ್ಪಿತ ಆತ್ಮರಲ್ಲಿ ನೀವು ಎಲ್ಲಿ ಪ್ರೇಮ ಇಟ್ಟರೋ ಅದಕ್ಕೆ ತಕ್ಕಾಗಿ ಹೊರಗಡೆ ಒಂದು ಅನುಕೂಲ ಕಂಡೇ ಕಾಣುತ್ತೆ. ಅದಕ್ಕೆ ಅವ್ರು ಹೇಳಿದ್ರು, ಇದು ಪಂಚಕೋಶ ಇದೆಯಲ್ಲ 5, ಇದನ್ನು ನೀವು ನಿಧಾನವಾಗಿ ವಿಚಾರ ಮಾಡಿದರೆ ನಿಮಗೆ ಆ ಪರಮಾತ್ಮನ ಸ್ವರೂಪಕ್ಕೆ ಯಾವುದು ಅನುಕೂಲ ಪ್ರತಿಕೂಲ ಎರಡೂ ಇಲ್ಲ. ಪರಮಾತ್ಮನು ಎಲ್ಲವೂ ಆಗ್ಬಿಡ್ತಾನಲ್ಲ, ಎಲ್ಲವೂ ತಾನಾದ ಮೇಲೆ ಈಗ ನನ್ನದು ಇನ್ನೊಂದು ನಾನು ಇನ್ನೊಂದಾದ್ರೆ ಅನುಕೂಲ ಪ್ರತಿಕೂಲ ಬರಬಹುದು.
ತಾನೇ ಎಲ್ಲ ಆದ್ಮೇಲೆ ನನಗೇನು ಪ್ರತಿಕೂಲ ಏನೋ ಅನುಕೂಲ ಏನೋ. ಅದಕ್ಕೋಸ್ಕರ ಏನ್ ಮಾಡ್ಬೇಕೀಗ, ಪರಮಾತ್ಮನನ್ನೇ ನಾನು ಅಂತ ತಿಳ್ಕೊಳ್ಳೋದು ಪರಮ ಪ್ರೇಮ. ಪರಮ ಪ್ರೇಮ ಅಂದ್ರೆ ಮಿಗಿಲಿಲ್ಲದ ಪ್ರೇಮ, ಅವ್ಯಭಿಚರಿತ ಪ್ರೇಮ ಅಂತ ಕರಿತೀವಿ ನಾವು. ಆ ಪರಮಾತ್ಮನಲ್ಲಿ ಅವ್ಯಭಿಚರಿತ ಪ್ರೇಮ, ಪರಮ ಪ್ರೇಮ ಅಂದ್ರೆ ನಾನು ಅನ್ನೋ ರೂಪದಿಂದ ಅದನ್ನು ಅನುಭವಿಸೋದು. ಅದು ಹಾಗೆ ಅನುಭವಿಸೋದು, ತಿಳ್ಕೊಳ್ಳೋದು ಸಾಧ್ಯವಿಲ್ಲದೆ ಇರೋದ್ರಿಂದ ಈ ಪ್ರೇಮ ಶಬ್ದದ ವ್ಯಾಖ್ಯಾನವನ್ನು ಮಾಡುವಾಗ ಏನ್ ಮಾಡ್ತೀವಿ, ಪ್ರೇಮದ ಅಭಿವ್ಯಕ್ತಿಯನ್ನು ಪ್ರೇಮ ಅಂದ್ಬಿಡ್ತೀವಿ. ಪ್ರೇಮವನ್ನು ತೋರಿಸೋಗ್ತಾ ಇರಬಾರಲ್ಲ. ಈಗ ಒಬ್ರು ಬಂದ್ರಪ್ಪ ಮನೆಗೆ, ಅವನ ಮೇಲೆ ತುಂಬಾ ಪ್ರೀತಿ ಇತ್ತು, ಏನಾದ್ರೂ ಕೊಡಬೇಕು ಅನ್ಸುತ್ತೆ. ಒಂದು ಲೋಟ ಕಾಫಿ ಕೊಟ್ಟರು ಅಥವಾ ಒಂದು ಲೋಟ ಬಾಳೆಹಣ್ಣು ಕೊಟ್ಟರು. ಅವರ ಪ್ರೀತಿ ಅಂದ್ರೆ ಒಂದು ಲೋಟ ಕಾಫಿಯಷ್ಟು ಅಥವಾ ಒಂದು ಬಾಳೆಹಣ್ಣಷ್ಟು ಅಂತ ಹಾಗೆ ಹೇಳ್ತಾರ? ಅದು ಅದರ ಅಭಿವ್ಯಕ್ತಿ ಅಷ್ಟೇ. ಹಾಗೆ ಪರಮಾತ್ಮನಲ್ಲಿ ಪ್ರೇಮವಿದ್ದರೆ ನಾವು ಅಭಿವ್ಯಕ್ತಿ ಮಾಡೋ ಕ್ರಮದಲ್ಲಿ ಭಜನೆ ಅಂತ ಒಬ್ರು, ಸೇವೆ ಅಂತ ಒಬ್ರು, ಅಥವಾ ಕಥಾ ಅಂತ ಒಬ್ರು, ಪೂಜಾದಿಶ್ವನುರಾಗ, ಕಥಾದಿಶ್ವನುರಾಗ ಇತ್ಯಾದಿಗಳನ್ನು ಹೇಳ್ತಾರೆ. ಇದು ಯಾತಕ್ಕೆ ಹೇಳಿದು ಅಂದ್ರೆ, ಪರಮಾತ್ಮನಲ್ಲಿ ನಿಜವಾದ ಪ್ರೇಮ ಇದೆ ಅಂದ್ರೆ ಅದರ ಅಭಿವ್ಯಕ್ತಿ ದಿವಸ ಮಾಡಬೇಕು. ಅಭಿವ್ಯಕ್ತಿ ಇಲ್ಲದ ಪ್ರೇಮಕ್ಕೆ ವ್ಯವಹಾರದಲ್ಲಿ ಅರ್ಥ ಇಲ್ಲ. ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದೇಹೇಂದ್ರಿಯಾದಿಗಳಲ್ಲಿ ಪ್ರೇಮ ಇದ್ರೆ ತಾನೇ ಅಭಿವ್ಯಕ್ತಿ ಆಗ್ಬಿಡತ್ತೆ. ನಮಗೆ ಒಳ್ಳೆ ಹಣ್ಣು ಕಂಡು ಕೂಡಲೇ ತಿನ್ಬೇಕು ಅನ್ಸುತ್ತೆ, ಅದು ಜನ ಎಲ್ಲ ಒಪ್ಕೊಂಬಿಟ್ಟಿಯಾರ. ಅದು ದೇಹ ಪ್ರೇಮ, ಅದು ದೇವ ಪ್ರೇಮ ಅಲ್ಲ, ದೇಹ ಪ್ರೇಮ. ದೇವ ಪ್ರೇಮ ಬಂದ್ರೆ ಭಕ್ತಿ ಬರುತ್ತೆ, ದೇಹ ಪ್ರೇಮ ಬಂದ್ರೆ ಅಭಿಮಾನ, ಅದು ಸ್ವಾರ್ಥ. ಇವನು ಪರಮಾತ್ಮನಲ್ಲಿ ಪ್ರೇಮವಿಟ್ಟು ಅದರ ಅಭಿವ್ಯಕ್ತಿಯನ್ನು ಮಾಡುವಾಗ ಅಲ್ಲಿ ಗೌಣ ಪ್ರೇಮ, ಗೌಣ ಪರಮ ಪ್ರೇಮ, ಗೌಣ ಜ್ಞಾನ, ಪರಮಜ್ಞಾನ ಅಂತ 4 ಮಾಡ್ಕೋಬೇಕು. ಯಾಕೆಂದ್ರೆ ನಮಗೆ ಗೌಣ ಜ್ಞಾನ ಅಂದ್ರೆ ಶಬ್ದ ಜ್ಞಾನ, ಪರಮಜ್ಞಾನ ಅಂದ್ರೆ ಅನುಭವ ಜ್ಞಾನ, ಗೌಣ ಪ್ರೇಮ ಅಂದ್ರೆ ಜ್ಞಾನವಿಲ್ಲದೆ ಕಲ್ಪಿತವಾಡ್ಕೊಂಡು ಪ್ರೀತಿಸೋದು. ಪರಮಾತ್ಮ ಅಂತವನು ಸರ್ವಜ್ಞ, ಸರ್ವಶಕ್ತ, ಸರ್ವಗುಣ ಸಂಪನ್ನ ಅಂತ ಕೇಳಿದೀವಿ, ನಮ್ಮ ಪರಮಾತ್ಮನ ಸ್ವರೂಪ ಗೊತ್ತಿಲ್ಲ, ಆದ್ರೂ ಪ್ರೀತಿಸ್ತಾ ಇದ್ದೀವಿ, ಅದು ಗೌಣ ಪ್ರೇಮ. ಅನುಭವದಲ್ಲೇ ನಿಂತ್ಕೊಂಡು ನಾನೇ ತಿಳ್ಕೊಂಡಾದ ಪ್ರೇಮ ಪರಮ ಪ್ರೇಮ. ಪರಮ ಪ್ರೇಮ ಕ್ಷಿತಿ ಇಲ್ಲ. ಪರಮ ಪ್ರೇಮ ಅಂದ್ರೂ ಒಂದೇ, ಭಕ್ತಿ ಅಂದ್ರೂ ಒಂದೇ, ಪರಮ ಜ್ಞಾನ ಅಂದ್ರೂ ಒಂದೇ, ಜ್ಞಾನನಿಷ್ಠ ಅಂದ್ರೂ ಒಂದೇ. ವ್ಯತ್ಯಾಸ ಇಲ್ಲ. ಸುಮ್ಮನೆ ಈ ಕಡೆಯಿಂದ ಹೇಳಿರೋದು ಒಂದು, ಆ ಕಡೆಯಿಂದ ಹೇಳಿದ್ರು ಒಂದು. ನಮ್ಮಲ್ಲಿ ನಮ್ಮ ಗುರುಗಳು ಮಹಾಭಾಗವತರ ಜೊತೆ ಹೋಗ್ತಾ ಇದ್ರಂತೆ. ಮಹಾಭಾಗವತರಿಗೆ ಭಕ್ತಿ ಹೆಚ್ಚು, ಇವರಿಗೆ ಶಂಕರ ಭಾಷ್ಯ ಓದಿದ್ರೆ ಜ್ಞಾನ ಹೆಚ್ಚು. ಅವ್ರು ದಿವಸ ವಾಕಿಂಗ್ ಹೋಗೋದು, ಸಂಜೆ ವಾಕಿಂಗ್ ಹೋಗೋದು ಸ್ವಭಾವ. ವಾಕಿಂಗ್ ಹೋಗ್ತಾ ಮಾತಾಡ್ತಾ ಇದ್ರಂತೆ. ಅವ್ರು ಹೋಗ್ತಾ ಇರುವಾಗ ಜ್ಞಾನ ಹೆಚ್ಚೋ ಭಕ್ತಿ ಹೆಚ್ಚೋ ಅಂತ ಹೀಗೆ ಏನೋ ಚರ್ಚೆ ಇರುತ್ತಲ್ಲ, ಮಾಡ್ತಾ ಹೋಗ್ತಾ ಇದ್ರಂತೆ. ಅವರು ಭಾಗವತರು, ನಾನೇ ಎಲ್ಲ ಅನ್ನೋ ಭಕ್ತಿಗೂ ನಾನೇ ಇಲ್ಲ ಅನ್ನೋ ಜ್ಞಾನಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂದ್ರು. ನಾನೇ ಎಲ್ಲ ಅನ್ನೋದು ಭಕ್ತಿ, ನಾನೇ ಇಲ್ಲ ಅನ್ನೋದು ಜ್ಞಾನ. ವ್ಯತ್ಯಾಸ ಏನಿಲ್ಲ ಕಣಪ್ಪ, ಎರಡೂ ಒಂದೇ. ನಾನೇ ಇಲ್ಲ ಅಂದ್ರೆ ದೇಹಾಂದ್ರಿಯಾದಿಗಳಲ್ಲಿ ನಾನಿಲ್ಲ, ಪರಮಾತ್ಮನೇ ನಾನು. ನಾನೇ ಎಲ್ಲ ಅಂದ್ರೆ ಎಲ್ಲವಾದ ಪರಮಾತ್ಮನೇ ನಾನು. ಎರಡೂ ಅರ್ಥ ಒಂದೇ, ಏನು ನಿನಗೆ ಅರ್ಥ ವ್ಯತ್ಯಾಸ ಗೊತ್ತಾಗಿಲ್ಲ. ಭಕ್ತಿ ಅಂದ್ರು ಅದೇ, ಜ್ಞಾನ ನಿಷ್ಠ. ಅದನ್ನು ಗೀತೆಯಲ್ಲಿ ನಿಷ್ಠಾ ಜ್ಞಾನಸ್ಯ ಯಾ ಪರ ಅನ್ನುವಾಗ ಶಂಕರಾಚಾರ್ಯರು ಬರೆದಿದ್ದಾರೆ. ಸಾ ಅರ್ಥಾದಿ ತ್ರಯಾಪೇಕ್ಷೆಯ ಪರಾಭಕ್ತಿ ಇತ್ಯುಚ್ಯತೆ. ಪರಾಭಕ್ತಿ ಜ್ಞಾನ ನಿಷ್ಠ ಒಂದೇ ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ. ಅದು ನಿಜವಾದ ಅನುಭವದಲ್ಲಿ ಚರ್ಚೆ ಮಾಡಿದ್ರೆ ಗೊತ್ತಾಗತ್ತೆ. ಇಷ್ಟೆಲ್ಲ ನಾನು ಯಾಕೆ ಹೇಳಿದೆ ಅಂದ್ರೆ, ಎಲ್ಲಿ ನಿಜವಾದ ಪ್ರೇಮ ಇದೆಯೋ ಅಲ್ಲಿ ನಮಗೆ ತಪ್ಪು ತಿಳುವಳಿಕೆ ಇದೆ ಅಂತ ಗೊತ್ತಾದ್ರೆ ನಮ್ಮ ಮನಸ್ಸು ವಿಲಿ ಒದ್ದಾಡ್ಬೇಕು ಅಲ್ವಾ. ನಾವು ಯಾವುದನ್ನು ತುಂಬಾ ಪ್ರೀತಿಸ್ತಾ ಇದೀವೋ ಅದನ್ನ ತಪ್ಪಾಗಿ ತಿಳ್ಕೊಂಡಿಲ್ಲ ಅನ್ನೋದೇ ಒಂದು ದೋಷ. ಬರೀ ತಿಳ್ಕೊಂಡಿಲ್ಲ ಅನ್ನೋದಲ್ಲ, ತಪ್ಪಾಗಿ ಬೇರೆ ತಿಳ್ಕೊಂಡಿದೀವಿ ಅಂದ್ರೆ ಎಷ್ಟು ನಾವು ಕೆಟ್ಟ ಕೆಲಸ ಮಾಡಿದೀವಿ. ತುಂಬಾ ಆತ್ಮೀಯನಾದ ವ್ಯಕ್ತಿ, ಆತ್ಮೀಯ ಅಂತ ಹೇಳಬಾರ್ದು, ತುಂಬಾ ಆತ್ಮನಾದ ವ್ಯಕ್ತಿ ಅಂತ ಹೇಳಬೇಕು. ಈಗ ಪರಮಾತ್ಮನನ್ನು ಆತ್ಮೀಯ ಅಂದ್ರೆ ಒಂಥರ ಅಪಚಾರ. ಎಲ್ಲರ ಆತ್ಮನಾದ ಪರಮಾತ್ಮನು ಆತ್ಮೀಯನೋ ಆತ್ಮನ? ಆತ್ಮನಿಗೆ ಸಂಬಂಧಪಟ್ಟದ್ದು ಆತ್ಮೀಯ. ಆತ್ಮ ಅಂದ್ರೆ ತಾನೇ. ಅವನನ್ನ ತಪ್ಪಾಗಿ ತಿಳ್ಕೊಂಡು ಹಾಗೆ ನಾವು ಇದೀವಲ್ಲ ಅಂದ್ರೆ ನಿಜವಾದ ನಮ್ಮ ತಪ್ಪು ತಿಳುವಳಿಕೆಗೆ ಕ್ಷಮೆನೇ ಇಲ್ಲ. ಅವನಿಗೆ ನಿಜವಾಗಿ ಭಗವಂತನಿಗೆ ಸರ್ವ ಸಮರ್ಥ. ತಪ್ಪು ತಿಳುವಳಿಕೆ ಗೊತ್ತಾಗ್ತಾ ಇದೆ, ಶಿಕ್ಷೆ ಕೊಟ್ಟಿದ್ರೆ ಅವನು ಏನು ಶಿಕ್ಷೆ ಕೊಟ್ಟರು ತಪ್ಪಿಲ್ಲ. ಆದ್ರೆ ಪರಮಾತ್ಮನು ನೀವು ತಪ್ಪಾಗಿ ಆದ್ರೂ ತಿಳ್ಕೊಳ್ರಿ, ಸರಿಯಾಗಿ ಆದ್ರೂ ತಿಳ್ಕೊಳ್ರಿ, ಅವನಲ್ಲಿ ಏನೂ ವ್ಯತ್ಯಾಸ ಇಲ್ಲ, ಹಾಗೆ ಇರ್ತಾನೆ. ನಮ್ಮ ತಪ್ಪು ತಿಳುವಳಿಕೆ ನಮಗೆ ಅನರ್ಥ ಮಾಡ್ತಾ ಇದೆ. ನಾವೇನ್ ಮಾಡ್ತೀವಿ, ತಪ್ಪು ತಿಳುವಳಿಕೆಯನ್ನು ಅನರ್ಥ ಆಯ್ತು ಮಾಡ್ಕೊಳ್ಳಲ್ಲ, ಹೊರಗಡೆ ಅಥವಾ ಪರಮಾತ್ಮ ದೇವರ ಮೇಲೆ ಹಾಕ್ತೀವಿ. ಆ ದೇವರು ಈ ವಿಷಮ ದೃಷ್ಟಿ ಮಾಡಿದ್ರು, ಇಲ್ಲದ್ರೆ ಇದು ಸರಿ ಇಲ್ಲ ಅಂತ ಅನರ್ಥ ಕಾರಣವನ್ನು ಹೊರಗಡೆ ಹಾಕ್ತಾ ಇದ್ದೀವಿ. ಇಲ್ಲಿ ಹೇಳಿದ್ರು, ಅಯ್ಯಯ್ಯೋ ನಿಜವಾಗಿ ನಿನಗೆ ಯಾವುದು ಪ್ರೇಮಕ್ಕೆ ಮೂಲವೋ ಅಲ್ಲಿ ತಪ್ಪು ತಿಳುವಳಿಕೆ ಇದೆ ಅಂತ ಹೇಳೋಕ್ಕೋಸ್ಕರವೇ ಅಧ್ಯಾಸ ಭಾಷ್ಯ ಬಂದದ್ದು.
ಅದು ಆ ತಪ್ಪು ತಿಳುವಳಿಕೆ ಇಲ್ಲಿ ಹರಿದು ಬಂದ್ಬಿಡ್ತು. ಇದನ್ನು ನಾನು ಮಾಡ್ಕೊಂಡದ್ದು. ಯಾವುದನ್ನು ನಾನು ಮಾಡ್ಕೋಬೇಕು ಅದನ್ನು ಬಿಟ್ಬಿಟ್ಟ, ಯಾವುದು ಮಾಡಬಾರ್ದಾಗಿತ್ತೋ ಅದನ್ನು ನಾನು ಮಾಡ್ಕೊಂಡ. ಇದು ಬಿಡೋದು ಇಲ್ಲ. ಇವನಿಗೆ ವ್ಯವಹಾರ ಮಾಡಿದಷ್ಟು ಜಾಸ್ತಿ ಗಟ್ಟಿಯಾಗತ್ತೆ. ಅಭಿಮಾನ ಇದೆಯಲ್ಲ, ನೀವು ಪ್ರಪಂಚದಲ್ಲಿ ಮುಳುಗಿದಷ್ಟು ಅಲ್ಲ ಇನ್ನೂ ರುಚಿ ಹತ್ತತ್ತೆ, ಅದು ಅಲ್ಲೇ ಮಾಡಬೇಕು ಅನ್ಸತ್ತೆ. ಇದಕ್ಕೆ ಕಡೆ ಹೋದ್ರೆ ಇವ್ರು ಯಾಕೋ ಸರಿ ಇಲ್ಲ, ಯಾಕೋ ವೇದಾಂತ ಜಾಗ ಹೊರಬಿಟ್ರು ಕಂಡ್ರೆ ಪ್ರಪಂಚದ ಹಾಗಿಲ್ಲ, ಎಲ್ಲರ ಹಾಗಿಲ್ಲ ಅಂತ. ಎಲ್ಲರ ಹಾಗಿಲ್ಲ ಅಂದ್ರೆ ಎಲ್ಲರೂ ಹುಚ್ಚರು, ಇವನು ವಿವೇಕಿಯಾದ, ಇವನು ಯಾಕೋ ಹುಚ್ಚರಾಗಿಲ್ಲ ಅಂತ. ಅದಕ್ಕೇನು ಹೇಳ ನಾವು? ಹಾಗಾಗಿದೆ, ಎಲ್ಲರಾಗಿಲ್ಲ, ಇವ್ರಿಗೇನೋ ಆಗ್ಬಿಟ್ಟಿದೆ, ಇವರಿಗೆ ಕಾಯಿಲೆ ಬಂದ್ಬಿಟ್ಟಿದೆ ಮಾಡ್ಕೋತಾರೆ. ನಿಜವಾದ ಜ್ಞಾನಿಯನ್ನ ಲೋಕದವರು ತಿಳಿಯೋದು ಹೇಗಾರು ತಿಳ್ಕೊಳ್ಳಿ. ಪ್ರಕೃತ ಏನಾಯ್ತು, ಆತ್ಮಾನಾತ್ಮರ ಅನ್ಯೋನ್ಯಾಧ್ಯಾಸದಲ್ಲಿ ಆತ್ಮನೇ ಇಲ್ಲ ಅಂತ ಆಗ್ಬಿಡ್ತಲ್ಲ ಅಂತ ಒಂದು ಪ್ರಶ್ನೆ ತೆಗೆದಿದ್ದೆ. ಅದಕ್ಕೆ ಉತ್ತರ ಹೇಳ್ತೇನೆ. ಅವ್ರು ಹೇಳಿದ್ರು, ಇದನ್ನ ವಿಂಗಡ ಮಾಡಿ ತಿಳ್ಕೋಬೇಕು. ಸಾಕ್ಷಿಯನ್ನ ನೇರಾಗಿ ನೀವು ದೇಹಾದಿಗಳಲ್ಲಿ ಅಧ್ಯಾಸ ಮಾಡಿಲ್ಲ. ಸಾಕ್ಷಿನ ಅಧ್ಯಾಸ ಮಾಡುವಾಗ ಒಂದು ನಾನು ಅಂತ ಒಂದು ಮಧ್ಯೆ ಬಂದಿಯಾನೆ. ಅದಕ್ಕೆ ಅವರು ಭಾಷ್ಯಕಾರರು ಅಸ್ಮತ್ ಪ್ರತ್ಯಯ ಗೋಚರ, ಯುಷ್ಮತ್ ಪ್ರತ್ಯಯ ಗೋಚರ ಅಂತ ಹಾಕಿದ್ರು ಹೊರತು ಸಾಕ್ಷಿಯನ್ನು ದೇಹಾದಿಗಳನ್ನು ನೀವು ಅನ್ಯೋನ್ಯಾಧ್ಯಾಸ ಮಾಡಿದೆ ಅಂತ ಹೇಳಲಿಲ್ಲ. ಆ ಅಸ್ಮತ್ ಪ್ರತ್ಯಯ ಗೋಚರ ಇದಾನಲ್ಲ, ಅಂದ್ರೆ ನಾನು ಬರ್ತಾನಲ್ಲ, ಅವನು ಒಂದು ರೀತಿ ಅನೃತವೇ. ಅನೃತ ಅಂದ್ರೆ ಸುಳ್ಳೆ. ಅವನು ಸುಳ್ಳಾದ ಅಸ್ಮತ್ ಪ್ರತ್ಯಯನ ದೇಹಾದಿಗಳಲ್ಲಿ ಅಧ್ಯಾಸ ಮಾಡಿದೀವಿ, ಸುಳ್ಳಾದ ದೇಹಾದಿಗಳನ್ನ ನಾನು ಅನ್ನೋದ್ರಲ್ಲಿ ಅಧ್ಯಾಸ ಮಾಡಿದೀವಿ. ನಾನು ಅನ್ನೋದು ಅಧ್ಯಾಸ ಮಾಡುವ ಸಾಕ್ಷಿಯನ್ನು ಎಳ್ಕೊಂಡು ಮಾಡಿದೀವಿ. ಅಲ್ಲಿ ಸಾಕ್ಷಿಯು ದೇಹಾದಿಗಳಲ್ಲಿ ಅಧ್ಯಾಸ ಅಂತ ಹೇಳ್ತಾ ಇಲ್ಲ ಅವರು, ಸಾಕ್ಷಿಯ ಕಲ್ಪಿತ ರೂಪವಾದ ನಾನು ಅನ್ನೋದು. ಅದಕ್ಕೆ ನಾವು ಈ ದೃಷ್ಟಾಂತವನ್ನು ಕೊಡ್ತೀವಿ. ಒಂದು ರೀತಿ ಹೇಳ್ತೀವಿ, ಹೌದು ಸಾಕ್ಷಿಯಿಂದ ದೇಹಾದಿಗಳಲ್ಲಿ ಅಧ್ಯಾಸ ಮಾಡಿದಾಗ ನಾನು ಅನ್ನೋ ರೂಪ ಬರುತ್ತಲ್ಲ, ಅದು ಸುಳ್ಳು ಅಂತ ಆದ್ರೆ ನಮಗೇನು ತಪ್ಪೇನಿಲ್ಲ. ಆಗಲಿ, ನಿಜವಾದ ಆತ್ಮ ಒಬ್ಬ ಇದಾನಲ್ಲ, ಅಸಂಗನಾದ ಆತ್ಮ ತಾನೇ ತಾನಾಗಿರುವಾಗ ಸುಳ್ಳಾದ ನಾನು ಈ ದೇಹಾದಿಗಳಲ್ಲಿ ಅಧ್ಯಾಸವಾದಾಗ ಇದರಲ್ಲಿ ಆರೋಪ ಮಾಡಿದ್ರೆ ಇದು ಸುಳ್ಳು ಅಂತ ಆಯ್ತಲ್ಲ, ಆಗ್ಲಿ, ತೊಂದರೆ ಇಲ್ಲ. ನಾನು ಅನ್ನೋದು ಸುಳ್ಳು, ದೇಹಾದಿಗಳು ಅದು ಸುಳ್ಳು. ಯಾಕೆಂದ್ರೆ ದೇಹಾದಿಗಳಿದೆ ಅನ್ನೋದು ಪ್ರಮಾಣ ಇಲ್ಲ. ಅವಿದ್ಯಾ ಕಲ್ಪಿತ ಅಂತೇವೆ ನಾವು. ಅವಿದ್ಯಾ ಕಲ್ಪಿತ ಅನ್ನೋ ಪದವನ್ನು ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು. ಯಾಕಂದ್ರೆ ಅವಿದ್ಯೆ ಒಂದಿದೆ, ಅದರಿಂದ ಕಲ್ಪಿತವಾಗಿದೆ ಅಂತ ಅರ್ಥ ಅಲ್ಲ. ಅದು ಇದೇನು ಮಾಡ್ಕೊಂಡಿರೋ ನಿಮ್ಮ ತಪ್ಪು ತಿಳುವಳಿಕೆ ಅಷ್ಟೇ. ತುಂಬಾ ಚರ್ಚೆ ಮಾಡ್ಬೇಕಾಗಿಲ್ಲ. ಯಾರು ದೇಹೇಂದ್ರಿಯಾದಿಗಳು ಇದೆ ಅಂತ ಮಾಡ್ಕೊಂಡ್ಯಾರೋ ಅದು ತಪ್ಪು ತಿಳುವಳಿಕೆಯಿಂದ ಮಾಡಿರೋದು ಅಂತ ಹೇಳಿ, ಹೀಗೆ ಆತ್ಮಾನಾತ್ಮರ ಅನ್ಯೋನ್ಯಾಧ್ಯಾಸದಲ್ಲಿ ಕೇವಲನಾದ ಆತ್ಮನು ಹಾಗೆ ಉಳ್ಕೋತಾನೆ. ಈ ದೇಹೇಂದ್ರಿಯಾದಿಗಳಿಗೂ ನಾನು ಎಂಬುದಕ್ಕೂ ಪರಸ್ಪರ ಅಧ್ಯಾಸವಾದಾಗ ನಾನು ಅನ್ನೋದು ಇದರಲ್ಲಿ ಹಾಕಿದ್ರೆ ನಾನು ಅನ್ನೋದು ಸುಳ್ಳು, ದೇಹೇಂದ್ರಿಯಾದಿಗಳು ಹಾಕಿದ್ದು ಸುಳ್ಳು. ದೇಹೇಂದ್ರಿಯಾದಿಗಳು ಯಾವಾಗಲೂ ಸುಳ್ಳೆ, ಆತ್ಮನು ಯಾವಾಗಲೂ ಸತ್ಯ. ಆದರೆ ಆತ್ಮನು ಆರೋಪಣೆ ಮಾಡುವಾಗ ಡೈರೆಕ್ಟ್ ಆಗಿ ಮಾಡಿಲ್ಲ. ನೀವು ಸಾಕ್ಷಿಯನ್ನೇ ತಗೊಬಂದು ದೇಹಾದಿಗಳಲ್ಲಿ ಸೇರಿಸಿಲ್ಲ, ಸಾಕ್ಷಿಯನ್ನ ನಾನೂನೋ ರೂಪದಿಂದ ಹಾಕಿದಿರಿ. ಆ ನಾನೂನೋ ರೂಪ ಸುಳ್ಳಾಗಲಿ ಪರವಾಗಿಲ್ಲ, ನಮಗೇನು ದೋಷ ಇಲ್ಲ ಅನ್ನೋರು. ಇದಕ್ಕೆ ಇನ್ನೊಂದು ಉದಾಹರಣೆನೂ ಹೇಳಿದ್ದಾರೆ. ಈಗ ನೋಡಿ, ಆಸ್ಪದ ಸತ್ಯ ಹಾಗೆ ಹೇಳ್ತಾರೆ ನೀವು. ಆಸ್ಪದ ಎರಡು ಸತ್ಯ ಆಗ್ಬೇಕಲ್ಲ ಅಂತ ಪ್ರಶ್ನೆಯಲ್ಲಿ. ಹಾಗೇನಿಲ್ಲ. ಅಲ್ಲಿ ದೇಹೇಂದ್ರಿಯಾದಿಗಳಲ್ಲಿ ನಾನು ಸೇರ್ಕೊಂಡಿರೋದ್ರಿಂದಲೇ ಆ ಸಾಕ್ಷಿಯ ಸತ್ಯತ್ವವೇ ಇದಕ್ಕೆ ಸತ್ಯತ್ವ ಬುದ್ಧಿಯನ್ನು ಕೊಟ್ಟಿದೆ ಅಷ್ಟೇ. ಸತ್ಯವೇ ಆಗಿರ್ಬೇಕು ಅಂತಿಲ್ಲ. ಸತ್ಯ ಅಂತ ಮಾಡ್ಕೊಂಡು ನಾನು ಮಾಡ್ಕೊಂಡ್ಬಿಟ್ಟಿಯಾನೆ. ಅದು ನಾನು ಆಗೋದ್ರಿಂದಲೇ ಸತ್ಯ ಅಂತ ಆಗಿರೋದು. ದೇಹೇಂದ್ರಿಯಗಳು ಯಾಕೆ ಇದೇನು ಸತ್ಯ ಅಂದ್ರೆ ನಾನು ತಿಳ್ಕೊಳ್ಳೋದ್ರಿಂದ ಅದಕ್ಕೆ ಇದೇನು ಅಂತ ಅಸ್ತಿತ್ವ ಬಂದಿದೆ. ಅದಕ್ಕೆ ಸ್ವತಂತ್ರ ಯುಕ್ತಿಯಿಂದ ಅದಕ್ಕೆ ಸತ್ಯತ್ವ ಇಲ್ಲ. ಸತ್ಯತ್ವ ಎರಡು ಥರ ಬರುತ್ತೆ. ಒಂದು ಪ್ರಮಾಣದಿಂದ ಸಿದ್ಧವಾದಾಗ, ಅಥವಾ ಆ ವಸ್ತು ನಾನು ಅನ್ನೋ ರೂಪದಿಂದ ತೋರ್ಕೊಂಡಾಗ. ನಾನು ಅನ್ನೋ ರೂಪ ಸೇರ್ಕೊಂಡ್ಬಿಡುತ್ತಲ್ಲ, ಅದರಿಂದ ಸತ್ಯ ಅನ್ಸತ್ತೆ. ನಿಜವಾದ ಈಗ ದೇಹಾದಿಗಳು ಒಂದ್ ಕಡೆ ಇದೆ, ಅದರಲ್ಲಿ ನಾನು ಅನ್ನೋದು ಬಂದು ಸೇರ್ಕೊಂತು ಅಂದ್ರೆ ನೀವು ಹೇಳುವಾಗೆ ದೇಹೇಂದ್ರಿಯಗಳು ಸತ್ಯ ಅಂತ ಆಗ್ಬೇಕಲ್ಲ ಅಂತ. ಇಷ್ಟೂ ನೀವು ತರ್ಕ ಮಾಡಿದರೆ ಇದು ತರ್ಕದಿಂದ ಆತ್ಮಾನಾತ್ಮರ ಅನ್ಯೋನ್ಯಾಧ್ಯಾಸದಲ್ಲಿ ಎರಡೂ ಒಂದ್ ಕಡೆ ಸತ್ಯ ಆಗ್ಬೇಕು, ಇಲ್ಲ ಎರಡೂ ಸುಳ್ಳಾಗಬೇಕು ಅಂತ ಚರ್ಚೆ ಬರುತ್ತಲ್ವಾ. ಅದಕ್ಕೆ ಅವ್ರು ಹೇಳ್ತಾರೆ, ಇದು ಅಧ್ಯಾಸ ಅನ್ನೋದು ಯುಕ್ತಿಯಿಂದ ಸಿದ್ಧಪಡಿಸಿದ್ದಲ್ಲ. ಅದು ಅಧ್ಯಾಸ ನಿಜವಾಗಿ ಸಿದ್ಧವೇ ಆಗೋದೂ ಇಲ್ಲ. ಕೊನೆಗೆ ಹೋಗೋದಾದ್ರೆ ಮೊಟ್ಟ ಮೊದಲ ಪೂರ್ವಪಕ್ಷಿ ಹೇಳಿದ್ದಲ್ಲ, ಅಧ್ಯಾಸ ಇಲ್ಲವೇ ಇಲ್ಲ ಅಂತ, ಅದು ಹಾಗೆ ಉಳ್ಕೊಳ್ಳುತ್ತೆ. ಆದ್ರೆ ನಾವು ಏನ್ ಮಾಡಿದೀವಿ, ಲೋಕದ ಅನುಭವವನ್ನು ಇಟ್ಕೊಂತಾನೆ ನನ್ನ ವ್ಯವಹಾರ. ಲೋಕದಲ್ಲಿ ನಾನು ಅಂತ ಹೇಳ್ತಾ ಇದೀವಲ್ಲ, ಇದಕ್ಕೊಂದು ಗತಿ ಕಾಣಿಸ್ಬೇಕು ಅಂತ ಹೇಳಿ ಆತ್ಮಾನಾತ್ಮರನ್ನ ಪರಸ್ಪರ ವಿಂಗಡವಾಗಿ ತಿಳ್ಕೊಳ್ಳದೆ ಇಲ್ಲಿ ಹೀಗೆ ಅಧ್ಯಾಸ ಆಗಿದೆ, ಅಧ್ಯಾಸ ಆಗಿದೆ ಅನ್ನೋ ವ್ಯವಹಾರ ನೋಡಿದ್ರೆ ಗೊತ್ತಾಗುತ್ತೆ. ಅದು ತರ್ಕ. ಏನಂತ ಹೇಳ್ತಾರೆ,
ಆತ್ಮನನ್ನ ಇಲ್ಲಿ ಅಧ್ಯಾಸ ಮಾಡಿದ್ರೆ ಆತ್ಮ ಸುಳ್ಳಾಗಬೇಕು, ಶರೀರವನ್ನು ಅಧ್ಯಾಸ ಮಾಡಿದ್ರೆ ಶರೀರ ಸುಳ್ಳಾಗಬೇಕು, ಆತ್ಮನೂ ಒಂದು ದೃಷ್ಟಿಯಿಂದ ಸತ್ಯ ಆಗಬೇಕು, ಶರೀರವೂ ಒಂದು ದೃಷ್ಟಿಯಿಂದ ಸತ್ಯ ಆಗಬೇಕು ಅಂತ. ಅದೆಲ್ಲ ಇಲ್ಲ, ಅಲ್ಲಿ ಸತ್ಯ ಆಗಬೇಕಾಗೇನಿಲ್ಲ. ತಪ್ಪಾದ್ರಲ್ಲಿ ತಪ್ಪಾಗಿ ತೋರಿಸ್ಬಹುದು. ಈಗ ಒಂದು ಹಗ್ಗದಲ್ಲಿ ಬರೀ ಹಾವು ಅಂತ ಅಷ್ಟೇ ಅಲ್ಲ, ಮಾಲೆ ಅಂತಲೂ ಬರ್ಬೋದು, ನೆಲದ ಬಿರುಕು ಅಂತಲೂ ಬರ್ಬೋದು, ಅಥವಾ ಇಲ್ಲದೇ ಇರೋ ನೆರಳಲ್ಲಿ ನೆಲದ ಬಿರುಕು ಅಂತ ಬರ್ಬೋದು. ನೆರಳು ಇಲ್ಲವೇ ಇಲ್ಲ. ತಪ್ಪಾದ ವಸ್ತುವಿನಲ್ಲೂ ತಪ್ಪು ತಿಳುವಳಿಕೆ ಬರ್ಬೋದು, ಬರೀ ತೋರಿಕೆಯಲ್ಲಿ ಇನ್ನೊಂದು ತಪ್ಪು ತಿಳುವಳಿಕೆ ಬರ್ಬೋದು. ನೀವು ಎರಡೂ ಆಸ್ಪರು ಸತ್ಯ ಆಗಿರ್ಬೇಕು ಅಂತಿಲ್ಲ. ದೇಹಾದಿಗಳು ಸತ್ಯ ಅನ್ನೋದು ಯಾವಾಗ ಆಗತ್ತೆ ಅಂತಂದ್ರೆ ಕೇವಲ ಆತ್ಮನೇ ಎಲ್ಲವೂ ಅಂತ ಹೇಳ್ತೀವಲ್ಲ, ಆವಾಗ ಬೇಕಾದ್ರೆ ಆತ್ಮರೂಪದಿಂದ ಸತ್ಯ ಅಂತ ನೀವು ಹೇಳ್ಬೋದು. ದೇಹರೂಪದಿಂದ ಅಲ್ಲ, ಅಥವಾ ಪಂಚಭೂತಗಳ ರೂಪದಿಂದಲೂ ಅಲ್ಲ. ಚೈತನ್ಯವೇ ದೇಹಾದಿಗಳಾಗಿ ತೋರ್ತಾ ಇದೆ ಅಂತ ಹೇಳ್ತೀವಲ್ಲ, ಚೈತನ್ಯವೇ ದೇಹಾದಿಗಳು ತೋರ್ತಾ ಇರುವಾಗ ಚೈತನ್ಯ ರೂಪದಿಂದ ಸತ್ಯವನ್ನು ನೀವು ಹೇಳಿದ್ರೆ ತೊಂದರೆ ಏನಿಲ್ಲ. ಇದರಲ್ಲಿ ನಾವು ಒಂದು ದೃಷ್ಟಾಂತವನ್ನು ಹೇಳ್ತೇನೆ ನಿಮಗೆ. ಹಗ್ಗದಲ್ಲಿ ಹಾವನ್ನ ಕಂಡಿದ್ದೀವಿ, ಇದು ಹಾವು ಅಂತಾರೆ. ಅಲ್ಲಿ ಇದು ಅನ್ನೋದು ಹಾವು ಅನ್ನೋದು ಎರಡೂ ಸುಳ್ಳು, ಇದು ಅನ್ನೋದು ಸತ್ಯ, ಹಾವು ಅನ್ನೋದು ಸುಳ್ಳು ಅಂತ ಹೇಗೆ ಹೇಳಬೇಕು ಅಂತ ಪ್ರಶ್ನೆ. ಇದು ಚರ್ಚೆ ಸ್ವಲ್ಪ ತರ್ಕದಲ್ಲಿದೆ. ನಾವು ಹೇಳ್ತೀವಿ ಹಗ್ಗ ಅನ್ನೋ ಸತ್ಯ, ಇದು ಹಾವು ಅಂದ. ಹಾವಿನ ಜೊತೆಯಲ್ಲಿ ಸೇರಿರುವ ಇದು ಎಂಬುದು ಅಂತ ಕನ್ನಡ ಭಾಷೆಯಲ್ಲಿ ಹೇಳಬೇಕು. ಹಾವಿನ ಜೊತೆಯಲ್ಲಿ ಸೇರಿರುವ ಇದು ಎಂಬುದು ಸುಳ್ಳು, ಹಾವು ಅನ್ನೋ ತೋರಿಕೆನೂ ಸುಳ್ಳು, ಅದೆರಡಕ್ಕೂ ಭಿನ್ನವಾದ ಹಗ್ಗ ಅನ್ನೋ ಸತ್ಯ. ದೃಷ್ಟಾಂತ ಅರ್ಥ ಆಯ್ತಾ? ಅದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಹೇಳೋದಾದ್ರೆ, ಸರ್ಪಸ್ಯ ಪುರೋವರ್ತಿತ್ವಂ ಸರ್ಪಾಭಾಸಶ್ಚ ಉಭಯಮಪಿ ಮಿಥ್ಯಾ. ಸರ್ಪಸ್ಯ ಆಸ್ಪದಭೂತ ರಜ್ಜುರೇವ ಸತ್ಯ. ಅಲ್ಲಿ ಪುರೋವರ್ತಿತ್ವ ಅಂತಿದೆಯಲ್ಲ, ಅದೇ ಒಂದು ತೋರಿಕೆ. ಇಲ್ಲಿ ನಾನು ಅನ್ನೋದು. ಆಮೇಲೆ ಸರ್ಪದ ಸ್ಥಾನದಲ್ಲಿ ದೇಹಾದಿಗಳು, ಸರ್ಪವಾಗಿ ತೋರುವ ದೇಹಾದಿಗಳು, ಸರ್ಪದಂತೆ ಕೇವಲ ತೋರಿಕೆಯಾಗಿರುವ ದೇಹಾದಿಗಳು, ಅದರಲ್ಲಿ ಇದು ಎಂಬ ರೂಪದಂತೆ ತೋರಿದ ನಾನು ಎಂಬುದು ಎರಡೂ ತೋರಿಕೆಯೇ. ಎರಡಕ್ಕೂ ಆಸ್ಪದವಾದ ಕೇವಲ ಅಸಂಗನಾದ ಚೈತನ್ಯವೊಂದೇ ಸತ್ಯ ಅಂತ ಆತ್ಮಾನಾತ್ಮರ ಅನ್ಯೋನ್ಯಾಧ್ಯಾಸಲ್ಲಿ ಕನ್ಕ್ಲೂಷನ್ ಮಾಡ್ತಾರೆ. ಇದು ಯಾತಕ್ಕೆ ಅಂದ್ರೆ ಈ ಲಾಜಿಕಲಿ ಪ್ರೂವ್ ಮಾಡುವಾಗ ಬರುತ್ತೆ. ಅಧ್ಯಸ್ಥವಾದದ್ದು ಸುಳ್ಳು, ಅಧ್ಯಸ್ಥಕ್ಕೆ ಆಸ್ಪದವಾದ ಸತ್ಯ, ಈ ತರ್ಕ ಇದೆಯಲ್ಲ, ಇದು ವಿಂಗಡವಾದ ಮೇಲೆ ಏನು, ಇಲ್ಲಿ ವಿಂಗಡ ಮಾಡೋ ಎರಡು ಇರೋದೇ ಇಲ್ಲ. ಒಂದನ್ನೇ ಎರಡು ಅಂತ ಕಲ್ಪಿಸ್ಕೊಂಡು ನಾನು ನೆರಳು ಎರಡು ಅಂತ ಹೇಳಿದ್ರಂತೆ. ನಾನು ನೆರಳು ಎರಡಾಗೋದೆ. ನೆರಳು ಅನ್ನೋದು ವಸ್ತುವೇ ಅಲ್ಲ, ಅದು ನನ್ನ ನೆರಳು ಹಿಂಬಾಲಿಸತ್ತೆ ಅಂತ ಅರ್ಥವೂ ಇಲ್ಲ. ಅದಕ್ಕೆ ಭಾಷೆ ಏನಾಗ್ಬಿಟ್ಟಿದೆ ಅಂದ್ರೆ, ಹೇಳುವಾಗ ಏನೋ ಒಂದು ಕಲ್ಪನೆಯನ್ನು ಹುಟ್ಟಿಸಿ ಅದೋ ಒಂದು ವಸ್ತು ಅಂತ ಅನ್ನಿಸ್ಬಿಡುತ್ತೆ. ಹೀಗಾಗಿ ಈ ನೆರಳಿನ ವಿಷಯದಲ್ಲಿ ಹೀಗಾಗಿದೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈ ಉಪಾಧಿ ಅನ್ನೋ ಪದವನ್ನು ನಿಮಗೆ ಸ್ವಲ್ಪ ವ್ಯಾಖ್ಯಾನ ಮಾಡಬೇಕು ಅಂತ ಅನಿಸ್ತು. ಯಾಕೆಂದ್ರೆ ದೇಹೇಂದ್ರಿಯಾದಿಗಳನ್ನ ನಾವು ಉಪಾಧಿ ಅಂತ ಕರಿತೀವಿ. ಈ ಉಪಾಧಿ ಶಬ್ದಾರ್ಥವು ಅದಕ್ಕೆ ಸಂಬಂಧಪಡದೆ ಅದರ ತೋರುವಿಕೆಗೆ ಯಾವುದು ಸಾಧನವೋ ಅದು ಅದಕ್ಕೆ ಉಪಾಧಿ. ಇದು ಲಕ್ಷಣ. ಉಪಾಧಿ ಅನ್ನೋದು ಕನ್ನಡ ಈ ಲೋಕ ಭಾಷೆಯಲ್ಲಿ ಆರ್ತ್ವಿಜ್ಯಕ್ಕೆ ಉಪಾಧಿ ಅಂತಾರೆ, ಅದು ಬೇಡ. ಉಪಾಧಿ ಅಂದ್ರೆ ನಮ್ಮ ದೃಷ್ಟಾಂತ ಹೇಳೋದಾದ್ರೆ, ಈ ಬಲ್ಪ್ ಇದೆಯಲ್ಲ, ಅದು ವಿದ್ಯುತ್ತಿಗೆ ಉಪಾಧಿ. ಬಲ್ಪ್ ಇಲ್ಲದೆ ಹೋದ್ರೆ ಕರೆಂಟ್ ಬೆಳಕಾಗಿ ಬರಲ್ಲ. ಆದರೆ ಬಲ್ಪಿಗೂ ಕರೆಂಟಿಗೂ ಸಂಬಂಧ ಇಲ್ಲ. ವೋಲ್ಟೇಜ್ ಬಲ್ಪ್ ಇದೆಯಲ್ಲ, ಬಲ್ಪ್ ಅಲ್ಲೇನು ಕರೆಂಟ್ ಇರೋಲ್ಲ, ಕರೆಂಟ್ ಇರುತ್ತೋ ಇರಲ್ಲ. ಆದರೆ ಬಲ್ಪ್ ಅನ್ನು ಹಾಕದೆ ಹೋದ್ರೆ ಕರೆಂಟ್ ಬೆಳಕಾಗಿ ಬರೋದಕ್ಕಾಗಲ್ಲ. ಆಗ ಈ ದೃಷ್ಟಾಂತದಲ್ಲಿ ಎಷ್ಟು ಅಂಶ ಇರಬೇಕು? ವಿದ್ಯುತ್ತಿಗೂ ಬಲ್ಪಿಗೂ ಸಂಬಂಧ ಇಲ್ಲ, ಕರೆಕ್ಟ್ ತಾನೆ? ವಿದ್ಯುತ್ತಿನ ಸ್ವರೂಪಕ್ಕೂ ಇದರ ಸ್ವರೂಪಕ್ಕೂ ಸಂಬಂಧ ಇಲ್ಲ. ಆದರೆ ವಿದ್ಯುತ್ ಬೆಳಕಾಗಿ ಬರೋ ಅಭಿವ್ಯಕ್ತಿಯಾಗೋದಕ್ಕೆ ಅದು ಸಾಧನ, ಅದು ಉಪಾಧಿ. ಗುಣ ಅಲ್ಲ. ವಿದ್ಯುತ್ತಿನ ಗುಣವೋ ಗುಣ ಅಲ್ಲ, ವಿದ್ಯುತ್ತಿನ ಅವಯವೂ ಅಲ್ಲ. ಹಾಗೆ ತದಭಿವ್ಯಕ್ತಿ ಸಾಧನಂ ಅಸಂಬದ್ಧಂ, ಅದಕ್ಕೆ ಸಂಬಂಧಪಡದ ಅದರ ಅಭಿವ್ಯಕ್ತಿಗೆ ಸಾಧನವಾದದ್ದು ಉಪಾಧಿ. ಈಗ ಇಲ್ಲಿ ದೃಷ್ಟಾಂತ ಇದಾದ್ರೆ ದಾಷ್ಟಾಂತ ಹೊಲಿಸೋಣ. ಆತ್ಮನ ಅರಿವು, ಆತ್ಮನ ಅಲ್ಲ ಆತ್ಮನೇ ಅರಿವು. ಆಗಲೇ ಅರಿವಿನ ರೂಪನಾದ ಆತ್ಮನಿಗೆ ದೇಹೇಂದ್ರಿಯಾದಿಗಳು ಉಪಾಧಿ. ಅಂದ್ರೆ ಅರಿವು, ಇದರ ಮೂಲಕ ಬರಿಯ ಅರಿವು ಕಾಣೋದೇ ಇಲ್ಲ. ಎಲ್ಲಿ ಕಾಣುತ್ತೆ? ಬರಿಯ ಹಾಗೆ ವಿದ್ಯುತ್ ಕಾಣೋದು ಹಾಗೆ ಕಾಣೋದಿಲ್ಲ. ಇದರ ಮೂಲಕ ಬಂದ್ರೆ ಆ ಅರಿವು ತೋರುತ್ತೆ. ಆದರೆ ದೇಹೇಂದ್ರಿಯಕ್ಕೂ ಅರಿವಿಗೂ ಏನೇನೂ ಸಂಬಂಧ ಇಲ್ಲ. ಸಂಬಂಧಪಡಿಸಿದ್ರೆ ತಪ್ಪು ಕಲ್ಪನೆ ಅಷ್ಟೇ. ಹಾಗೆ ದೇಹೇಂದ್ರಿಯಾದಿಗಳನ್ನು ಉಪಾಧಿ ಅಂತ ಕರೆದ್ರು. ಉಪಾಧಿ ಇದೇನೋದು ಅವಿದ್ಯಾ ಕಲ್ಪಿತ.
ಇವು ಏನ್ ಮಾಡಿದ್ವಿ ನಾವು ಉಪಾಧಿನೋ. ಇಲ್ಲಿ ದೃಷ್ಟಾಂತದಲ್ಲಿ ಬಲ್ಪು ಸತ್ಯ, ಕರೆಂಟು ಸತ್ಯ ವ್ಯವಹಾರ ದೃಷ್ಟಿಯಿಂದ. ಇಲ್ಲಿ ಹಾಗಲ್ಲ, ದೇಹೇಂದ್ರಿಯಾದಿಗಳು ಇಲ್ಲವೇ ಇಲ್ಲ. ಇಲ್ಲವೇ ಇಲ್ಲದೆ ಇರೋ ದೇಹೇಂದ್ರಿಯಾದಿಗಳನ್ನ ತಪ್ಪು ತಿಳುವಳಿಕೆಯಿಂದ ಇದೆ ಅಂತ ಮಾಡಿಕೊಂಡು ಆ ತಪ್ಪು ತಿಳುವಳಿಕೆಯಿಂದ ಕಲ್ಪಿತವಾದ ದೇಹೇಂದ್ರಿಯಾದಿಗಳು ಆತ್ಮನ ಅರಿವಿಗೆ ಉಪಾಧಿ ಅಂತ ಒಂದು ಅಧ್ಯಾರೋಪ ದೃಷ್ಟಿ ಹೇಳ್ತೀವಿ. ಉಪಾಧಿ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳ್ತೀವಿ ಮುಂದೆ. ಉಪಾಧಿ ಅಂತ ಹೇಳಿದರೆ ನಮಗೆ ಕೆಲವು ವ್ಯಾಖ್ಯಾನ ಮಾಡೋಕೆ ಸುಲಭ. ಏನು? ಈ ಉಪಾಧಿಗಳಿಂದ ಅರಿವು, ಎಲ್ಲೆಲ್ಲೂ ಇರೋ ಅರಿವು ನಾಮರೂಪಗಳಾಗಿ ತೋರುತ್ತೆ. ಇಲ್ಲಿ ಅಧ್ಯಾಸವಾಯಿತು. ಅಧ್ಯಾಸವಾದ ಕೂಡಲೇ ಇಲ್ಲಿಂದ ಅರಿವು ಹೊರಗೆ ಬರ್ತಾ ಇದೆ. ಹೊರಗೆ ಬರಿತಾ ಇದ್ರೆ ಅದೇ ಅಖಂಡವಾದ ಚೈತನ್ಯವೇ ವಿಶ್ವಾಕಾರವಾಗಿ, ವಿಶ್ವಾಕಾರ ಅಂದ್ರೆ ನಾಮರೂಪಗಳಾಗಿ ಅಂತ ಅರ್ಥ. ನಾಮರೂಪ ಕ್ರಿಯಾ ಅಂತ ಹೇಳ್ತಾರೆ. ಹೀಗಾಗಿ ತೋರ್ತಾ ಇದೆ. ಇದು ನಾಮರೂಪಗಳಾಗಿ ತೋರ್ತಾ ಇರೋದಿದೆಯಲ್ಲ, ಅದು ಅವ್ಯಾಕೃತ ವ್ಯಾಕೃತವಾಗತ್ತೆ ಅಂತ ಒಂದು ಹೇಳ್ತಾ ಇದ್ದೀವಿ. ನೀವು ಅಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ನಾಮರೂಪಗಳಾಗಿ ಹೇಳ್ತೇನೆ. ಅವ್ಯಾಕೃತ ಅಂದ್ರೆ ಈ ನಾಮರೂಪಗಳು ಏನಿದೆಯೋ ಇದು ಪ್ರಳಯ ಕಾಲದಲ್ಲಿ ಬೀಜ ರೂಪದಿಂದ ಇತ್ತು, ಈಗ ಬಂತು, ಅದು ಅವ್ಯಾಕೃತ. ವ್ಯಾಕೃತ ಅಂದ್ರೆ ಬಿಡಿ ಬಿಡಿಯಾದದ್ದು, ಅವ್ಯಾಕೃತ ಅಂದ್ರೆ ಬಿಡಿ ಬಿಡಿ ಆಗದೆ ಇರೋದು ಅಂತ ಅರ್ಥ. ಈ ನಾಮರೂಪಗಳು ಈಗೇನ್ ತೋರ್ತಾ ಇದೆಯೋ ಇದು ತೋರಿಕೆ. ಇರುವಿಕೆ ಪರಮಾರ್ಥ ಚೈತನ್ಯವೇ, ಪರಮಾತ್ಮನ ಚೈತನ್ಯವೇ ನಾಮರೂಪಗಳಾಗಿ ತೋರ್ತಾ ಇದೆ. ನೀವು ಈಗ ಇದನ್ನು ಪರಮಾತ್ಮ ಅಂತ ತಿಳ್ಕೊಂಡ್ಬಿಟ್ರೆ ಇದು ತೋರಿಕೆ ಯಾವಾಗಲೂ ಇಲ್ಲ, ಈಗಲೂ ಇಲ್ಲ, ಹಿಂದೂ ಇಲ್ಲ, ಮುಂದೂ ಇಲ್ಲ. ಇದು ಪರ್ಫೆಕ್ಟ್ ಅರ್ಥ. ಆದ್ರೆ ಈ ಅರ್ಥ ತಿಳ್ಕೊಳಕ್ಕಾಗಲ್ಲ ಅಂತ ಇಟ್ಕೊಳ್ಳಿ. ಇದೇನಾಗ್ಬಿಡಿ, ನಮಗೆ ಸೃಷ್ಟಿಯಾಗಿದೆ ಅನಿಸ್ಬಿಟ್ಟಿದೆ ಭ್ರಾಂತಿ. ಈಗ ಸೃಷ್ಟಿ ವಿಷಯವನ್ನು ಇಟ್ಕೊಂಡು ಹೇಳಬೇಕು. ತೋರಿಕೆ ಅಂದ್ರೆ ಸೃಷ್ಟಿ ಆಗಲ್ಲ, ತೋರಿಕೆ ಇಲ್ಲ, ಸೃಷ್ಟಿಯಾಗಿದೆ. ಸೃಷ್ಟಿ ಆದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಒಂದು ನ್ಯಾಯ ಇದೆ. ಇದ್ದದ್ದು ಮರೆಯಾಗಿದ್ದು ಸೃಷ್ಟಿ ಆಗ್ಬಹುದು, ಇಲ್ಲದೆ ಇರೋ ಸೃಷ್ಟಿ ಆಗಲ್ಲ. ಇಲ್ಲದೆ ಇರೋದು ಬರಲ್ಲ, ಇದ್ದದ್ದು ಹೋಗಲ್ಲ ಅಂತ ಒಂದು ನ್ಯಾಯ ಇದೆಯಲ್ಲ. ಇಲ್ಲದೆ ಇರೋದು ಬರೋ ಹಾಗಿಲ್ಲ, ಇದ್ದದ್ದು ಹೋಗೋ ಹಾಗಿಲ್ಲ. ಈಗ ಇದು ಸೃಷ್ಟಿ ಆಗ್ಬಿಟ್ಟು ಏನ್ ಇಟ್ಕೊಳ್ಳ, ಇದು ಪ್ರಳಯ ಕಾಲದಲ್ಲಿ ಇಲ್ಲ ಅಂತ ಆಗ್ಬಿಟ್ರೆ ಮತ್ ಬರೋದು ಹಾಗೆ. ನಮ್ಮಲ್ಲಿ ಸೃಷ್ಟಿ ಅನಾದಿ. ಅನಾದಿ ಅಂದ್ರೆ ಕಲ್ಪಿತವಾದ ಸೃಷ್ಟಿಯು ಅನಾದಿ. ನೀವು ಕಲ್ಪಿತವಾದ್ದು ನೋಡ್ಕೋಬೇಕು. ಇದು ಏನ್ ಗ್ರಹಚಾರ ಅಂದ್ರೆ ಸೃಷ್ಟಿ ಅನಾದಿ ಅಂದ್ರೆ ಅಲ್ಲಿ ಹೋಗ್ಬಿಡುತ್ತೆ ನಮ್ಮ ಮನಸ್ಸು. ಅನಾದಿ ಕಾಲ ಹೀಗೆ ಸೃಷ್ಟಿ ಆಗ್ತಾ ಇದೆ. ಅಲ್ಲಪ್ಪ, ಈಗಲೇ ತೋರಿಕೆಯನ್ನು ಹೇಳ್ತಾ ಇದ್ದಾನೆ. ಆದ್ರೆ ಅವನಿಗೆ ಆ ಮುಂದಕ್ಕೆ ಹೋದ್ಕೊಳ್ಳು, ಮುಂದಿನ ಸ್ಟೆಪ್ಗೆ ಹೋದ್ಕೊಳ್ಳಿ, ಹಿಂದಿನ ಸ್ಟೆಪ್ ಮರೆತು ಬಿಡ್ತಾನೆ. ಈಗ ಶುರು ಮಾಡ್ದ. ಈಗ ನೋಡಿ ಎಷ್ಟು ಸೂಕ್ಷ್ಮ ಇದೆ ಅಂತ. ಈ ತೋರಿಕೆಯು ಹೀಗೆ ನಾಮರೂಪವಾಗಿ ಪಂಚಭೂತವಾಗಿ ಪಂಚಭೂತಗಳ ವಿಕಾರವಾಗಿ ಇಷ್ಟಾಗಿ ತೋರ್ತಾ ಇದೆಯಲ್ಲ, ಇದು ಪ್ರಳಯ ಕಾಲದಲ್ಲಿ ಬೀಜ ರೂಪದಿಂದ ಇದ್ದಿರಬೇಕು. ಇಲ್ಲೇ ಹೋದ್ರೆ ಇಲ್ಲದೆ ಇರೋದು ಬರೋದಿಲ್ಲ ಅಲ್ವಾ? ಇದಕ್ಕೆ ಒಂದು ದೃಷ್ಟಾಂತ ಹೇಳ್ತಾರೆ. ದೃಷ್ಟಾಂತ ಕೊಡೋದು ಉದ್ದೇಶ ಏನು ಅಂದ್ರೆ ಒಂದು ಪ್ರತಿಜ್ಞೆಯ ಅಂಶವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ. ಇದು ಅವ್ಯಾಕೃತವಾಗಿದ್ದದ್ದು ವ್ಯಾಕೃತವಾಯಿತು ಅಂದ್ರೆ ಮುಂಚೆನೂ ಇತ್ತು, ಈಗಲೂ ಇದೆ. ಮುಂಚೆ ತೋರ್ತಿರ್ಲಿಲ್ಲ, ಈಗ ತೋರ್ತಾ ಇದೆ. ಈಗ ಏನ್ ಹೇಗೆ ಉದಾಹರಣೆ ಹೇಳ್ತಾರೆ ಅಂದ್ರೆ, ಮಣ್ಣಿನ ಪಾತ್ರೆಗಳಿದೆ. ಬೆಳಗ್ಗೆ ಮಣ್ಣಿನ ರಾಶಿ, ಈಗ ಮಣ್ಣಿನ ಪಾತ್ರೆಗಳು. ಅದು ಮಣ್ಣಿನಲ್ಲಿ ಅವ್ಯಾಕೃತವಾದಂತಹ ಪಾತ್ರೆಗಳು ಈಗ ಕುಂಬಾರನ ಪರಿಶ್ರಮದಿಂದ ವ್ಯಾಕೃತವಾಯಿತು ಅಂದ್ರೆ ಏನರ್ಥ? ಮಣ್ಣಿನಲ್ಲಿ ಇತ್ತು ಅಂತಾರೆ. ಈಗ ನಿಮಗೆ ಪ್ರಶ್ನೆ, ಮಣ್ಣಿನಲ್ಲಿ ಗಡಿಗೆ, ಕುಡಿಕೆ, ತಟ್ಟೆ ಆಕಾರಗಳು ಮೊದಲು ಇತ್ತೋ ಇಲ್ವೋ? ಕರೆಕ್ಟ್, ಅದೇ ಉತ್ತರ ಹೇಳ್ಬೇಕು. ಇರ್ಲಿಲ್ಲ ಅಂದ್ರೆ ಇಲ್ದಿರೋದು ಬಂತು ಅಂತ ಆಗ್ಬಿಡತ್ತೆ. ಮಣ್ಣು ಇಲ್ದಿರೋದು ಇವನಿಗೆ ತುಂಬಕ್ ಬರಲ್ಲ. ನಮಗೇನಾಗ್ಬಿಡುತ್ತೆ ಅಂದ್ರೆ ಎಲ್ಲಿತ್ತ ಮಣ್ಣಿನ ರಾಶಿ ಇತ್ತು, ಅವ್ಯಾಕೃತನೇನೋ, ಅಲ್ಲಿ ಏನೂ ಇರ್ಲಿಲ್ಲ. ಹಾಗೆ ನೀವು ಹೇಳೋದಾದ್ರೆ ಈಗಲೂ ಇಲ್ಲ ಅಂತ ಹೇಳ್ರಿ. ಈಗ ಮಡಿಕೆ ಕುಡಿಕೆ ಆದಾಗಲೂ ಮಣ್ಣೆ ಆಗಿದೆ, ಈಗಲೂ ಆಕಾರ ಇಲ್ಲ, ಆಗ್ಲೂ ಆಕಾರ ಇಲ್ಲ ಅಂತ ಹೇಳಿ ಅದು ಪರವಾಗಿಲ್ಲ. ಮಣ್ಣು ಕುಡಿಕೆ ಇವುಗಳ ಕರೆಕ್ಟ್, ಸರಿಯಾಗಿ ಹೇಳಿದ್ರೆ. ಕುಂಬಾರನ ಮನಸ್ಸಿನಲ್ಲಿ ಆ ಮಣ್ಣನ್ನು ನೋಡುವಾಗಿತ್ತು, ಇಲ್ಲದ್ರೆ ಅವ್ರಿಗೆ ಮಾಡಕ್ ಬರ್ತಿರ್ಲಿಲ್ಲ, ನಮಗ್ ಮಾಡಕ್ ಬರೋಲ್ವಲ್ಲ. ಕರೆಕ್ಟ್. ಆದ್ರೆ ಆ ಆಕಾರ ಇತ್ತು. ಆಕಾರ ಯಾವುದರ ರೂಪವಾಗಿತ್ತು? ಮಣ್ಣಿನ ರೂಪವಾಗಿತ್ತು. ಇಲ್ಲಿ ಒಂದು ಪ್ರಶ್ನೆ, ಅದ್ಭುತ ಪ್ರಶ್ನೆ ಇದು. ಕಾರಣ ಮಣ್ಣು, ಕಾರ್ಯ ಗಡಿಗೆ. ಕಾರ್ಯಕಾರಣಗಳಿಗೆ ಸಂಬಂಧ ಹೇಳಬೇಕು. ಅವ್ರು ಹೇಳ್ತಾರೆ ಕಾರ್ಯಕಾರಣ ಭಿನ್ನವಾದರೆ ಯಾವ ಸಂಬಂಧ? ಸಂಬಂಧ ಅಂದ್ರೆ ಎರಡು ವಸ್ತು ಹೇಳಬೇಕು. ಒಂದೇ ವಸ್ತು ಆದ್ರೆ ಸಂಬಂಧ ಹೇಳಕ್ ಬರಲ್ಲ. ಈಗ ಮಣ್ಣಿಗೂ ಕುಡಿಕೆಗೂ ಏನ್ ಸಂಬಂಧ? ಅವಯವಾವಯವ ಭಾವ ಸಂಬಂಧವೋ ಅಥವಾ ಅಂಶಾಂಶಿ ಭಾವ ಅಂತ ಹೇಳ್ತೀರೋ, ಅಥವಾ ಅದು ಬೇರೆ ಮಣ್ಣೇ ಬೇರೆ ಕುಡಿಕೆನೇ ಬೇರೆ ಅಂತ ಹೇಳ್ತೀರೋ, ಅಥವಾ ಮಣ್ಣೇ ಕುಡಿಕೆ ಅಂತ ತಾದಾತ್ಮ್ಯವನ್ನೇ ಸಂಬಂಧ ಅಂತೀರೋ? ಏನ್ ಮಾಡ್ಬೇಕು? ಸಂಬಂಧ ಹೇಳ್ಬೇಕಲ್ಲ. ಮಣ್ಣಿಗೂ ಈಗ ಹುಟ್ಟಿದ ಇದಕ್ಕೂ ತಾದಾತ್ಮ್ಯ ಹೇಳ. ತಾದಾತ್ಮ್ಯ ಹೇಳ್ಬಿಟ್ರೆ ಏನಾಗ್ಬಿಡುತ್ತೆ ಗೊತ್ತಾ? ಈಗ ಕುಡಿಕೆ ಏನಿದೆಯೋ ಅದು ಮಣ್ಣೇ ಆಗಿದೆ ಅಂತ ಈಗ ತಾದಾತ್ಮ್ಯತೆ ಹೇಳ್ಬಿಡತ್ತೆ.
ತಾದಾತ್ಮ್ಯ ಹೇಳಿದ ಕೂಡಲೇ ಏನಾಗುತ್ತೆ, ಮೊದಲಿದ್ದದ್ದು ಹೋಗ್ಬಿಡುತ್ತೆ. ಈಗಲೇ ಕುಡಿಕೆ ಮಡಿಕೆ ಏನೂ ಇಲ್ಲ, ಮಣ್ಣೇನೆ. ಆಗಿನ ಅಂತ ಬೀಜ ರೂಪದಿಂದ ಇರುತ್ತೆ. ಈಗ ಬೀಜ ರೂಪದಿಂದ ಇತ್ತೋ ಇಲ್ವೋ ಅಂತ ಪ್ರಶ್ನೆ. ಬೀಜ ರೂಪದಿಂದ ಇರಬೇಕಾದ್ರೆ ಈಗಿದ್ದಿರಬೇಕು. ಅದಕ್ಕೆ ನಾವು ಹೇಳ್ತೀವಿ, ಈ ಅವ್ಯಾಕೃತ ಪ್ರಪಂಚವನ್ನ ವ್ಯಾಕೃತ ಪ್ರಪಂಚ ಊಹೆ ಮಾಡಿದ್ದೆ ಹೊರತು ಇದಕ್ಕೊಂದು ಗತಿ ತೋರಿಸ್ಬೇಕು. ಗತಿ ತೋರಿಸ್ಬೇಕು ಅಂದ್ರೆ ನಿಮ್ಮ ಬುದ್ಧಿಗೆ ಏನಾದರೂ ಒಂದು ಅರ್ಥ ಆಗುವ ಹೇಳಬೇಕು ಅಂತ ಊಹೆ ಮಾಡಿದ್ದೆ ಹೊರತು ನಿಜವಾಗಿ ಅವ್ಯಾಕೃತವೂ ಇಲ್ಲ, ವ್ಯಾಕೃತವೂ ಇಲ್ಲ. ಎರಡೂ ಸೇರಿಸಿ ಭಾಷ್ಯಕಾರ ಉಪಯೋಗಿಸಿರೋದು ವ್ಯಾಕೃತ ವ್ಯಾಕೃತಾತ್ಮನ ಮಾಯಾರೂಪೇಣ ಅಂತ ಹೇಳಿದ್ದಾರೆ. ತತ್ವಾನ್ಯತ್ವಾಭ್ಯಾಮ ನಿರ್ವಚನೀಯೇನ ವ್ಯಾಕೃತ ವ್ಯಾಕೃತ ನಾಮರೂಪಾತ್ಮಕೇನ ಮಾಯಾರೂಪೇಣ ಅಂತಂದ್ರು. ಮಾಯಾ ಪ್ರಕೃತಿ ಅಂತ ಹೇಳ್ತೀವಲ್ಲ, ಹೀಗೆ ಮಾಯಾರೂಪ ಅಂದ್ರೆ ತೋರಿಕೆ ಮಾತ್ರ ಅಂತ ಆಯ್ತು. ತೋರಿಕೆಗೆ ಅಡಗುವಿಕೆ, ತೋರಿಕೆ, ಸತ್ಯ, ಈ ಮೂರು ಅಂಶವನ್ನು ಹೇಳಬೇಕು. ಒಂದು ದೃಷ್ಟಾಂತ ಕೇಳ್ತಾರೆ. ನೀರು ದೊಡ್ಡ ಕೆರೆ ಶಾಂತವಾಗಿದೆ, ಏನು ಮಳೆ ಇದು ಬಂದಿಲ್ಲ, ಬರೀ ನೀರೇ ಇದೆ ಅಂತ ಇಟ್ಕೊಳ್ಳ. ಗಾಳಿ ಬಂದ್ಬಿಡ್ತು. ಗಾಳಿ ಬಂದಾಗ ಅಲೆ ನೊರೆ ಎಲ್ಲ ಬಂತು. ಈಗ ಪ್ರಶ್ನೆ, ಈ ಅಲೆ ನೊರೆಗಳು ಮೊದಲು ಇದ್ವೋ ಇಲ್ವೋ, ಅವ್ಯಾಕೃತವಾಗಿತ್ತ, ಅಥವಾ ಈಗ ನೀರೇ ಆಗಿದೆಯಾ? ಈಗಲೂ ನೀರಾಗಿದ್ದರೆ ಆಗಲೂ ನೀರಾಗಿತ್ತ? ಹಾಗಾದ್ರೆ ನೀರಿಗೂ ಅಲೆನೊರೆಗಳಿಗೂ ಏನು ಸಂಬಂಧ ಅಂತ ಹೇಳಬೇಕು. ಇಲ್ಲಿ ದೃಷ್ಟಾಂತಲ್ಲಿ ಏನು ಅನ್ಸತ್ತೆ, ಅಲೆನೊರೆ, ಗುಳ್ಳೆ ಇದೆಲ್ಲ ಬೇರೆ ಬೇರೆ ಆಕಾರ ಇದೆ, ಅದು ನೀರಿನ ಆಕಾರ ಬೇರೆ ತರ ಇದೆ. ನೀರಿನ ಮೇಲಿದೆ ಅಲೆ, ನೀರಿನ ಮೇಲಿದೆಯೇ ಅದು ನೀರೇ. ಅಲೆಂದ್ರು ನೀರೇ, ಗುಳ್ಳೆಂದ್ರು ನೀರೇ, ನೊರೆಂದ್ರು ನೀರೇ. ಹೇಳುವಾಗ ನಾವು ಭಾಷೆಯಲ್ಲಿ ಏನು ಹೇಳ್ತೀವಿ, ವ್ಯವಹಾರಕ್ಕೆ ಹೇಳುವಾಗ ಇದು ಅಲೆ, ಅದು ನೊರೆ, ಅದು ಗುಳ್ಳೆ ಅಂತ ಹೀಗೆ ಹೇಳ್ತೀವಿ. ಇನ್ನೊಂದು ಇದಕ್ಕೆಲ್ಲ ಆಧಾರವಾದ್ದು ನೀರು ಅಂತ ಹೇಳ್ತೀವಿ. ಹೀಗೆ ಅಖಂಡವಾದ ಚೈತನ್ಯದಲ್ಲಿ ನಾಮ ರೂಪ ಕರ್ಮ ಅಂತ ತೇಲಾಡ್ತಾ ಇದೆ. ತೇಲಾಡ್ತಾ ಇದೆ ಅಂದ್ರೆ ಅದೇ ಚೈತನ್ಯಕ್ಕೆ ಹೆಸರು. ಈಗ ಏನ್ ಮಾಡ್ತೀವಿ, ಗಾಳಿ ನಿಂತು ಬಿಟ್ರೆ ಮತ್ತೆ ಅಡಗ್ಬಿಡುತ್ತೆ, ಬೀಜವಾಗಿರುತ್ತೆ ಅಂತೀವಿ. ಏನ್ ಬೀಜವಾಗಿರುತ್ತೆ? ಇದೆಲ್ಲ ಕಲ್ಪನೆ ಹೊಂದಿಸೋಕ್ ಮಾಡಿರೋದು. ಈಗ ಈಶ್ವರ ಇದಾನಲ್ಲ, ಚೈತನ್ಯನ ಈಶ್ವರ ಅಂತ ಆಳ್ಬೇಕಲ್ಲ. ಈಶ ಈಶ್ವರ್ಯೇ, ಈಶಃ ವರಚ್, ವರಚ್ ಪ್ರತಿ ಹಾಕಿದ್ರೆ ಈಶ್ವರ ಆಗತ್ತೆ, ನಶ್ವರ ಈಶ್ವರ ಅಂತ. ಆ ಈಶ್ವರನು ಆಳ್ಬೇಕು. ಆಳ್ಬೇಕಾದ್ರೆ ಆಳಿಸ್ಕೊಳ್ಳೋನಿಲ್ದೆ ಆಳೋರು ಇರ್ತಾನ. ಸ್ವಾಮಿ ಗುರು ಅನಿಸ್ಬೇಕಾದ್ರೆ ನಮ್ಮ ಜೊತೆ ಶಿಷ್ಯ ಇರಬೇಕು ಅಂತ ನಾನು ಕರ್ಕೊಂಡ್ ಬಂದಿದ್ದೆ. ನಾನು ಗುರು ಅನಿಸ್ಕೋಬೇಕಾದ್ರೆ ಇಲ್ಲವ್ರ ಗುರುನೇ ಆಗಲ್ಲ. ಶಿಷ್ಯಾಪೇಕ್ಷೆ ಎಂ ಗುರು ವಸ್ತುತಃ ನಾಯಂ ಗುರು ನಾಪಿ ಶಿಷ್ಯ. ಇದು ಹೇಗಾಗತ್ತೆ ಅಂದ್ರೆ, ಈಶ್ವರನ ಆಗ್ಬೇಕಾದ್ರೆ ಒಬ್ಬನೇ ಇದ್ಬಿಟ್ರೆ ಅವನೆಂತ ಈಶ್ವರ ಆಗ್ತಾನೆ. ಅದನ್ನ ಆಳಿಸ್ಕೊಳ್ಳೋನ್ಬೇಕು. ಅದಕ್ಕೇನ್ ಮಾಡಿದ್ರು, ಅವಿದ್ಯಾ ಕಲ್ಪಿತಾನ್ ಮಾಯಾರೂಪಾನ್ ವ್ಯಾಕೃತ ವ್ಯಾಕೃತಾತ್ಮಕಾನ್ ಜೀವಾಖ್ಯಾನ್ ಇಷ್ಟೇ ವ್ಯವಹಾರ ವಿಷಯ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದ್ರೆ, ತಪ್ಪು ಕಲ್ಪನೆಯಿಂದ ಕಲ್ಪನೆ ಮಾಡಿದ ಮಾಯಾರೂಪವಾದ ಆ ಬೀಜದಲ್ಲಿ ಇತ್ತಲ್ಲ ಅವ್ಯಾಕೃತವಾದ ನಾಮರೂಪಗಳ ಬೀಜಾವಸ್ಥೆ, ಅದನ್ನು ಅವನು ಆಡ್ತಾನೆ. ಅಲ್ಲ, ತಪ್ಪು ಕಲ್ಪನೆ ಅಂದ್ರೆ ಈಗಲೇ ಇಲ್ಲ ಅಂತ ಅರ್ಥ. ಆ ತಪ್ಪು ಕಲ್ಪನೆಯಿಂದ ಈಗ ತೋರ್ತಾ ಇರೋ ಈ ನಾಮರೂಪಗಳಿಂದ ಊಹಿತವಾದ ಅವ್ಯಾಕೃತವಾದ ನಾಮರೂಪ ಬೀಜಗಳನ್ನ ಮತ್ತವನು ಈಶ್ವರ ಹೀಗೆ ಮಾಡ್ತಾನಂತ. ಯಾತಕ್ರೆ ಹೀಗೆ ಮಾಡ್ಬೇಕು ಸ್ವಾಮಿ? ಈಗ ಇದು ನಾವು ದಡ್ರು ಅಂತ ಅವ್ರು ಹೇಳಿದ್ದು. ಅವ್ರು ಶಂಕರರು ಹೇಳೋದಕ್ಕೆ ಏನು ಕಷ್ಟ ಇಲ್ಲ. ನಮಗೇನಾಗ್ಬಿಟ್ಟಿದೆ ಅಂದ್ರೆ, ಇಷ್ಟು ನಾಮರೂಪಗಳನ್ನ ಆ ಪರಮಾತ್ಮ ಹೇಗೆ ಸೃಷ್ಟಿ ಮಾಡ್ದ? ಒಬ್ಬನೇ ಇದ್ನಲ್ಲ, ಅವನು ಏನೂ ಇರ್ಲಿಲ್ವಲ್ಲ, ತಾನೇ ತಾನಾಗಿ ತಾನೇ ಎಲ್ಲ ಆದ, ತಾನೇ ಬಹುಶ್ಯಾಮ್ ಅಂದ. ಬಹುಶ್ಯಾಮ್ ಅಂದ್ರೆ ಬಹಳ ಆಗೋದು ಹೇಗೆ? ಒಂದು ಬಹಳ ಆಗೋದು ಹೇಗೆ? ಒಂದು ಬಹಳ ಆಗೋಲ್ಲಪ್ಪ. ಆಕಾಶ ಬಹಳ ಆಗ್ಬೇಕು. ಹೇಗೆ ಬಹಳ ಆಗತ್ತೆ? ಆಕಾಶ ಬಹಳ ಆಗತ್ತೆ ಅಂದ್ರೆ ಹೇಗಾಗತ್ತೆ ಅಂದ್ರೆ, ಹಾಲು ಕಟ್ಟಿದ್ರೆ ಬಹಳ ಆಗತ್ತೆ. ಹಾಲು ಅನ್ನೋದು ಆಕಾಶಕ್ಕೆ ಹೆಸರು. ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಅಡಿಗೆ ಮನೆ, ಬಚ್ಚಲ ಮನೆ, ದೇವ್ರ ಕೋಣೆ ಅಂತೀವಲ್ಲ, ಎಲ್ಲ ಆಕಾಶಕ್ಕೆ ಹೆಸರು ಗೊತ್ತಿಲ್ಲ ನಮಗೆ. ಅಲ್ಲಡಿಗೆ ಮನೆ ಇದೆ, ಆಕಾಶದಲ್ಲಿ ಅಲ್ಲಿನೋ ಪದ ಇದೆಯಲ್ಲ, ಅಲ್ಲಿ ಜಾಗ ಇದೆ. ಈ ಕನ್ನಡ ವಾಕ್ಯ ಇದೆಯಲ್ಲ, ಅಲ್ಲಿನೋದೇನೋ ಜಾಗ. ಜಾಗ ಅಂದ್ರೇನೋ ಆಕಾಶ. ಇದೇನದು ಆಕಾಶಕ್ಕೆ, ಅಲ್ಲಿ ಜಾಗ ಇದೆ, ಆಕಾಶ 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 ಅಂತ ಆಗತ್ತೆ. ಏನು ಅರ್ಥವೇ ಇಲ್ಲ. ಆದ್ರೆ ಹೇಳ್ತೇವೆ ನಾವು, ಅಲ್ಲಿ ಸ್ವಾಮಿ ಜಾಗ ಇದೆ ಅಂತೀವಿ. ಅಂದ್ರೆ ನಮ್ಮ ಭಾಷೆ ಎಷ್ಟು ಕಲ್ಪಿತ ರೂಪವಾಗಿ ಇಟ್ಕೊಂಡು ವ್ಯವಹಾರದಲ್ಲಿ ನಾವು ಮಾಡ್ಕೋತಾ ಇದ್ದೀವಿ. ಅದನ್ನು ತುಂಬಾ ಚರ್ಚೆನೂ ಮಾಡಲ್ಲ, ಯಾಕಂದ್ರೆ ನಮ್ಗೆ ವ್ಯವಹಾರಕ್ಕೆ ಅಷ್ಟು ಬೇಕಾಗಿಲ್ಲ. ನಮಗೇನ್ ಬೇಕು ಅಂದ್ರೆ ರೂಪಕಾರ್ಯ ಸಮಾಖ್ಯಾಶ್ಚ ಭಿದ್ಯಂತೆ ತತ್ರ ತತ್ರ ವೈ. ಬಹಳ ಚೆನ್ನಾಗಿ ಹೇಳಿದ್ದಾರೆ. ರೂಪ ಕಾರ್ಯ ಸಮಾಖ್ಯಾಶ, ಒಂದು ಆಕಾರ, ಅದರಿಂದ ಒಂದು ಕೆಲಸ, ಅದಕ್ಕೊಂದು ಹೆಸರು, ಇಷ್ಟಾಗ್ಬಿಟ್ರೆ ಸಾಕು. ಇದು ಹಾಲಿಗೆ ಹೋಗ್ತೀವಿ ಅಂದ್ರೆ, ಹಾಲು ಅಂದ್ರೆ ಆಕಾಶಕ್ಕೆ ಹೋಗ್ತೀವಿ ಅಂದ್ರೆ ವ್ಯವಹಾರ ಆಗಲ್ಲ. ಆಕಾಶಕ್ಕೆ ಹೋಗೋದೇನು, ಆಕಾಶಲ್ಲೇ ಇರ್ತೀವಿ ನಾವು.
ಆಕಾಶಕ್ಕೆ ಹೋಗಿ ಬರೋದೇ ಇಲ್ಲ. ಹಾಲಿಗೆ ಹೋಗ್ತೀವಿ, ಅಡಿಗೆ ಮನೆಗೆ ಹೋಗ್ತೀವಿ, ದೇವ್ರ ಕಡೆ ಹೋಗ್ತೀವಿ, ಬಚ್ಚನ ಮನೆಗೆ ಹೋಗ್ತೀವಿ ಅಂದರೆ ಅದಕ್ಕೊಂದು ರೂಪ ಇದೆ. ರೂಪ ಅದಕ್ಕೆ ಆಕಾಶಕ್ಕಲ್ಲ, ಸುತ್ತಲೂ ಗೋಡೆಯಿಂದ ಉಪಾಧಿಯಿಂದ ಆಕಾಶಕ್ಕೆ ಹೆಸರು. ಇದು ನೋಡಿ, ಆತ್ಮನಿಗೆ ಹೇಗೆ ಉಪಾಧಿಯಿಂದ ಹೆಸರೋ ಹಾಗೆ ಸುತ್ತಲ ಗೋಡೆಯಿಂದ ದೂರ ಗೋಡೆ ಹಾಕಿದ್ರಿಂದ ಈ ಆಕಾಶ ಹಾಲಾಯಿತು. ಹತ್ರ ಹಾಕ್ಬಿಟ್ರೆ ರೂಮ್ ಆಗ್ಬಿಡೋದು. ಅದು ಗೋಡೆಗೂ ಆಕಾಶಕ್ಕೂ ಏನೂ ಸಂಬಂಧ ಇಲ್ಲ. ನೀವು ಅಳತೆ ಮಾಡ್ತೀರಲ್ಲ ಹಾಲು ಅಂತ, ಆಕಾಶವನ್ನು ಅಳತೆ ಮಾಡ್ತೀರೋ ಗೋಡೆ ಅಳತೆ ಮಾಡ್ತೀರೋ? ಜಾಗ ಅಂತ ಅಳತೆ ಮಾಡ್ತೀರಲ್ಲ, ಜಾಗ ಅಂದ್ರೆ ಆಕಾಶ, ಸ್ಪೇಸ್ ತಾನೆ. ಆ ಆಕಾಶವನ್ನು ಹೀಗೆ ಅಳತೆ ಮಾಡಿದ್ರೆ ಇಷ್ಟುದ್ದ ಇದೆ ಅಂತೀವಿ. ಆಕಾಶ ನಿಜವಾಗಿ ಅನಂತ, ಅಳತೆ ಇಲ್ಲ. ಆದರೆ ಗೋಡೆಯಲ್ಲಿರೋದ್ರಿಂದ ಅದಕ್ಕೊಂದು ಅಳತೆ ಸಿಕ್ತು. ಅಳತೆ ಇಲ್ಲದ ಆಕಾಶಕ್ಕೆ ಒಂದು ಅಳತೆಯನ್ನು ಕೊಟ್ಟು, ಆಕಾಶ ಇಷ್ಟಿದೆ ಅಂತ ಹೇಳಿ ಅದಕ್ಕೊಂದು ಹೆಸರು ಕೊಟ್ಟು, ಅದಕ್ಕೊಂದು ಕೆಲಸ ಮಾಡ್ಕೊಂಡು ಪ್ರವಚನದ ಜಾಗ ಅಂತ ಇಟ್ಕೊಂಡು ಹಾಲಿದು ವ್ಯವಹಾರ ಇದೆ. ವ್ಯವಹಾರಕ್ಕೆ ಇಷ್ಟೆಲ್ಲ ಚರ್ಚೆನೇ ಬೇಡ ಸ್ವಾಮಿ. ಒಂದು ಹೆಸರು, ಒಂದು ಪ್ರಯೋಜನ, ಒಂದು ರೂಪ, ಇಷ್ಟು ಬಿಟ್ಟರೆ ಸಾಕು ನಮಗೆ. ಚರ್ಚೆ ಇಲ್ಲ. ಇದರ ಮೂಲ ವಸ್ತು ಏನೋ, ಇದರ ಯಾವುದರಿಂದ ಆಯಿತು, ಇದು ಕಲ್ಪಿತವೋ ಸತ್ಯವೋ? ಸತ್ಯಾನೃತ ವಿವೇಕವೇ ವ್ಯವಹಾರದಲ್ಲಿ ಬರೋದಿಲ್ಲ. ಆದ್ದರಿಂದ ವ್ಯವಹಾರದಲ್ಲಿ ಮುಳುಗಿದವರಿಗೆ ಅಧ್ಯಾಸ ಒಳ್ಳೆ ರುಚಿಯಾಗಿರುತ್ತೆ. ಅಧ್ಯಾಸ ಬಹಳ ಹಿತವಾದಂತಹದ್ದು. ಹಾಗೆ ಈ ಅಧ್ಯಾಸದಿಂದ ಇಷ್ಟೆಲ್ಲ ನಾವು ರೂಪಕಾರ್ಯ ಸಮಾಖ್ಯೆಗಳನ್ನು ಮಾಡಿಕೊಂಡು ವ್ಯವಹಾರ ಮಾಡ್ತಾ ಇದ್ದೀವಿ. ಈ ಉಪಾಧಿಯನ್ನು ಯಾಕೆ ಹೇಳಿದೆ ನಿಮಗೆ ಅಂತಂದ್ರೆ, ನಮ್ಮಲ್ಲಿ ಕೆಲವು ಕ್ರಮ ಇದೆ. ಅವ್ಯಾಕೃತೋಪಾಧಿ ಈಶ್ವರ, ಮಾಯೋಪಾಧಿ, ಅವಿದ್ಯೋಪಾಧಿ ಜೀವ, ಹೀಗೆಲ್ಲ ಹೇಳ್ತಾರೆ. ನಾನು ಹೇಳಿದೆ, ಸ್ವಾಮಿ, ಅವಿದ್ಯಾ ಅನ್ನೋ ಶಬ್ದಕ್ಕೆ ತಪ್ಪು ತಿಳುವಳಿಕೆ ಅಂತ ಅರ್ಥ ಮಾಡಿದರೆ, ತಪ್ಪು ತಿಳುವಳಿಕೆ ಉಪಾಧಿ ಆಗಲ್ಲ, ದೇಹೇಂದ್ರಿಯಗಳು ಉಪಾಧಿ ಆಗ್ಬಹುದು. ತಪ್ಪು ತಿಳುವಳಿಕೆಯಿಂದ ತೋರಿದ ವಸ್ತುವನ್ನ ಉಪಾಧಿ ಅಂತ ಹೇಳಿ. ಅವ್ಯಾಕೃತವು ತಪ್ಪು ತಿಳುವಳಿಕೆಯಿಂದ ತೋರಿದೆ. ಯಾಕೆಂದ್ರೆ ದೇಹೇಂದ್ರಿಯಗಳನ್ನ ತಪ್ಪು ತಿಳ್ಕೊಂಡು ಇದೇನು ಮಾಡ್ಕೊಂಡು ಇದನ್ನ ನಾನೊಂದು ಮಾಡ್ಕೊಂಡ್ವಿ, ಇದನ್ನ ನಾನೊಂದು ಮಾಡ್ಕೊಂಡಿದ್ದೆ, ನಾಮರೂಪಗಳು ಇದೇನು ಮಾಡ್ಕೊಂಡ್ವಿ, ನಾಮರೂಪಗಳು ಇದೇನು ಮಾಡ್ಕೊಂಡು ಇದಕ್ಕೊಂದು ಬೀಜರೂಪ ಇದೇನು ಮಾಡ್ಕೊಂಡ್ವಿ. ಇದು ತಪ್ಪು ತಿಳುವಳಿಕೆ. ಮೊದಲನೇ ತಪ್ಪು ತಿಳುವಳಿಕೆ ಯಾವುದೋ? ದೇಹೇಂದ್ರಿಯಗಳಂತ ನಾನು ಅಂತ ಮಾಡ್ಕೊಂಡಂತ ಆತ್ಮಾನಾತ್ಮರ ಅನ್ಯೋನ್ಯಾಧ್ಯಾಸ ಮೊದಲನೇ ತಪ್ಪು ತಿಳುವಳಿಕೆ. ಇವುಗಳ ಇಂದ್ರಿಯಗಳಿಂದ ಕಂಡು ಆ ನಾಮರೂಪಗಳು ಇದೇನು ಮಾಡ್ಕೊಂಡಿದ್ದು ಎರಡನೇ ತಪ್ಪು ತಿಳುವಳಿಕೆ. ಅದಕ್ಕೊಂದು ಬೀಜರೂಪ ಇರಬೇಕಲ್ಲ, ಪ್ರಳಯ ಕಾಲದಲ್ಲಿ ಇಲ್ಲದೆ ಇರೋದು ಬರೋ ಹಾಗಿಲ್ವಲ್ಲ ಗ್ರಹಚಾರ. ಆದ್ದರಿಂದ ಇಲ್ಲದೆ ತೋರಿಕೆಯಾದ ಇದು ಯಾವ ನಾಮರೂಪ ಅವ್ಯಾಕೃತ ಅವಸ್ಥೆ, ಅದು ಅವಿದ್ಯಾಕಲ್ಪಿತ. ಅವಿದ್ಯಾಕಲ್ಪಿತ ಶರೀರ, ಅದರಿಂದ ನೋಡಿದ ಅವಿದ್ಯಾಕಲ್ಪಿತ ನಾಮರೂಪ, ಆ ನಾಮರೂಪಗಳ ಬೀಜಾವಸ್ಥಾ ಅವಿದ್ಯಾಕಲ್ಪಿತ. ಸ್ಪಷ್ಟವಾಗಿ ಭಾಷ್ಯಕಾರ ಬರೀತಾರೆ. ಅವಿದ್ಯಾಕಲ್ಪಿತೆ ನಾಮರೂಪೇ ತತ್ವಾನ್ಯತ್ವಾಭ್ಯಾಮ ನಿರ್ವಚನೀಯೇ ವ್ಯಾಚಿಕೀಷಿತೇ ಇತಿ ಬ್ರೂಮಃ. ಅದನ್ನ ವ್ಯಾಕರಣ ಮಾಡ್ಬೇಕಂತ. ವ್ಯಾಕರಣ ಅಂದ್ರೇನೋ? ಬಿಡಿ ಮಾಡೋದು ಅಂತ. ವ್ಯಾಚಿಕೀರ್ಷಿತೆ, ವ್ಯಾಕರಣ ಮಾಡ್ತಾನೆ ಅಂದ್ರೆ ಬಿಡಿ ಸಪರೇಟ್ ಮಾಡ್ತಾನೆ. ಸಪರೇಟು ಆಗಲ್ಲ, ತೋರಿಕೆಯಲ್ಲಿ ಸಪರೇಟ್ ಆಗ್ಬಹುದು, ಇರುವಿಕೆ ಒಂದೇ. ಈಗ ಇರುವಿಕೆಯಲ್ಲಿ ನಮ್ಮ ಗೀತಾ ಭಾಷೆಯಲ್ಲಿ ಮಾತಾಡಿದ್ದಾರೆ. ಸನ್ಘಟ, ಸನ್ಪಟ, ಸನ್ಹಸ್ತಿ, ಸದ್ಗೃಹಂ, ಸತಿ ಸ್ತ್ರೀ. ಈ ಸತ್ ಅನ್ವಯ ಆಗಿದೆ. ಹಾಗೆ ಸಕ್ಕರೆಯಿಂದ ಮಾಡಿದ ವಸ್ತುವಿನಲ್ಲಿ ಸಿಹಿ ಸೇರಿರತ್ತೋ, ಸದ್ರೂಪವಾಗಿ ಮಾಡಿದ ಈ ಸದ್ರೂಪದಲ್ಲಿ ತೋರ್ತಾ ಇರುವ ಜಗತ್ತಿನ ಎಲ್ಲರೂ ಸತ್ ಅಂತಿದೆ. ಇರೋದೆಲ್ಲ ಇರುವ ಮನೆ, ಇರುವ ಗಿಡ, ಇರುವ ಪುಸ್ತಕ. ನಾವೇನ್ ಮಾಡ್ತೀವಿ ವ್ಯವಹಾರದಲ್ಲಿ? ಇರುವ ಪುಸ್ತಕ ತಗೊಂಬ ಅನ್ನೋಲ್ಲ, ಯಾಕಂದ್ರೆ ಇಲ್ಲ ಪುಸ್ತಕ ಅಂತ ಇಲ್ವಲ್ಲ. ಆದ್ರೆ ಕಾಮನ್ ಹಾಕಿ ತೆಗೆದ್ಬಿಡ್ತೀವಿ, ಪುಸ್ತಕ ತಗೊಂಬ ಅಂತೀವಿ. ಅರ್ಥಾತ್ ಇರುವ ಪುಸ್ತಕ. ಆ ಜ್ಯೋತಿ ಏನ್ ಕರ್ಕೊಂಬರ್ರಿ, ಇರುವ ಜ್ಯೋತಿ ಆಗ್ಬೇಕು, ಇಲ್ಲೇರೋ ಜ್ಯೋತಿ ಕರ್ಕೊಂಬರಕ್ ಬರಲ್ಲ. ಆದ್ರೆ ಇರುವ ಅನ್ನೋದು ಎಲ್ಲದರಲ್ಲೂ ಕಾಮನ್ ಆಗಿರೋದ್ರಿಂದ ಸತ್ ಅನ್ನೋದು ಮೂಲ ರೂಪ. ಅದು ಎಲ್ಲರಲ್ಲೂ ಈಗ ಹಾಗೆ ಮೂಲ ರೂಪ ಬೆರೆತಿರುತ್ತಲ್ಲ, ಅದು ಎಷ್ಟು ಮೂಲ ರೂಪ ಇದೆ ಅಂದ್ರೆ ನಿಮಗೆ ಅದ್ಭುತವಾಗಿ ಕಾಣುತ್ತೆ. ಈ ಇದೆ ಅನ್ನೋದು ಏನು ಇಲ್ಲ ಅನ್ನೋದು ಇದೆಯೋ, ಇಲ್ಲ ಅನ್ನೋದು ಇದೆ ಅಂತ ಹೇಳ್ಬೇಕಲ್ವಾ. ಇಲ್ಲ ಅನ್ನೋದಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ಬಿಡುತ್ತೆ. ಆ ಇಲ್ಲ ಅನ್ನೋದ್ರ ಜೊತೆಗೂ ಸದ್ರೂಪ ಸೇರಿದೆ. ಇಲ್ಲಿ ಘಟಾಭಾವ ಇದೆ ಅಂತ ಅನ್ನೋಣ. ತರ್ಕದವರು ನಮ್ಗೆ ಅರ್ಥ ಆಗಲ್ಲ. ಏನು ಸ್ವಾಮಿ ಘಟಾಭಾವ ಇದೆ ಅಂದ್ರೆ? ಸ್ವಾಮಿ ಅಭಾವ ಇದೆ ಅಂತ ಹೇಳ್ಬೇಕು, ಅಭಾವ ಇಲ್ಲ ಅಂತ ಸರಿಯಾಗಲ್ಲ. ಆದ್ರಿಂದ ಪ್ರಾಗಭಾವ ಇದೆ, ಪ್ರಧ್ವಂಸಾಭಾವ ಹುಟ್ಟುತ್ತದೆ. ಅರ್ಥ ಆಗತ್ತೇನೆಯಪ್ಪ? ಪ್ರಧ್ವಂಸಾಭಾವ ಅಂದ್ರೆ ನಾಶ ಅನ್ನೋದು ಹುಟ್ಟತ್ತಂತೆ. ಏನ್ ನಾಶ ಅಂದ್ರೆ ಹುಟ್ಟತ್ತೆ? ಏನ್ ಅರ್ಥ ಅದಕ್ಕೆ? ಹೌದು, ನಾಶ ಅನ್ನೋದು ಹುಟ್ಟತ್ತೆ, ಮತ್ತೆ ಅದಕ್ಕೆ ನಾಶ ಇಲ್ಲ, ಅದು ಅನಂತ. ಇದೆಲ್ಲ ತರ್ಕದಲ್ಲಿ ನಮಗೆ ಸರಿ ಅನುಭವಕ್ಕೆ ಬರಲ್ಲ. ನಮ್ಮಲ್ಲಿ ತರ್ಕಶಾಸ್ತ್ರ ಓದೋನೊಬ್ಬ ಹುಡುಗ ಬಂದು ಅಪ್ಪನ ಹತ್ರ ಹೇಳಿದಂತೆ, ನಾನು 2 ದೋಸೆ 3 ದೋಸೆ ಮಾಡ್ತೀನಿ ಅಂತ. ಆಶ್ಚರ್ಯ ಆಯ್ತಿದೆ. 2 ದೋಸೆ, ಅಮ್ಮ 2 ದೋಸೆ ತಗೊಂಡ್ಬರ್ತಾರೆ. ಅಪ್ಪ ನಾನು 3 ದೋಸೆ ಮಾಡ್ತೇನೆ. ಹೇಗೆ ಮಾಡ್ತೇನೆ ನೋಡಿ, ಇದು 1, ಇದು 2, 2 1 3 ಒಂದು. ಅವನು ಬಹಳ ಬುದ್ಧಿವಂತ ಆದ್ರು ಅಪ್ಪ. ಆ 2 ದೋಸೆ ನನಗೆ ಹಾಕ್ರಿ, 3ನೇ ದೋಸೆ ಮಗನಿಗೆ ಹಾಕ್ರಿ. 3ನೇ ತರ್ಕದಲ್ಲಿ ಅಷ್ಟೇ, ಇಲ್ಲಿಲ್ಲ.
ತರ್ಕ ಮಾಡೋದ್ರಲ್ಲಿ ಅಭಾವ ಇದೆ ಅಂತ ಹೇಳಿದ್ರೆ ಅಭಾವ ಇದೆ ತಾಗಲ್ಲ. ವ್ಯವಹಾರದಲ್ಲಿ ಅನುಭವ ಹೇಳ್ತಾ ಇದೆ, ಇಲ್ಲ ಅನ್ನೋದಕ್ಕೆ ಅಭಾವ ಹೆಸರು ಅಂತ. ಅದು ಇಲ್ಲ ಅನ್ನೋದೊಂದು ಇದೆ ಅಂತಾನೆ. ಇಲ್ಲ ಅನ್ನೋದು ಇದೆ ಬುದ್ಧಿಗೆ ಯಾಕೆ ಬರುತ್ತೆ ಅಂದರೆ ಸದ್ರೂಪ ಅದಕ್ಕೆ ಆಧಾರ. ಸತ್ತಿದೆಯಲ್ಲ ಅದು ಇದೆ ಅನ್ನೋದಕ್ಕೂ ಆಧಾರ, ಇಲ್ಲ ಅನ್ನೋದಕ್ಕೂ ಆಧಾರ. ಅದನ್ನ ಅದು ಎಲ್ಲರಿಗೂ ಸರಿ. ಅದಕ್ಕೆ ನಮ್ಮ ಬುದ್ಧಿಗೆ ಆಗ ಅನಿಸುತ್ತೆ, ಓ ಇಲ್ಲ ಅನ್ನೋದು ಒಂದು ಇದೆ ಅನ್ನೋದು ಇದೆ ಇಂಥ. ಇದು ಆ ಮೂಲ ರೂಪ ಜಗತ್ಕಾರಣ ಸದ್ರೂಪನಾದ್ರಿಂದ ಎಲ್ಲರಲ್ಲೂ ಬರ್ಕೊಂಡಿದ್ದಾನೆ. ಯಾವುದನ್ನು ನೋಡಿದ್ರು ಇದೇ ಅನ್ನೋ ಜೊತೆಲಿ ಸೇರುತ್ತೆ. ಅಸ್ತಿ ಭಾತಿ ಪ್ರಿಯಂ ರೂಪಂ ನಾಮ ಚೈತ್ಯಂಶ ಪಂಚಕಂ ಆದ್ಯತ್ರಯಂ ಬ್ರಹ್ಮರೂಪಂ ತತ ನಾಮರೂಪಂ ತಥೋದ್ವಯಂ ಏನೋ ಇದೆ. ಒಟ್ಟು ಹೀಗೆ ಪರಮಾತ್ಮನು ಜಗತ್ತಿನಲ್ಲಿ ಎಲ್ಲೆಲ್ಲೂ ಕೂಡ ತನ್ನದೇ ಆದ 3 ರೂಪದಿಂದ ಸೇರ್ಕೊಂಡಿದ್ದಾನೆ. ಯಾರಾದ್ರೂ ಗುರುತಿಸ್ಲಿ ಅಂತ ನಾವು ಅದನ್ನೇ ಗುರುತಿಸಲ್ಲ. ಯಾಕಂದ್ರೆ ಕಾಮನ್ ಫ್ಯಾಕ್ಟ್ ಬಿಡ್ರಿ, ಇದೇನೋದು ಏನು ನೋಡೋದು. ನೀವೇನು ನೋಡ್ಬೇಕಂದ್ರೆ ಪ್ರಪಂಚದಲ್ಲಿ ಬರೀ ಇದೇನೋದನ್ನು ಮಾತ್ರ ನೋಡ್ಬೇಕು. ಹೆಸರು ನೋಡಬಾರ್ದು, ಆಕಾರ ನೋಡಬಾರ್ದು. ಆವಾಗ ರಾಗದ್ವೇಷ ಬರಲ್ಲ. ಬರೀ ಇದೇನು ಯಾರು ನೋಡೋದು, ಏನೋ ಒಂದು ಇದೆ ಅಂತ ಅಷ್ಟೇ ನೋಡಲ್ಲ. ಅದೇನಿದೆ, ಹೇಗಿದೆ, ಯಾತಕ್ ಬರುತ್ತೆ, ಶುರುವಾಯ್ತು ಇವಾಗ. ಏನಿದೆ, ಹೇಗಿದೆ, ಯಾತಕ್ ಬರುತ್ತೆ ಅಂದ್ರೆ ಶುರುವಾಯ್ತು. ಅನುಕೂಲ ಪ್ರವೃತ್ತಿ, ಪ್ರತಿಕೂಲ ನಿವೃತ್ತಿ. ಅದು ಇಂದ್ರಿಯ ದೃಷ್ಟಿ. ಅದು ಇಂದ್ರಿಯ ಹೇಳ್ಕೊಟ್ಟ ಪಾಠ. ಅಧ್ಯಾಸದ ಪಾಠ ಬೇರೆ, ಸಾಕ್ಷಿ ಪಾಠ ಬೇರೆ. ಸಾಕ್ಷಿಯಲ್ಲಿ ನಿಂತ್ರೆ ಎಲ್ಲ ಇರುವ ಚೈತನ್ಯ ಒಂದೇ ಒಂದಿದೆ, ಏನೇನು ಹುಟ್ಟಿಲ್ಲ, ಏನೇನು ನಾಶವಾಯಿಲ್ಲ. ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸಾತ್ಮಾ ಸ ವಿಜ್ಞೇಯ. ಪರಮಶಾಂತವಾದ ಯಾವ ಕಲ್ಪನೆಗಳು ಇಲ್ಲದ ನಮಗೆ ಈ ಕಲ್ಪನೆ ಬರೋದಿದೆಯಲ್ಲ, ಎಂಥ ಕೆಟ್ಟ ಕಲ್ಪನೆ ಬರುತ್ತೆ ಅಂತ ನಾನೇ ಯೋಚನೆ ಮಾಡ್ತೀನಿ. ಹೂವನ್ನು ಕಿತ್ತಾ ಇರ್ತೀವಿ, ನಮ್ಮ ನಿಜ. ನಮ್ಮ ದೃಷ್ಟಿಯಲ್ಲಿ ಹೂವನ್ನು ತಗೊಂಡು ಈಶ್ವರನಿಗೆ ಪೂಜೆ ಮಾಡಬೇಕು, ಸರಿ. ಅದು ನಾನು ಅದರ ಬಗ್ಗೆ ಕರ್ಮದ ವಿಷಯದ ಬಗ್ಗೆ ನನಗೆ ಶ್ರದ್ಧೆ ಇಲ್ಲ. ಆದರೆ ಅಲ್ಲ, ಈ ಹೂ ಬಿಡುವಾಗ ಆ ಗಿಡಕ್ಕೆ ಈ ಹೂವು ನನ್ನ ಕಿತ್ಲಿಂತಿದೆಯಾ? ಆ ಕಿತ್ತಿದ್ರೆ ಅದರ ಜೀವದ ಒಂದು ಅವಯವವನ್ನು ಕಿತ್ತಿದ್ರೆ ನಮ್ಮ ದೇಹದ ಅವಯವಾಗಿ ಪರಮಹಂಸರಿಗೆ ಆಗತ್ತೆ ಅಂತ ಹೇಳಿದ್ವಲ್ಲ. ಹಾಗೆ ನಮ್ಮ ಅವಯವ ಕಿತ್ತಿದ್ರೆ ನಮ್ಗೆ ನೋವಾಗಲ್ವಾ? ನೀವು ಸರ್ವಾತ್ಮರಾಗಿದ್ದರೆ ಅದನ್ನ ಯಾಕೆ ಕಿತ್ತಬೇಕು? ಅದೇನು ಪರಮಾತ್ಮನ ಕಿತ್ಕೊಂಬಂದು ಕೊಟ್ರೇನೆ ಪರಮಾತ್ಮ ನಿನಗೆ ಎಲ್ಲವನ್ನು ಕರುಣಿಸ್ತಾನೆ ಅಂತ. ಅದಕ್ಕೆ ನಾವು ಏನು ಹೇಳಿದ್ರು, ಸನ್ಯಾಸಿಗಳಿಗೆ ಯಾವ ಕರ್ಮವೂ ಇಲ್ಲ, ಯಾವ ಹಿಂಸೆಯನ್ನು ಮಾಡಬೇಕಾಗಿಲ್ಲ. ಕರ್ಮ ಅಂದ್ರೆ ಹಿಂಸೆ. ಎಲ್ಲ ಭಗವಂತನ ಅಲ್ಲೇ ಅರ್ಪಿತ. ಭಗವಂತನ ಅರ್ಪಿತ. ನೀವು ಅಲ್ಲಿಂದ ತಂದು ಇಲ್ಲಿ ಅರ್ಪಿತ. ಎಲ್ಲೆಲ್ಲೂ ಇರೋರಿಗೆ ಎಲ್ಲ ಅರ್ಪಿತ ಮಾಡ್ತೇನೆ ನೀವು. ಉಪಚಾರ ಯಾವಾಗ ಅಪಚಾರ ಅಂದ್ರೆ ಜ್ಞಾನ ಇಲ್ಲದೆ ಇದ್ದಾಗ. ಪರಮಾತ್ಮನ ಜ್ಞಾನವಿಲ್ಲದೆ ಅವನು ಉಪಚಾರ ಮಾಡಿದ್ರೆ ಅದು ಅಪಚಾರ ಆಗ್ಬಿಡುತ್ತೆ. ಈಗ ನಮಗೆ ದೊಡ್ಡವರು ಸ್ವಾಮಿ ಇವರು ಅಂದ್ರೆ ಅವ್ರದ್ದು ಎಷ್ಟು ದೊಡ್ಡವರು ಗೊತ್ತಿಲ್ಲ, ನಿಂತ್ಕೊಂಡು ಹೊಗಳಕ್ಕೆ ಶುರು ಮಾಡಿಬಿಡ್ತಾರೆ. ಅದು ಉಪಚಾರ ಆಗತ್ತೋ ಅಪಚಾರ ಆಗತ್ತೋ ಗೊತ್ತಿಲ್ಲ. ಹೇಳ್ತಾರೆ ಇರ್ತಾರೆ, ಇವ್ರು ಕೇಳ್ತಾನೆ ಇರ್ತಾರೆ. ಅವರು ತತ್ಕೃತೇನ ದೋಷೇಣ ಗುಣೇನವ ಅಣು ಮಾತ್ರೇಣ ಅಪಿದ ಸಂಬದ್ಧತೆ. ನೀವು ದೋಷ ಅಂತಾರು ಹೇಳಿ, ಗುಣ ಅಂತಾರು ಹೇಳಿ, ಅವನು ಹಾಗೇ ಇರ್ತಾರೆ. ಭಗವಂತನು ಹಾಗೆ. ನೀವು ಏನಾದರೂ ಮಾಡಿ ಅವನು ದೋಷವನ್ನು ಹೇಳಿದ್ರು ಗುಣ ಹೇಳಿದ್ರು ಸಮಾನವಾಗಿರ್ತಾನೆ. ಈ ಪ್ರಕರಣ ಏನು, ನಾವು ಏನು ಅನುಕೂಲ ಪ್ರತಿಕೂಲದಲ್ಲಿ ಪ್ರವೃತ್ತಿ ಆಗ್ತಾ ಇದ್ದೀವಿ, ಅದಕ್ಕೆ ದೇಹೇಂದ್ರಿಯಾದಿಗಳಲ್ಲಿರುವ ನಾನು ಅನ್ನುವಂಥ ಕಲ್ಪಿತ ರೂಪವೇ ಇದಾಗಿರೋದು. ಕೇವಲ ಇರುವಿಕೆ ನೋಡಬೇಕು ಅಂತ. ಅದು ದೇಹಾದಿಗಳಿಂದ ನೋಡಿದ್ರಾಗಲ್ಲ. ನೀವು ದೇಹಾದಿಗಳನ್ನು ಹೊರಗಡೆ ಇಟ್ಟು ಕೇವಲ ಆತ್ಮನಾಗಿ ನೋಡಿದ್ರೆ ಬರುತ್ತೆ. ಅದು ಧ್ಯಾನದಲ್ಲಿ ಬಿಡಬೇಕು ದೇಹಾಭಿಮಾನವನ್ನ. ದೇಹಾಭಿಮಾನ ಬಿಡೋದು ಹಾಗೆ ಅಂತ ಯಾರೋ ಕೇಳಿದ್ರು. ಸ್ವಾಮಿ ಮಾಡ್ಕೊಂಡದ್ದು ಹಾಗೆ ಹೇಳ್ರಿ, ನಾನು ಬಿಡೋಕೆ ಹೇಳ್ತೀನಿ. ಯಾರು ಪಾಠ ಹೇಳ್ಕೊಟ್ರು ಇದನ್ನು ನಾನು ಮಾಡ್ಕೊಳ್ಳೋದು ಯಾವತ್ತಿಂದ ಶುರು ಮಾಡಿದ್ರೆ ಆವಾಗ ನಾನು ಬಿಡೋದು ಹೇಳ್ಕೊಡ್ತೀನಿ. ಹೇಳ್ಕೊಂಡದ್ದು ನೀವೇ. ನಾವೇ ನಾನು ಮಾಡ್ಕೊಂಡದ್ದು ಬಿಡ್ರೆ. ಈ ಕಂಬಳಿ ಕಥೆ ಕೇಳಿದ್ರ ಇಲ್ವಾ? ಕಂಬಳಿ ಕಥೆ ಬಹಳ ಚೆನ್ನಾಗಿದೆ. ಹೊಳೆಯಲ್ಲಿ ಹೋಗ್ತಾ ಇರುವಾಗ ಹೊಳೆಯಲ್ಲಿ ಕಂಬಳಿ ಹೋಗ್ತಾ ಇದೆ ಅಂತ ಹೇಳಿ ದೊಡ್ಡ ಹೊಳೆಯಲ್ಲಿ ಈಜು ಬಿದ್ದುಬಿಟ್ಟ, ಹಿಡ್ಕೊಂಡ. ಅದು ಬಿಡ್ತಾ ಇಲ್ಲ. ಅವರು ದಡದಲ್ಲಿದ್ದವ್ರು ಹೋಗ್ಲಿ ಕಂಬಳಿ ಬಿಟ್ಟು ಬಾರೋ, ಇಲ್ಲದೆ ಹೋದ್ರೆ ಇಲ್ಲ ಅಂದ್ರು. ಅದು ಬಿಡ್ತಾ ಇಲ್ಲ ಕಂಬಳಿ ಅಂತ ಇದನ್ನ ಕರಡಿಯೋದು ಹಿಡ್ಕೊಂಡ್ಬಿಟ್ಟು ಇವನೇ ಅಭಿಮಾನ ಮಾಡ್ಕೊಂಡ್ಬಿಡೋದು. ಸೊ ಬಿಡೋದು ಹಾಗಾದ್ರೆ ನೀನು ಮಾಡ್ಕೊಂಡು ನೀನು ಬಿಟ್ಟಾಯ್ತಪ್ಪ. ಹಾಗೆ ಬಿಡೋಕ್ಕಾಗಲ್ಲ. ಅದು ಎಷ್ಟು ಕಷ್ಟ ಇದೆ ಅಂದರೆ, ಎಷ್ಟೋ ದಿವಸಗಳಿಂದ ಅಭ್ಯಾಸ ಮಾಡಿ ಮಾಡಿ ನಾನು ಅಂತಿದೆಯಲ್ಲ, ನಿಧಾನವಾಗಿ ಶನೈರು ಪರಮೇತಂದು ಬಿಡಬೇಕಪ್ಪ. ಬೇರೆ ದಾರಿ ಇಲ್ಲ. ಹೋಗ್ಲಿ ಇದನ್ನು ಬಿಟ್ಟು ಇನ್ನೊಂದು ದಾರಿ ಇದ್ರೆ ಇನ್ನೊಂದು ಉಪಾಯ ಇದೆ ಅಂತ ಹೇಳ್ಬೋದು. ಇದಕ್ಕೇನೇನೂ ಉಪಾಯ ಇಲ್ಲ. ಈಗ ಪಂಚಕೋಶದಲ್ಲಿ ಹೇಳುವಾಗ ಒಂದು ಕೋಶದಿಂದ ಒಂದು ಕೋಶಕ್ಕೆ ದಾಟಿಸ್ತಾರಪ್ಪ. ಅದು ದಾಟಿಸುವಾಗ ಏನು ಹೇಳಿದ್ದಾರೆ? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಹೇಳಿದ್ದಾರೆ. ಇದಕ್ಕಿನ್ ಬೇರೆಯವರು ಬೇರೆ ಥರ ಬೆರೆಸಿದ್ದಾರೆ. ಅದು ಬೇಡ. ನಮಗೆ ನಮ್ಮ ಅನುಭವ ಮುಖ್ಯ. ಇದು ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅನ್ನೋದು ವಾಕ್ಯ. ನಮ್ಮ ಸ್ವರೂಪ ಆನಂದ ಸ್ವರೂಪವಾಗಿದೆ. ನಾವು ಯಾವುದೇ ಆನಂದವನ್ನ ಸಾಲ ತಗೊಳ್ಬೇಕಾಗಿಲ್ಲ, ಇನ್ನೊಬ್ಬರ ಹತ್ರ ಬೇಡಬೇಕಾಗಿಲ್ಲ.
ನೀವು ಮಾಡ್ತಾ ಇರೋ ಕೆಲಸ ನಿಮ್ಮ ಆನಂದ ಸ್ವರೂಪದ ಮೇಲೆ ದುಃಖವನ್ನು ಹಾಕ್ತಾ ಇದ್ದೀರಿ. ಅಂದ್ರೆ ದುಃಖವನ್ನ ಆರೋಪಣೆ ಮಾಡಿ, ಇಂಥ ದುಃಖ ಆಗ್ತಾ ಇದೆ, ಈ ದುಃಖ ಪರಿಹಾರ ಮಾಡ್ಕೊಳ್ಳೋದು ಹಾಗೆ ಅಂತ. ಆ ದುಃಖ ಬರೋದಕ್ಕೆ ಕಾರಣ ಇದು ಅಭಿಮಾನ. ದೇಹೇಂದ್ರಿಯಗಳಲ್ಲಿ ಅಭಿಮಾನ ಮಾಡಿಕೊಂಡು ದುಃಖ ಮಾಡಿಕೊಂಡು ದುಃಖದ ತೆರೆಯನ್ನು ಹಾಕಿ ಇರುವ ಆನಂದವನ್ನು ಮರೆ ಮಾಡಿದ್ದಾನೆ. ಇದು ಹೇಗೆ ಗೊತ್ತು ಅಂದ್ರೆ, ತುಂಬಾ ದುಃಖ ಆದ್ರೆ ಫ್ಯಾನ್ ಹಾಕೊಂಡ್ರೆ ಆನಂದ ಆಗತ್ತೆ, ಅದು ದುಃಖ ಹೋಗೋದು ಆನಂದ ಅಂತ ಮಾಡ್ಕೋತಾನೆ. ತೃಷಾ ಶಿಷ್ಯತ್ಯಾಸ್ಯೇ ಪಿಬತಿ ಸಲಿಲಂ ಶೀತ ಮಧುರಂ ಅಂತ ನಮ್ಮ ಭರ್ತೃಹರಿ ವೈರಾಗ್ಯಶಲ್ಲಿ ಹೇಳ್ತಾರೆ. ತುಂಬಾ ಬಾಯಾರಿಕೆ ಆಗ್ಬೇಕು, ಆವಾಗ ಒಳ್ಳೆ ತಂಪಾದ ನೀರನ್ನ ಕುಡಿದು ಬಿಟ್ರೆ ಏನು ಆನಂದ. ಈಗ ಪ್ರಶ್ನೆ, ತುಂಬಾ ಬಾಯಾರಿಕೆ ಆಗೋದು ಆನಂದವೋ, ತುಂಬಾ ನೀರು ಕುಡಿಯೋದು ಆನಂದವೋ, ಅಥವಾ ಎರಡೂ ಇಲ್ಲದೆ ಸ್ವಭಾವ ಇರೋದು ಆನಂದವೋ? ತುಂಬಾ ಬಾಯಾರಿಕೆ ಆಗೋದಾಗೋ ಆನಂದವಾದ್ರೆ ಬಾಯಾರಿಕೆನೇ ಇದ್ಕೊಳ್ಳೆ, ಅಥವಾ ಬಾಯಾರಿಕೆ ಇಲ್ಲದೆ ನೀರು ಕುಡಿಯೋದು ಆನಂದ ಆಗಿದ್ರೆ ನೀರು ಕುಡಿತಾನೆ ಇರೋ. ಬಾಯಾರಿಕೆ ಇಲ್ಲದೆ ನೀರು ಕುಡಿಯಕ್ಕೆ ಬರುತ್ತೋ? ತರ್ಕ ಹೇಗಿದೆ ಅಂದ್ರೆ, ಬಾಯಾರಿಕೆಯಾಗುವುದು ಆನಂದವೋ ಅಥವಾ ನೀರು ಕುಡಿಯೋದು ಆನಂದವೋ ಅಥವಾ ಎರಡೂ ಇಲ್ಲದೆ ಕೇವಲನಾಗಿರೋದು ಆನಂದವೋ ಅಂದ್ರೆ, ನಿಜವಾಗಿ ಹೇಳೋದಾದ್ರೆ ನಮಗೆ ಭ್ರಾಂತಿ ಬಾಯಾರಿಕೆಯಾದಾಗ ದುಃಖ ಬಂದು ಇರುವ ನಮ್ಮ ಆನಂದ ಮರೆಯಾಯಿತು. ಆ ದುಃಖವನ್ನ ಈ ನೀರು ತೆಗೀತು, ಇರುವ ಆನಂದ ವ್ಯಕ್ತವಾಯಿತು. ಇವನು ಹೇಳ್ತಾನೆ ನೀರಿಂದ ಆನಂದ ಅಂತಾನೆ. ಅಲ್ಲ, ನೀರಿಂದ ದುಃಖ ಆಯ್ತು ಅಂತ ಹೇಳೋ. ತುಂಬಾ ಊರು ತುಂಬಾ ಚೆನ್ನಾಗಿ ಓಡ್ ಬಂದ್ಬಿಟ್ಟು ಚೆನ್ನಾಗಿ ಕೈಕಾಲ ಬೆವತ್ತು ಬಿಟ್ಟು ಆಮೇಲೆ ಕೂತ್ರೆ ಆನಂದ ಅಂತ ನಾನು ಕೇಳ್ತೇನೆ. ಕೂತ್ರ ಆನಂದ ಅಂದ್ರೆ ಕೂತಿರಪ್ಪ, ಅಥವಾ ಓಡ್ತಾ ಇರೋದಂದ್ರೆ ಓಡ್ತಾ ಇರೋ. ಅದು ಅಲ್ಲ, ಓಡ್ತಾ ಇರೋ ದುಃಖವನ್ನು ಮಾಡ್ಕೊಳ್ಳೋದು, ಆಮೇಲೆ ಬಂದು ಕೂತ್ಕೊಳ್ಳೋದು. ಆ ದುಃಖವನ್ನ ಇಲ್ಲಿ ಕೂರೋದ್ರಿಂದ ಪರಿಹಾರ ಆಯ್ತಲ್ಲ, ಅದರಿಂದ ಆನಂದ ಬಂತು ಅಂತ ಬೇರೆ. ಆನಂದ ಇಲ್ಲಿಂದ ಬರುತ್ತೆ. ಆನಂದ ನಿನ್ನ ಸ್ವರೂಪ. ದುಃಖ ನೀನ್ ತಂದ್ಕೊಳ್ಳೋದು. ಮನುಷ್ಯ ಎರಡನ್ನೂ ಮಾಡ್ಕೋತಾ ಇಲ್ಲ. ಏನ್ ಮಾಡ್ಕೋತಾ ಇದ್ದಾನೆ? ಆನಂದವನ್ನು ಪಡ್ಕೋತೀನಿ, ದುಃಖವನ್ನು ಪಡ್ಕೋತೀನಿ ಅಂತಲ್ಲ. ದುಃಖವನ್ನು ಪಡ್ಕೋತಾನೆ, ಆನಂದ ಇರೋದನ್ನು ಕಳ್ಕೋತಾನೆ. ಇವನ್ ಪ್ರಯತ್ನ ಪಟ್ಟು ದುಃಖವನ್ನು ಸಂಪಾದನೆ ಮಾಡ್ತಾನೆ, ಕಷ್ಟಪಟ್ಟು ದುಃಖ ಸಂಪಾದನೆ ಮಾಡ್ತಾನೆ, ಸುಮ್ಮನೆ ತಾನಾಗಿರೋ ಆನಂದವನ್ನು ಕಳ್ಕೋತಾನೆ, ನ್ಯಾಯವಾಗಿ ಕಳ್ಕೋತಾನೆ. ಅದಕ್ಕೆ ತೇಯೇ ಶತಂ ಶ್ರೋತ್ರಿಯಸ್ಯ ಚ ಇತ್ಯಾದಿ ಉದಾಹರಣೆಗಳು ಹೇಳಿದ್ದಾರೆ. ಅದು ಆನಂದ ಮೀಮಾಂಸೆ. ಇನ್ನೊಂದ್ಸಲ ಹೇಳ್ತಾನೆ, ಈ ಪ್ರಕೃತದಲ್ಲಿ ಏನಾಗಿದೆ, ಪ್ರತಿಕೂಲ ಅನುಕೂಲ ಭಾವ ಹೇಗೆ ಬರುತ್ತೆ ಅಂದ್ರೆ, ದೇಹದಲ್ಲಿ ನಾನು ಅಂದ ಕೂಡಲೇ ದೇಹಕ್ಕೆ ಅನುಕೂಲವಾದ ವಸ್ತುವೆಲ್ಲ ಅನುಕೂಲ ಅನ್ಸುತ್ತೆ. ಅದರ ಜ್ಞಾನ ಆದ ಕೂಡಲೇ ಹೋಗ್ತೀವಿ, ಅಯ್ಯೋ ನಮ್ಮನ್ನು ಹೊಗಳ್ಬಿಟ್ರು, ಅವ್ರು ಭಾರಿ ನಮ್ಮವ್ರ ಸ್ವಾಮಿ. ಈ ಮನುಷ್ಯನ ಹೊಗಳಿಕೆ ಇದೆಯಲ್ಲ ಬಹಳ ಬೇಗ ಎಳೆದ್ಬಿಡುತ್ತೆ. ಈಶ್ವರನೇ ಬಿಡ್ಲಿಲ್ಲಪ್ಪ. ಪರಮಾತ್ಮ ಸರ್ವಜ್ಞ ಸರ್ವಸಮಸ್ತ, ನೀನು ಮೃತ್ಯುಂಜಯ ಹಾಲಾಲ ಕುಡಿಸ್ಬಿಟ್ರು. ಈ ದೇವತೆಗಳು ಹಾಲಾಲ ಕುಡಿಸ್ಬಿಟ್ರು. ಈಶ್ವರನ ಹೊಗಳಿ, ಅವರಪ್ಪ ಆತ್ಮಾರಾಮನಾಗಿದ್ದ, ಏನೇನೂ ಬೇಕಿರ್ಲಿಲ್ಲ. ನೀನು ಸರ್ವಜ್ಞ ಸರ್ವಶಕ್ತ, ನೀನು ಮೃತ್ಯುಂಜಯ, ನೀನು ಮರಣವೇ ಇಲ್ಲ ಅಂತೇಳಿ ಹೊಗಳಿದ್ರು. ಹೌದಾ, ಏನ್ ಮಾಡ್ಬೇಕು ಅಂದ. ಹಾಲ ಕುಡಿದ್ರು, ಕುಡಿದ್ಬಿಟ್ಟ. ಹೊಗಳಿಕೆ ಇದೆಯಲ್ಲ, ಎಂಥ ಜ್ಞಾನಿಯನ್ನು ಕೂಡ ಎಳೆದು ಬಿಡುತ್ತೆ ಅಂತ ನಾನು ಹೇಳ್ತಾ ಇರೋದು. ಈಶ್ವರನಿಗೆ ಆಯ್ತು ಅಂತಲ್ಲ, ಅಂದ್ರೆ ಮನುಷ್ಯನಿಗೆ ಹೊಗಳಿಕೆ ಮನುಷ್ಯನ ದೇಹಾಭಿಮಾನ ಬರ್ಸತ್ತೆ. ಆ ಹೊಗಳಿಕೆಯನ್ನ ಮಾಡಿದ ಕೂಡಲೇ ಈ ದೇಹಾಭಿಮಾನ ಬರುತ್ತಲ್ಲ, ಅದು ಅನುಕೂಲ. ಇವ್ರು ನಮ್ಮ ಅನುಕೂಲ. ಯಾಕೆಂದ್ರೆ ನಮ್ಮನ್ನು ಹೊಗಳಿದ್ರು, ಅವ್ರು ನಮ್ಮನ್ನು ತುಂಬಾ ಬೈತಾ ಇದ್ದಾರೆ, ಅದನ್ನ ಅವ್ರ ದ್ವೇಷ. ಅಲ್ಲಪ್ಪ, ದೇಹವನ್ನು ಹೊಗಳಿದ್ರು, ದೇಹವನ್ನು ಬೈದ್ರು, ನಿನಗೇನು ಸಂಬಂಧ? ಅಸಂಗನಾಗಿ ಆತ್ಮನಾಗಿದೆಯಪ್ಪ. ಭಾರಿ ಕಪ್ಪಿಗಿದ್ದೀರಿ ಕಣ್ರಿ ಅಂದ್ರೆ, ನಾನು ಕಪ್ಪಿಗಿರೋದು ನಾನಲ್ಲ, ನಾನು ತಿಳ್ಕೊಂಡಿದ್ದೀನಿ. ಅವನು ನಾ ಕಪ್ಪಿಗಿರೋದು ನಾನು, ಈ ಕಪ್ಪಿಗಿರೋದನ್ನು ಬೈತಾ ಇದ್ದಾನೆ. ಬೈದ್ರು ಬೈದ್ಕೊಳ್ಳಿ, ಅಥವಾ ಹೊಗಳಿದ್ರು ಹೊಗಳ್ಕೊಳ್ಳೆ. ಹೊಗಳಿದ್ರೂ ಸಂಬಂಧ ಇಲ್ಲ, ಬೈದ್ರೂ ಸಂಬಂಧ ಇಲ್ಲ. ಹಾಗಿರೋಕ್ ಬರಲ್ಲ. ಅದು ಹೊಗಳಿದ ಕೂಡಲೇ ಎಳೆದು ಬಿಡುತ್ತೆ. ಬೈದ್ರೂ ಅಭಿಮಾನವೇ ಬರೋದು. ನಾನು ಹೇಳೋದು ಹಾಗೆಂದ್ರೆ, ನಿಯಮ ಹಾಕ್ಕೊಂಡ್ರೂ ಅಭಿಮಾನ ಬರುತ್ತೆ, ನಿಯಮ ಬಿಟ್ಟರು ಅಭಿಮಾನ ಬರುತ್ತೆ. ಗ್ರಹಚಾರ, ನಾನು ಬೆಳಗ್ಗೆ ಹೀಗೆ ಮಾಡಬೇಕು ಅಂತ ನಿಯಮ ಹಾಕ್ಕೊಂಡ್ರೆ ಆ ದೇಹಾಭಿಮಾನ ಹೆಚ್ಚಾಗುತ್ತೆ. ಹೋಗ್ಲಿ, ನಿಯಮ ಬೇಡವೇ ಬೇಡ, ಪಶುಗಳಾಗಿದ್ದು ಬೇಡ ಅಂದ್ರೆ ಮತ್ತೂ ಇನ್ನೂ ಜಾಸ್ತಿ ಆಗುತ್ತೆ. ಏನ್ ಮಾಡಪ್ಪ? ನಚೈವೈಷ ಗತಿ ಕ್ಷೇಮ್ಯ ನಚಾನ್ಯ ವಿದ್ಯತೆ ಗತಿ. ಹೀಗೆ ದೇಹಾಭಿಮಾನವನ್ನ ಇಟ್ಟುಕೊಂಡು ಏನು ಹೊರಗಡೆ ವ್ಯವಹಾರ ಮಾಡ್ತೀರಿ, ಅಲ್ಲಿ ಅನುಕೂಲ ಪ್ರತಿಕೂಲ. ಇದಕ್ಕೆ ಆಚಾರ್ಯ ದೃಷ್ಟಾಂತ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ, ಹಸು ಇದೆ, ಕೋಲ್ ಎತ್ಕೊಂಡ ಅಂತೇಳಿ ಹೊಡೆಯಕ್ ಹೋದ, ಓಡೋಗ್ಬಿಡುತ್ತೆ. ಅದು ಯಾವ್ದಕ್ಕೆ ಓಡೋಗ್ತಾ ಇದೆ? ಅದಕ್ಕೆ ದೇಹಾಭಿಮಾನ ಇದೆ. ಇವನು ಹೊಡೆದು ಬಿಡ್ತಾನೆ ಅಂತಿದೆ. ಮನುಷ್ಯನು ಹಾಗೆ ತಾನೆ. ಕೋಲ್ದ ಅವ್ರ ಮುಂದೆ ಕ್ರೂರದೃಷ್ಟಿ ಖಡ್ಗೋದ್ಯತಕರಾನ್ ಕ್ರೂರದೃಷ್ಟೀನ್ ಆಕ್ರೋಶತಃ ಬಲವತಃ ಉಪಲಭ್ಯ ಅಂತ 4 ಹಾಕಿದ್ದಾರೆ. ನಮ್ಮ ಗುರುಗಳು ಒಂದೊಂದಕ್ಕೂ ಒಂದು ದಳ ಪ್ರಯೋಜನ ಅಂದ್ರೆ, ಈ ಪದ ಇಲ್ಲದೆ ಹೋದ್ರೆ ಏನಾಗ್ತಿತ್ತೋ, ಈ ವ್ಯಾಕರಣದಲ್ಲಿ ಕೇಳ್ತಿರಲ್ಲ, ಈ ಪದ ಇಲ್ಲದೆ ಹೋದ್ರೆ ಏನಾಗ್ತಿತ್ತು ಅಂತ ಆ ದಳ ಪ್ರಯೋಜನ ಮಾಡಿದ್ದಾರೆ. ನಾನು ಅಷ್ಟೆಲ್ಲ ಹೇಳಲ್ಲ. ಸಹಜವಾಗಿ ಮನುಷ್ಯ ಹಸು ಹಾಗೆ ಒಳ್ಳೆ
ಹುಲ್ಲು ತೋರಿಸಿ ಬಾ ಅಂಬೇ ಬಾ ಅಂದ್ರೆ ಬರುತ್ತೆ, ಹೋಯ್ದ್ರು ಹೋಗುತ್ತೆ. ಶಬ್ದವು ಕಿವಿ ಕೇಳೋದು ಸಮಾನ ಆದ್ರೂ ಅದು ಅನುಕೂಲ ಪ್ರತಿಕೂಲ ಅಂತ ಅದಕ್ಕೆ ಗೊತ್ತಾಗುತ್ತೆ. ಅನುಕೂಲ ಪ್ರತಿಕೂಲ ಜ್ಞಾನ ಅದಕ್ಕೆ ಹಾಗೆ ಬರುತ್ತೋ, ಈ ಬುದ್ಧಿವಂತ ಪುರುಷ ಇವನು ಪ್ರಪಂಚದಲ್ಲಿ ಇಷ್ಟೆಲ್ಲ ಬುದ್ಧಿ ಬಳಸಿ ಏನ್ ಮಾಡ್ಕೊಂಡ ಅಂದ್ರೆ ಏನ್ ಅನುಕೂಲ ಏನ್ ಪ್ರತಿಕೂಲ ಅಂತ ತಿಳ್ಕೊಳ್ಳೋದ್ರಲ್ಲಿ ಬುದ್ಧಿವಂತನಾದ. ಆದ್ರೆ ಅನುಕೂಲವಾದ ಹತ್ರ ಹೋಗುವಾಗ ಪಶು ಹಾಗೆ ಹೋದ, ಪ್ರತಿಕೂಲದಲ್ಲಿ ಓಡುವಾಗ ಪಶು ಹಾಗೆ ಓಡದ. ನೀವು ಅನುಕೂಲ ಅಂತ ತಿಳ್ಕೊಳ್ಳೋ ವಸ್ತು ತುಂಬಾ ಜಾಸ್ತಿ ಇರಬಹುದು, ಆದರೆ ಅನುಕೂಲ ಅಂತ ತಿಳ್ಕೊಂಡ ಮೇಲೆ ಮುಂದಿನ ನಡವಳಿಕೆ ಇದೆಯಲ್ಲ, ಪಶುಗೂ ನಿಮಗೂ ವ್ಯತ್ಯಾಸ ಇಲ್ಲ. ಎಲ್ಲಿಯವರೆಗೆ ಅಧ್ಯಾಸ ಇರುತ್ತೋ ಅಲ್ಲಿಯವರೆಗೆ. ಯಾರ್ಯಾರಿಗೆ? ಪಶುಗಳಿಗೆ, ಲೌಕಿಕರಿಗೆ, ವೈದಿಕರಿಗೆ, ಸಾಧಕರಿಗೂ. ಸಾಧಕರಿಗೆ ಒಂದು ಎಕ್ಸೆಪ್ಷನ್ ಕೊಡ್ತಾರೆ, ಯಾಕಂದ್ರೆ ಮುಂದೆ ಅಧ್ಯಾಸವನ್ನು ಕಳ್ಕೊತಾನೆ ಅಂತ. ಬಾಕಿ 3 ಜನ ಸಮಾನ, ಅವ್ರು 3 ಜನಕ್ಕೆ ಅಧ್ಯಾಸ ಹೋಗೋದೇ ಇಲ್ಲ. ಯಾವ 3 ಜನಕ್ಕೆ? ಪಶುಗಳಿಗೆ ಹೋಗಲ್ಲ. ಇನ್ನು ಲೋಕದಲ್ಲಿದ್ದವರಿಗೂ ಅಭಿಮಾನ ಹೆಚ್ಚ. ನನ್ನನ್ನು ಬೈದ್ರೆ ಸುಮ್ಮನೆ ಇರಲ್ಲ, ಅಯ್ಯೋ ಅವ್ರ ಪೇಪರ್ನವರಂತೂ ಆ ರಾಜಕೀಯದಲ್ಲೂ ಅವ್ರನ್ನ ಇವ್ರನ್ನ ಹೊಗಳಿಸೋದು, ಅವ್ರನ್ನ ಹೊಗಳಿಸೋದು, ಅವ್ರು ಹಾಗೆ ಹೇಳಿದ್ರು ಅದನ್ನು ತೀರ್ಸೋದು, ಅದೇನು ಕಪಟ ಮೋಸ ಮಾಯ ಎಲ್ಲ ಮಾಡ್ತಾರೆ. ಅಷ್ಟು ದೇಹಾದ್ಯ ಅಭಿಮಾನಗಳನ್ನು ಇಟ್ಕೊಂಡು ಯಾವ್ದು ಹಾಕಿದ್ರೆ ಯಾವ್ರಿಗೆ ಅನುಕೂಲ, ಏನು ಮಾಡಿದ್ರೆ ಯಾವ್ರಿಗೆ ಪ್ರತಿಕೂಲ, ಅದೇ ತಿಳುವಳಿಕೆ. ಆದರೆ ನೀವು ಇಷ್ಟು ಯೋಚನೆ ಮಾಡಿ, ಅನುಕೂಲದಲ್ಲಿ ಹತ್ರ ಹೋಗೋದು, ಪ್ರತಿಕೂಲದಲ್ಲಿ ಓಡ್ ಹೋಗೋದು ಅನ್ನೋದು ಇದೆಯಲ್ಲ, ಇದು ಪ್ರಾಣಿಗೂ ಮನುಷ್ಯನಿಗೂ ಸಮ ಆದ್ಮೇಲೆ ಏನು ಹೆಚ್ಚುಗಾರಿಕೆ ಬಂತು ಮನುಷ್ಯನಲ್ಲಿ? ಬುದ್ಧಿವಂತ ಪ್ರಾಣಿ. ಬುದ್ಧಿವಂತ ಪ್ರಾಣಿ ಅಂದ್ರೆ ಬುದ್ಧಿವಂತ ಕ್ರೂರ ಪ್ರಾಣಿ. ಮನೆ ಕಟ್ಕೋತಾನೆ, ಹಸು ಪ್ರಾಣಿ ಹಕ್ಕಿ ಮನೆಗೇನೆ ಕಟ್ಕೊಳಲ್ಲ, ತಂದು ಒಂದು ದಿವಸಕ್ಕೆ ಇಟ್ಕೋತಾನೆ. ಇವನಿಗೆ ಏನಾಗಿದೆ ಅಂದ್ರೆ ನಾಳೆಗೆ ಬೇಕೋ, ನಾಡಿದ್ ಬೇಕೋ, ಮೊಮ್ಮಕ್ಕಳಿಗೆ ಕಾಲಕ್ಕೆ ಬೇಕೋ, ಜನ್ಮಾಂತರಕ್ಕೆ ಬೇಕೋ, ಲೋಕಾಂತರ. ಇದಕ್ಕೆ ಮನುಷ್ಯನೇ ಹೇಳಿದ್ದು, ಈ ಸಂಗ್ರಹ ಬುದ್ಧಿ ಇರೋದಿಂದಲೇ ಪರಮಾತ್ಮ ದ ದ ದ ಅಂತ 3 ದಕಾರವನ್ನು ಹೇಳಿದ. ದತ್ತ, ದಾಮ್ಯತ, ದಯಧ್ವಂ. ಅದರಲ್ಲಿ ದತ್ತ ಯಾಕೆ ಬೇಕು ಅಂದ್ರೆ ಮನುಷ್ಯನಿಗೆ ಸಂಗ್ರಹ ಜಾಸ್ತಿ. ನಮ್ಮ ಮನೇಲಿ ತುಂಬಾ ವಸ್ತುಗಳಿದೆ, ಮನೇಲೂ ಹಾಗೆ ಇದೆ. ಆ ಮನೇಲಿ ಒಳಗೆ ಹೋಗಿ ಕೂರಕ್ಕೆ ಜಾಗ ಇಲ್ಲ, ಎಲ್ಲ ಬಿಸಾಕ್ರೆ ಹೊರಗೆ. ಯಾತಕ್ಕೆ ನಿಮ್ಗೆ ಗೊತ್ತಿಲ್ಲ, ಒಂದಲ್ಲ ಒಂದು ದಿವಸ ಉಪಯೋಗಿಸ್ತೀರಿ. ಒಂದಲ್ಲ ಒಂದು ದಿವಸ ಅಂದ್ರೆ ಇವನು ಉಪಯೋಗಿಸೋಷ್ಟು ದೇಹವೇ ಹೋಗಿರುತ್ತೆ. ನಮ್ಮ ತಾಯಿ ಹೇಳ್ತಾ ಇಲ್ಲ, ನಮ್ಮ ತಾಯಿಗೆ ನಮ್ಮ ಗುರುಗಳು ಒಂದು ಒಳ್ಳೆ ರೇಷ್ಮೆ ಸೀರೆ ಕೊಟ್ಟಿದ್ರು, ಚೆನ್ನಾಗಿರೋದು. ಅದನ್ನು ಮಡಿಸಿ ಚೆನ್ನಾಗಿ ಇಟ್ಕೊಂಡಿದ್ರು. ಎಷ್ಟು ವರ್ಷ? 10-12 ವರ್ಷ ಉಟ್ಕೊಳ್ಳಿಲ್ಲ. ಆಮೇಲೆ ಬಿಚ್ಚಿದ್ರು, ಅದು ಪುಡಿ ಪುಡಿ ಆಯ್ತು. ಯಾತಕ್ಕಪ್ಪ? ಏನ್ ಪ್ರಯೋಜನ ಹೇಳ್ರೆ? ಉಪಯೋಗಕ್ಕೆ ಬರದೆ ಅಂದ್ರೆ ಕ್ರಿಯೆಗೆ ಬಳಸದೆ ಕಾರಕದಲ್ಲಿ ಪ್ರಯೋಜನ ಏನು? ಸಂಗ್ರಹ ಮಾಡೋದು. ನಮ್ಗೆ ಗೋಂದಾವಳಿ ಮಹಾರಾಜರು ಒಂದು ಕಥೆ ಹೇಳ್ತಾ ಇದ್ರು. ಇದು ಕಥಾ ಯಾತಕ್ಕೆ ಅಂದ್ರೆ ಬಹಳ ಒಳ್ಳೆ ಕಥೆ. ಗೋಂದಾವಳಿ ಮಹಾರಾಜರು ಅಂದ್ರೆ ಬ್ರಹ್ಮಚೇತನಿ ಮಹಾರಾಜರು, ಬಹಳ ಅದ್ಭುತವಾದ ಕಥೆ. ಯಾಕಂದ್ರೆ ನನಗೆ ಒಂದು ದೃಷ್ಟಿನ ಪರಮ ಗುರುಗಳು, ನಮ್ಮ ಗುರುಗಳಿಗೆ ರಾಮತಾರಕವನ್ನು ಉಪದೇಶ ಕೊಟ್ಟರು. ಅವರಿಂದ ನಾನು ರಾಮತಾರಕವನ್ನು ಪಡ್ಕೊಂಡಿದ್ದೆ. ಪರಮ ಗುರುಗಳು ಅವರು ಮೊದಲನೇ ಮದುವೆ ಆದಾಗ ತುಕಾಮಾಯಿ ಅವರ ಹತ್ರಕ್ಕೆ ಮನೆಯವ್ರನ್ನ ಕರ್ಕೊಂಡೋದ್ರು. ಅವರು ಯೋಗಿಗಳು ಅಂದ್ರೆ ಸ್ವಲ್ಪ ವಿಶೇಷವಾದ ಜ್ಞಾನಶಕ್ತಿ ಇರುತ್ತೆ. ಭೂತ ಭವಿಷ್ಯ ಅದು ಪ್ರಸಿದ್ಧ. ಅದು ಪರಮಾತ್ಮನನ್ನು ಯಾರೋ ನಿರಂತರ ಧ್ಯಾನ ಮಾಡ್ತಾರೋ ಅವರ ಅಂತಃಕರಣಕ್ಕೆ ಯೋಗ ಶಕ್ತಿ ಅಂದ್ರೆ ಒಂದು ಅದ್ಭುತವಾದ, ಲೋಕದಲ್ಲಿ ಸಾಧ್ಯವಿಲ್ಲದ ಕೆಲವು ಶಕ್ತಿಗಳು ಬರುತ್ತೆ. ಅದು ಆಶ್ಚರ್ಯವೇನಿಲ್ಲ. ಪ್ರಹ್ಲಾದನೇ ಹೇಳ್ತಾನೆ, ಯಸ್ಯ ಅಚ್ಯುತೋ ಹೃದಯ. ಯಾರ ಹೃದಯದಲ್ಲಿ ಭಗವಂತ ಯಾವಾಗಲೂ ಇರ್ತಾನೋ ಅವನಲ್ಲಿ ಆ ಯೋಗ ಶಕ್ತಿ ಬರುತ್ತೆ. ನಾನು ಅದನ್ನ ಅಲ್ಲಗಳೆಯೋದು ಇಲ್ಲ, ಅದನ್ನ ತುಂಬಾ ಭವ್ಯ ಶಕ್ತಿಯಿಂದಲ್ಲ, ಬೈ ಪ್ರಾಡಕ್ಟ್. ಅದು ಬೈ ಪ್ರಾಡಕ್ಟ್ ಅಂದ್ರೆ ಮೂಲ ಪ್ರಯೋಜನ ಅಲ್ಲ. ಮೂಲ ಪ್ರಯೋಜನ ಪರಮಾತ್ಮನ ಜ್ಞಾನ. ಆ ಪರಮಾತ್ಮನ ಜ್ಞಾನದಿಂದ ಅವನ ಆನಂದದಲ್ಲೇ ಅಲ್ಲೇ ಮುಳುಗಿರ್ತಾರಲ್ಲ, ಆ ಅಂತಃಕರಣ ಅಲ್ಲೇ ನಿಲ್ಲೋದ್ರಿಂದ ಅಂತಃಕರಣಕ್ಕೆ ಭಗವಂತನ ಕೆಲವು ವಿಶೇಷ ಶಕ್ತಿ ವ್ಯವಹಾರ ದೃಷ್ಟಿಯಿಂದ ಬರುತ್ತೆ. ಇದು ಸಹಜ. ಈ ಮಹಾರಾಜರಿಗೆ ಅವರು ಜ್ಞಾನಿಗಳು ಹೌದು, ಉಪಾಸಕರು ಹೌದು, ಗುರು ಸೇವೆಯನ್ನು ತುಂಬಾ ಮಾಡಿದ್ದಾರೆ. ಕಥೆಯನ್ನ ತಾವೆಲ್ಲ ಕೇಳಿರ್ಬೋದು. ಅವರು ಮನೆಯವರನ್ನು ಕರ್ಕೊಂಡು ಹೋದ್ರು. ತಾಯಿ ಹೇಳಿದ್ರು ಮದುವೆ ಮಾಡ್ಕೊಂಡಿದ್ದು. ಆಗಿನ ಕಾಲದಲ್ಲಿ ಮದುವೆ ಬೇಗ ಆಗ್ತಾ ಇತ್ತಲ್ಲ, ಮದುವೆ ಮಾಡ್ಕೊಂಡು ಹೋದ್ರು. ಕರ್ಕೊಂಡೋದ್ರೆ ಆ ತುಕಾಮ ಏನ್ ಮಾಡಿದ್ರು, ನೀನು ಹೊರಗಡೆ ಇರೋ ಅಂತ ಹೇಳಿ ಶಿಷ್ಯನ ಹೊರಗಡೆ ಕಳಿಸಿ ಸೊಸೆಯನ್ನು ಕರೆಸಿ ನಮಸ್ಕಾರ ಮಾಡಿಸ್ಕೊಂಡ್ರು. ಇಬ್ಬರಿಗೂ ಪರೋಕ್ಷ ಜ್ಞಾನ ಆಯ್ತು. ಗುರುಗಳಿಗೂ ಇದೆ, ಶಿಷ್ಯನಿಗೂ ಇದೆ. ಅನುಗ್ರಹ ಅದು ಗುರು ಶಿಷ್ಯರಿಗೆ, ಅದು ಆಶ್ಚರ್ಯ ಇಲ್ಲ. ಅವರು ಹೊರಗಡೆ ಬಂದ ಮೇಲೆ ಮನೆಯವ್ರನ್ನ, ಹೌದಾ ನಮಸ್ಕಾರ ಮಾಡಿದ್ಯಾ, ಏನ್ ಹೇಳಿದ್ರು ಗುರುಗಳು ಅಂದ್ರು. ಅವ್ರು ಸುಮ್ಮನೆ ಇದ್ರು. ನನ್ಗೆ ಗೊತ್ತು ಏನ್ ಹೇಳಿದ್ರು ಅಂತ, ನೀನ್ ಏನ್ ಬೇಕು ಅಂತ ಕೇಳಿದ್ದಾರೆ ಅಂದ್ರು. ಹೌದು, ವರ ಕೇಳಿದ್ರು, ಏನ್ ಬೇಕು ಅಂತ ಕೇಳಿದ್ರು. ಏನ್ ಹೇಳಿದೆ ನೀನು ಅಂತ ಕೇಳಿದ್ರು ಗಂಡ ಹೆಂಡತಿಗೆ. ನಾನು ಹೇಳಿದೆ, ನಿಮ್ಮಂತೆ ನನಗೆ ಗಂಡು ಮಕ್ಕಳಾಗಬೇಕು ಅಂತ ಹೇಳಿ. ಇದೇನ ಕೇಳೋದು ನೀನು ಗುರುಗಳ ಹತ್ರ? ಒಳ್ಳೆ ಭಕ್ತಿ ಕೊಡು, ಒಳ್ಳೆ ವೈರಾಗ್ಯ ಕೊಡು ಅಂತ ಕೇಳೋದು ಬಿಟ್ಟು ಗಂಡು ಮಕ್ಕಳು ಅಂತ ಕೊಡ್ತೀಯ? ಗುರುಗಳು ಹೊಂದಿಯಾರೆ, ಆದ್ರೆ ಗಂಡು ಮಕ್ಕಳಾಗತ್ತೆ, ತುಂಬಾ ದಿವಸ ಬದುಕಲ್ಲ. ಗಂಡ ಹೆಂಡತಿಗೆ
ಗುರುಗಳು ವರ ಕೊಟ್ಟಿದ್ದಾರೆ, ನಿನಗೆ ಗಂಡ್ಮಕ್ಳು ಆಗತ್ತೆ. ಆದರೆ ಅವ್ರು ಹೇಳಿದ್ದಷ್ಟೇ, ಗಂಡ್ಮಕ್ಳು ಆಗಲಿ ಅಂತ ಅಷ್ಟೇ ಹೇಳಿರೋದು, ಮುಂದಕ್ಕೆ ಹೇಳಿಲ್ಲ. ಮುಂದಕ್ಕೆ ನಾನು ಹೇಳ್ತೀನಿ, ಮಕ್ಕಳು ಬದುಕೋಲ್ಲ. ಹಾಗೆ ಆಯ್ತು. 2 ಮಕ್ಕಳಾಯ್ತು, ಮಕ್ಕಳು ಹೋದ್ವು, ಹೆಂಡ್ತಿನೂ ಹೋದ್ಲು. ಸದ್ಯ ಅವರು ಇನ್ನು ರಾಮನಲ್ಲಿ ಪರಮಾತ್ಮನ ಮುಳುಗಿರಬಹುದು ಅಂತ ಇದ್ರು. ಇವನ್ ತಾಯಿ ಬಿಡ್ಲಿಲ್ಲ. ಮತ್ತೊಂದು ಮದುವೆ ಮಾಡ್ಕೊಂಡು, ಮತ್ತೊಂದು ಮದುವೆ ಮಾಡ್ಕೊಂಡ್ರೆ ಬೇಡ ಅಮ್ಮ, ಸಾಕಾಯ್ತು, ಇನ್ನು ಯಾತಕ್ಕೆ, ಒಂದು ಆಯ್ತಲ್ಲ ನೀನು ಹೇಳಿದಾಗ ಒಂದು ಮಾಡ್ಕೊಂಡಾಯ್ತು ಜೀವನ. ಇಲ್ಲ ನೀನು ಮಾಡ್ಕೊಳ್ಳೇಬೇಕು ಅಂದರೆ ಅವರಿಗೆ ಒಂದು ಆ ಊರಿನಲ್ಲಿ ಇಂಥ ಜಮೀನ್ದಾರನ 3ನೇ ಮಗಳನ್ನು ನಾನು ಕೇಳಿದೆ ಅಂತ ಹೇಳಿದ್ರು. ಆ ಕಾಲದಲ್ಲಿ ಮಹಾರಾಜರು ಅಂದ್ರೆ ಈ ಕಡೆಯಲ್ಲಿ ತುಂಬಾ ಜಮೀನ್ದಾರರಿದ್ರೆ, ಮಹಾರಾಜರು ಅನ್ನೋದು ಇಬ್ಬರಿಗೂ ಹೆಸರು. ಯೋಗಿಗಳಾಗಿ ಜ್ಞಾನಿಗಳಾಗಿಯೂ ಮಹಾರಾಜರು, ತುಂಬಾ ಐಶ್ವರ್ಯವಂತರಿಗೂ ಮಹಾರಾಜರು ಅಂತ ಹೆಸರು. ಇವರು 2 ಆಗಿದ್ದಾರೆ. ಗೋಂದಾವಳಿ ಬ್ರಹ್ಮಚೈತನ್ಯ ಮಹಾರಾಜರು, ಅವರ ಹೆಸರು ಗಣಪತಿ, ಗಣು ಅಂತ ಕರೀತಾ ಇದ್ರು, ಪೂರ್ವಾಶ್ರಮದ ಹೆಸರು. 3ನೇ ಮಗಳನ್ನ ಕೇಳ್ಕೊಂಬರ್ರಿ ಅಂದ್ರು. ಇವರಿಗೆ ಭಾರಿ ಉತ್ಸಾಹ, ನಾನ್ ಮಹಾರಾಜನ ಮದುವೆ ಮಾಡಿಸ್ತೀನಿ ಓಡೋದು. ಆ ಮನೆಗೆ ಹೋದ್ರು, ಕೇಳಿದ್ರು, ಏನಪ್ಪಾ ನಿಮ್ಗೆ ಎಷ್ಟು ಹೆಣ್ಮಕ್ಳಿದ್ದಾರೆ? 3 ಜನ. ಇವ್ರು ಮಹಾರಾಜನು ನೋಡಿಲ್ಲ, ಇವರು ನೋಡಿಲ್ಲ. ಮಹಾರಾಜರು ಹೇಳಿದಾಗ 3 ಜನ ಹೆಣ್ಮಕ್ಳಿದ್ದಾರೆ. ಸರಿಪ್ಪ, ಇನ್ನು ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಬ, ನಾವು ನೋಡ್ಬೇಕು. ಯಾತಕ್ಕೆ ಅಂತ ಅವನು ಕೇಳಿದ. ಅದೇ ಮಹಾರಾಜನಿಗೆ ಮತ್ತೊಂದ್ಸಲ ಮದುವೆ ಮಾಡಬೇಕು ಅಂತ ಇದೆ, ನಿನ್ನ ಹೆಣ್ಮಕ್ಳನ್ನ ಕೊಡ್ಬೇಕಂತ. ಅವ್ರಿಗೆ ಸಂತೋಷ. ಮಹಾರಾಜರು ನನ್ನ ಹೆಣ್ಮಕ್ಳನ್ನ ಮದುವೆ ಮಾಡ್ಕೋತಾರೆ ಅಂದ್ರೆ ಏನು ಆಶ್ಚರ್ಯ ಅಂತ ಹೇಳಿದ್ರು. ಅವ್ರು ದೊಡ್ಡವ್ರನ್ನ ಕರ್ಕೊಂಬಂದ್ರು. ಅವರು ಚೆನ್ನಾಗಿದ್ದಾಳೆ, ಇವ್ರು ಎಷ್ಟೇ ಮಗಳು ಅಂತ ಕೇಳಿದ್ರು. ಇವ್ರು ದೊಡ್ಡವಳು ಅಂದ್ರು. ಮಹಾರಾಜರು ಏನು ಹೇಳಿದ್ದಾರೆ? 3ನೇವರು ಅಂತ. ದೊಡ್ಡವಳು ಇವರಲ್ಲ, ಇನ್ನೊಬ್ಬರನ್ನ ಕರ್ಕೊಂಬಂದ್ರು. ಅವಳು ಲಕ್ಷಣವಾಯಿತು, ತುಂಬಾ ಚೆನ್ನಾಗಿದ್ದ. ಇವಳು ಎಷ್ಟೇವಳು ಅಂತ ಕೇಳಿದ್ರು. 2ನೇವರು ಇವರಲ್ಲ, ಇನ್ನೊಬ್ಬರನ್ನ ಕರ್ಕೊಂಬಾರೆ. ಅವ್ನು 3ನೇವನ್ ಕರ್ಕೊಂಬರ್ಲಿಲ್ಲ. ಅಲ್ಲಪ್ಪ, ಇನ್ನೊಬ್ಬರನ್ನ ಕರ್ಕೊಂಬ, 3 ಮಕ್ಕಳನ್ನು. ಇಲ್ಲ, ಅದು ಬೇಡ ಇಲ್ಲ, ಕರ್ಕೊಂಬ ಅಂತ ಇವ್ರ ಹಠ. 3ನೇ ಕರ್ಕೊಂಬಂದು 3ನೇವನ್ ಕುರುಡಿ, ಕಣ್ಣೇ ಇಲ್ಲ, ಜನ್ಮತಃ ಅಂಧ. ಅವಳನ್ನೇ ಮದುವೆ ಆಗ್ತೀನಿ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಈಗ ಮಹಾರಾಜರು ಮಾತಾಡಿದ್ಮೇಲೆ ಸುಳ್ಳು ಹೇಳಲ್ಲ, ಹೇಳಿದ್ಮೇಲೆ ಮದುವೆ ಮಾಡ್ಕೋತಾರೆ. ಅವ್ರು ಯಾತಕ್ಕೆ ಮದುವೆ ಮಾಡ್ಕೋತೀವಿ ಅಂದ್ರೆ, ನಾನು ಜೀವನದಲ್ಲಿ ಒಬ್ಬಳ ಸೇವೆ ಮಾಡಬೇಕು. ಎಲ್ಲ ರಾಮನ ಕೊಟ್ಟಿರೋದು, ರಾಮನ ವಸ್ತು, ಒಬ್ಬರು ಸೇವೆ ಮಾಡಬೇಕು. ಯಾರು ಸೇವೆ ಮಾಡಬೇಕು? ಹೆಂಡತಿಗೂ ಸೇವೆ ಮಾಡೋದು. ಈಗ ಶಾರದಾ ಮಾತೆಯನ್ನ ದೇವಿ ಅಂತ ಉಪಾಸನೆ ಮಾಡ್ಲಿಲ್ವೇ, ಹಾಗೆ ನಾನು ಸೇವೆ ಮಾಡಬೇಕು ಅಂದ್ರು ಮದುವೆ ಮಾಡ್ಕೋತೀನಿ ಅಂದ್ರು. ಅವರಿಗೆ ದುಃಖ, ಆ ಕೊಡೋನಿಗೆ. ಅಲ್ಲ, ದೊಡ್ಡ ಮಗಳು ಇಷ್ಟು ಚೆನ್ನಾಗಿದ್ದಾಳೆ, 2ನೇ ವರ್ಷ ಇದು ಬಿಟ್ಟು ಇವಳದ್ ಮದುವೆ ಇಲ್ಲ, ಮಹಾರಾಜರು ಹೇಳಿದ್ದಾರೆ 3ನೇ ಮಗಳನ್ನೇ ಕೊಡಬೇಕಂತ. ಸರಿ, ಅವ್ರು ಹೇಳಿದ್ರೆ ಹಾಗೆ ಆಯ್ತು ಅಂತ ಮದುವೆ ಮಾಡ್ಕೊಟ್ರು. ಅವಳನ್ನು ಮದುವೆ ಮಾಡ್ಕೊಂಡ್ರು. ಈಗಲೂ ಅಲ್ಲಿದೆ, ಅವರನ್ನ ಮಾತೆ ಅಂತಲೇ ಕರೀತಾರೆ. ಆ ಕುರುಡಿಗೆ ಏನಾಗಿದೆ ಅಂದ್ರೆ, ಮಹಾರಾಜರಿಗೆ ಬಂದವರೆಲ್ಲ ಏನಾದ್ರು ಕಾಡು ಕೇಳ್ತಾ ಇದ್ರಲ್ಲ, ಇವರಿಗೆ ಆ ಪರೋಕ್ಷ ಜ್ಞಾನ ಆಯ್ತು. ಅಂದ್ರೆ ಯಾರು ಎಲ್ಲಿ ಏನ್ ಮಾಡಿದ್ರು ಎಲ್ಲೂ ತಿಳ್ಕೊತಾ ಇದ್ರು. ಇದನ್ನೆಲ್ಲ ಅವಳು ಒಂದು ಟ್ರಂಕಲ್ಲಿ ತುಂಬಿಟ್ಕೊಳ್ಳೋದು. ಅದು ಕಣ್ಣಿಲ್ಲ, ಅದರ ವಸ್ತು ಮೇಲೆ ಆಸೆ ಜಾಸ್ತಿ. ಮನುಷ್ಯನಿಗೆ ಇಂದ್ರಿಯ ಕಡಿಮೆ ಆದ್ರೂ ಕೂಡ ಆ ವಸ್ತು ಬೇಕು. ಸಂಗ್ರಹ ಮಾಡಿದ್ರೆ 5-6 ಪೆಟ್ಟಿಗೆ ತುಂಬಾ ಇದೆ. ಏನೇನಿದೆ ಅಂದ್ರೆ, ಬಟ್ಟೆಗಳಿದೆ, ಆಭರಣಗಳಿದೆ, ಏನೇನೋ ತುಂಬಾ ಎಲ್ಲ ಕೊಟ್ಟಿರೋಷ್ಟು ಇಟ್ಕೊಂಡಿದ್ದಾರೆ. ಅವ್ರದ್ದೊಂದು ರೂಮು, ಮಹಾರಾಜರದ್ದು ಇನ್ನೊಂದು ರೂಮು ಇಟ್ಕೊಂಡಿದ್ದಾರೆ. ಒಂದ್ ದಿವಸ ಏನಾಗ್ಬಿಟ್ಟಿದೆ, ಅವ್ರ ಮಾತೆ ಅಮ್ಮ ಅಂತ ಕರೀತಾರೆ, ಹುಷಾರ್ ತಪ್ಪು ಬಂದ್ರು. ಮಹಾರಾಜರ ಹತ್ರ ಹೇಳಿದ್ರು. ಮಹಾರಾಜರು ಭಜನೆ ಮಾಡಿಸ್ತಾನೆ ಇದ್ರು. ಅವರು ನಿರಂತರ ರಾಮ ಭಜನೆ, ಗೋಂದಾವಳಿಲಿ ಇನ್ನೇನು ಇಲ್ಲ, ರಾಮ ಭಜನೆ ನಡೀತಾ ಇತ್ತು. ಅವ್ರು ಹೇಳಿದ್ರು, ಅವರಿಗೆ ಆಯ್ತು, ಇವತ್ತು ರಾತ್ರಿ ಕಳೆಯಲ್ಲ ಅಮ್ಮಂಗೆ, ಕೊನೆ ಕಾಲ ಬಂತು, ಮುಮೂರ್ಷು ಸ್ಥಿತಿ ಅಂತ ಹೇಳಿ ಮಹಾರಾಜರೇ ಅಮ್ಮನಿಗೆ ಇದಾಗ್ಬಿಟ್ಟಿದೆ, ತೊಂದರೆ ಆಯ್ತು, ಇನ್ನೇನು ಹೆಚ್ಚೊತ್ತಿಲ್ಲ ಕಾಣುತ್ತೆ. ಮಹಾರಾಜ್, ಹೌದಾ, ಹಾಗಾಗಿದೆಯಾ? ಹಾಗಾದ್ರೆ ಒಂದು ಕೆಲಸ ಮಾಡ್ರಿ, ಅಲ್ಲಿರೋದು ಎಲ್ಲ ದಾನ ಮಾಡ್ಬಿಡ್ರಿ. ಎಲ್ಲಿ ಆ ಪೆಟ್ಟಿಗೆಲಿ ಇತ್ತಲ್ಲ ಅಷ್ಟನ್ನು ತೆಗೆದ್ರು, ಎಲ್ಲರಿಗೂ ಕೊಟ್ಬಿಟ್ರು, ಖಾಲಿ ಮಾಡ್ಬಿಟ್ರು. ದಾನ ಮಾಡಿದ ಕೂಡಲೇ ಹುಷಾರಾಗ್ಬಿಡದ. ಹೇಳಿದ್ರು, ಮನುಷ್ಯನಿಗೆ ಸಂಗ್ರಹ ಮಾಡಿದ್ರೆ ಕಾಯಿಲೆ ಬರುತ್ತೆ, ಗೊತ್ತಾಯ್ತಾ, ಸಂಗ್ರಹ ಮಾಡಬಾರ್ದು ಅಂದ್ರೆ ಜೀವನದಲ್ಲಿ ಈ ನಮ್ದು ಸಂಗ್ರಹ ಮಾಡೋ ಬುದ್ಧಿ ಇದೆಯಲ್ಲ, ಹೆಚ್ಚು ಪ್ರಾಬ್ಲಮ್ ಅದು. ಏನಪ್ಪ ಅಪರಿಗ್ರಹ, ನಮ್ದು ಅಂತಿಲ್ಲ, ನನ್ನವರು ಅಂತಿಲ್ಲ, ಆರಾಮಾಗಿ ಎಲ್ಲ ಆಯ್ತು. ಅಲ್ಲಿ ಸುರಮಂದಿರ ತರುಮೂಲ ನಿವಾಸ ಶಯ್ಯಾಭೂತಲ ಮಜಿನಂ ವಾಸ ಸರ್ವ ಪರಿಗ್ರಹ ಭೋಗತ್ಯಾಗ ಕಸ್ಯ ಸುಖಂ ನ ಕರೋತಿ ವಿರಾಗ. ಆ ವೈರಾಗ್ಯ, ಆ ಭಗವಂತನ ಪ್ರೇಮ, ಅದು ಯಾರಿಗೆ ಆನಂದವನ್ನುಂಟು ಮಾಡಲ್ಲ. ಆದ್ರೆ ಮನುಷ್ಯ ಏನ್ ಮಾಡ್ಕೋತಾನೆ, ಎಲ್ಲ ಇನ್ನೊಬ್ಬರು ಅನುಕರಣೆ. ಇವು ಅವ್ರಿಗೆ ಅಷ್ಟಿದೆ, ನಂಗೆ ಇಷ್ಟಿಲ್ಲ. ಅವ್ರು ಇನ್ನೂ ತುಂಬಾ ದೊಡ್ಡವರು, ನಮಗಿಲ್ಲ. ಅವ್ರಿಗೆ 25 ಕಾರಿದೆ, ಇವರಿಗೆ ದೊಡ್ಡ ಬಂಗಲೆ ಇದೆ. ಏನ್ ದಂಡ ಬಂಗಲೆದಲ್ಲಿ ಎಲ್ಲ ಕಡೆ ಒಟ್ಟಿಗೆ ಇರ್ತಾರ? ನಮ್ಮಂಗೆ ಒಂದ್ ಕಡೆ ಕೂತ್ಕೋತಾರೆ. ಅವರು ನಮ್ಮಂಗೆ ಊಟ ಮಾಡ್ತಾರೆ. ಅವ್ರು ಊಟ ಮಾಡಿದ್ರೆ ನಾವು ಹಾಗೆ ಲ್ಯಾಟ್ರಿನ್ ಹೋಗ್ತಾರೋ, ಅವರು ಹಾಗೆ ಹೋಗ್ತಾರೆ. ಅಥವಾ ಏನೋ ಸುಮ್ಮನೆ 108 ಆಸೆ.
ಅದಕ್ಕೆ ಹೇಳಿದ್ದು ಕಾಮಯೇಷ ಕ್ರೋಧಯೇಷ ಅಂತ. ಹೀಗೆ ಮನುಷ್ಯನಿಗೆ ಈ ಅನುಕೂಲ ಪ್ರತಿಕೂಲ ಭಾವ ಅನ್ನೋದು ಅತ್ಯಂತ ಪ್ರಾಣಿ ಪ್ರವೃತ್ತಿ. ಇದೇ ಅಧ್ಯಾಸಕ್ಕೆ ಗುರುತು. ಇದು ಎಲ್ಲಿಯವರೆಗೆ ಅಧ್ಯಾಸ ಇರುತ್ತೋ ಅಲ್ಲಿಯವರೆಗೆ ಮನುಷ್ಯ ಪ್ರಾಣಿಗಿಂತ ವ್ಯತ್ಯಾಸ ಇಲ್ಲ ಅಂತ ಆಯ್ತು. ಇಲ್ಲಿ ಹೇಳ್ತಾ ಪಶ್ವಾದಿಭಿಶ್ಚ ಅವಿಶೇಷ ಅಂತ ಹೇಳಿ ಕ್ರೂರ ದೃಷ್ಟೀನ್ ಆಕ್ರೋಶತಃ ಖಡ್ಗೋದ್ಯತಕರಾನ್ ಬಲವತಃ. ಕಣ್ಣು ಕೆಂಪಾಗಿದೆ, ಮಕ್ಕಳಾದ್ರೆ ಹೆದರು ಬಿಡ್ತಾರೆ, ಅದಕ್ಕೆ 1-2 ಬಂದ್ಬಿಡುತ್ತೆ. ನಮ್ಮಲ್ಲೂ ಸ್ವಲ್ಪ ನೋಡ್ತೀವಿ ನಾವು ನಿಜವಾದ ಕ್ರೂರ ದೃಷ್ಟಿನೋ ಅಂತ. ಸುಮ್ಮನೆ ತೋರುಗಾಣಿಕೆ ನಾಟಕದ್ದಾದ್ರೆ ಹೆದರ್ಕೊಳ್ಳೋದ. ಟಿವಿದಾದ್ರೂ ಕೆಲವರು ಹೆದರ್ಕೊಂಡ್ಬಿಡ್ತಾರೆ, ಹಾರ್ಟ್ ಫೇಲ್ ಆಗ್ಬಿಡುತ್ತೆ. ನಮಗೆ ಆ ಟಿವಿ ಸುಳ್ಳು, ಬರೀ ತೋರಿಕೆ ತಾನೆ, ಏನಾದರೂ ತೋರಿಸ್ಕೊಳ್ಳಿ, ಯಾತಕ್ಕೆ ನೋಡೋದು, ಪುರ್ಸತ್ತೆ ಇಲ್ಲ ನೋಡೋಕೆ. ಈ ಕ್ರೂರ ದೃಷ್ಟಿ ಆಕ್ರೋಶತ ಹೋನ್ ಕೂಗ್ತಾರೆ. ಕೂಗಿದ್ರು ಅವ್ರ ಶಕ್ತಿ ದುರ್ಬಲ ಇದೆಯೋ ಅಥವಾ ಕೈಲಿ ಕತ್ತಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಬಲಿಷ್ಠರು ಹೌದು, ಔದ್ಯೋ ಹೊಡೆದೇ ಬಿಡ್ತಾರೆ ಅಂತ ಓಡ್ತಾರೆ. ಹೀಗೆ ಮನುಷ್ಯ ತನ್ನ ಪ್ರತಿಕೂಲವನ್ನು ಹೇಳುವಾಗ ಏನೇನು ಪ್ರತಿಕೂಲವ ನಮ್ಮಲ್ಲಿ ಹೇಳ್ತಾರೆ. ಪೇಪರಲ್ಲಿ ಓದ್ಬಿಟ್ರೆ ಸೊಳ್ಳೆ ಕಚ್ಚಿದ್ರೆ ಡೆಂಗ್ಯೂ ಜ್ವರ, ನನಗೆ ನಗು ಬರುತ್ತೆ. ಡೆಂಗ್ಯೂ ಜ್ವರ ಬರುತ್ತೆ, ನೀವು ಬೆಳಗಾವಿ ಹೋಗ್ತೀರಿ ಸೊಳ್ಳೆ ಕಚ್ಚಿಬಿಡುತ್ತೆ ಅಂದರು. ಅಲ್ಲಪ್ಪ, ಬೆಳಗಾವಿಲಿ ಜ್ವರ ಇಲ್ವಾ? ಅಲ್ಲೇನು ಬದುಕ್ತಾ ಇಲ್ವಾ? ಅಲ್ಲ ಅವ್ರೇನು ಊಟ ಮಾಡಲ್ವಾ? ನಾನು ಹೋಗ್ಬಿಟ್ರೆ ನನಗೇ ಕಚ್ಚತ್ತೆ, ಜ್ವರ ಬರುತ್ತೆ. ಅಕಸ್ಮಾತ್ ಏನೋ ಒಂದು ಆಯ್ತು ಅಂದ್ಕೊಳ್ಳಿ, ಏನು ಪರಿಹಾರ ಮಾಡೋಕ್ಕಾಗತ್ತೆ? ಅವರೋ ಮನೇಲಿ ಕಲ್ಪನೆ ಭಯ ಅಂದ್ರೆ ಅದು ಎಷ್ಟು ಭಯ ಗೊತ್ತಾ? ಪೇಪರ್ಲಿ ಒಂದ್ಸಲ ಓದ್ಬಿಟ್ರೆ ಈ ಸೊಳ್ಳೆಯಿಂದ ಈ ಜ್ವರ ಬರುತ್ತೆ, ಹಾಗಾದ್ರೆ ಸೊಳ್ಳೆ ಬರುತ್ತೆ, ಅದಕ್ಕೆ ಫ್ಯಾನ್ ಹಾಕೊಳ್ಳೋದು. ಆ ಫ್ಯಾನ್ ಹೊರಗೊರ ತಿರ್ತಾ ಇರುತ್ತೆ. ಯಾತಕ್ಕೆ ಫ್ಯಾನ್ ಹಾಕ್ತೀರಿ? ಇದ್ರೆ ಸೊಳ್ಳೆ ಕಚ್ಚಿಬಿಡುತ್ತೆ, ಜ್ವರ ಬರುತ್ತೆ. ಇದು ನನ್ನ ಅನುಭವ ಇದಾವ, ಜೀವನದ ಅನುಭವ ಹೇಳ್ತಾ ಇರೋದು. ಇಷ್ಟು ಕಷ್ಟ ಮನುಷ್ಯನಿಗೆ. ತಾನು ಶಾಂತನಾದರೂ ಅಶಾಂತರ ಜೊತೆಲಿ ಇರೋಕ್ಕಾಗಲ್ಲ. ಕಲ್ಪನೆ ಮಾಡ, ಇದೇನು ಪ್ರಾಣ ತೆಗೆದುಬಿಡ್ತಾರೆ ಇವರು, ಬಹಳ ಕಷ್ಟ ಅದು. ಎಷ್ಟು ಸಾಮ್ಯವಾಗಿ ಮನಸ್ಸಿರಬೇಕು ಅಂದ್ರೆ, ಹೌದಾ, ತುಂಬಾ ಜ್ಞಾನಿಗಳಾದ್ರೆ ಎಲ್ಲರೂ ಸಮ. ಸಾಧಕರಿಗೆ ಯಾವಾಗಲೂ ಶಾಂತರಾದ ಜೊತೆಲಿದ್ರೆ ಪರವಾಗಿಲ್ಲಪ್ಪ, ಏನು ಕಲ್ಪನೆ ಇಲ್ಲ, ನಿರ್ಭಯ ಇರುವಂತ. ದಿನಾ ಪ್ರಾಬ್ಲಮ್ ತೆಗಿತಾನ ಅವನು ಪ್ರಾಬ್ಲಮ್ ಮುಗಿಯೋದೇ ಇಲ್ಲ. ಇವತ್ತು ಹೀಗಾಯ್ತು, ಅವತ್ತು ಹಾಗಾಯ್ತು, ಏನಾಗ್ಬಿಡುತ್ತೆ, ಹೀಗಾಗ್ಬಿಟ್ರೆ ಹಾಗಾಗ್ಬಿಡುತ್ತೆ. ಈ ಹಾಗಾಗತ್ತೆ ಅನ್ನೋದಿದೆಯಲ್ಲ, ಇದು ಇಲ್ಲದೆ ಇರೋದು ಹುಟ್ಟೋದು, ಇರೋದಿಲ್ಲ ಅಂತ ಆಗೋದು. ಇದು 2 ಕಲ್ಪನೆನೇ ಮನುಷ್ಯನಿಗೆ ತುಂಬಾ ಕೆಟ್ಟದು. ನ ಕಿಂಚಿತ್ ಜಾಯತೆ ನ ಕಶ್ಚಿತ್ ಜಾಯತೆ ಜೀವ ಸಂಭವೋಸ್ಯ ನ ವಿದ್ಯತೆ ಏತತ್ತದ್ ಉತ್ತಮಂ ಸತ್ಯಂ ಯತ್ರ ಕಿಂಚಿನ್ನ ಜಾಯತೆ. ಏನೂ ಹುಟ್ಟಲ್ಲ, ಏನೂ ನಾಶವಾಗಲ್ಲ, ಶಾಂತವಾಗಿರೋ. ನೀ ಶ್ರದ್ಧೆಯಿಂದ ಒಪ್ಪಿದ್ರು ಜಗತ್ತಲ್ಲಿ ಏನೂ ವ್ಯತ್ಯಾಸ ಆಗಲ್ಲ ಸ್ವಾಮಿ. ಇದ್ದದ್ದು ಇದ್ದಾಗಿರತ್ತೆ, ಇಲ್ಲದೆ ಇರೋದು ಬರೋಲ್ಲ, ಇದ್ದದ್ದು ನಾಶ ಆಗಲ್ಲ. ಯಾತಕ್ಕೆ ಸುಮ್ಮನೆ ಕಳವಳ ಪಡ್ಕೋತೀಯ? ಅಯ್ಯೋ ಹೀಗಾಗ್ಬಿಡ, ಬರೀ ಹುಚ್ಚು ಎಲ್ಲ. ಈ ಮಹಾರಾಜ ಅಧ್ಯಾಸ ಮಹಾರಾಜರ ಕಥೆ ಅವರು ಬೆಳೆಸ್ಬಿಟ್ಟಿದ್ದಾರೆ. ಉಪಲಭ್ಯ ಫಲಾಯಿತಮಿಚ್ಛತಿ ತಂ ಪ್ರತಿ ಅಭಿಮುಖೀ ಭವನ್. ಹರಿತ ತೃಣಪೂರ್ಣಪಾಣಿ ಅಂದ್ರು. ಈ ಹರಿತ ತೃಣಪೂರ್ಣಪಾಣಿ ಅನ್ನೋದು ಹಸುಗಳಿಗೆ. ನಮಗೆ ಎಷ್ಟು ಗೊತ್ತಾ? ಅವ್ರು ಹೋದ್ರೆ ಅಲ್ಲಿ ಎಷ್ಟು ದುಡ್ಡು ಕೊಡ್ತಾರೆ, ಇವ್ರ ಮನೆ ಹೋದ್ರೆ ಇವ್ರು ಎಷ್ಟು ಕೊಡ್ತಾರೆ, ಅಲ್ಲಿ ಯಾವ ಥರ ಊಟ ಹಾಕ್ತಾರೆ. ಈ ಅನುಕೂಲ ಚಿಂತನೆ ಎಷ್ಟು ಸೂಕ್ಷ್ಮ ಇರುತ್ತೆ. ನಮಗೆ ನಗು ಬರುತ್ತೆ. ನಾವೇ ನಮ್ಮ ಸ್ವಭಾವನೆ ನೋಡ್ಕೊಂಡು ಅಥವಾ ನಮ್ಮವ್ರ ಸ್ವಭಾವ ನೋಡ್ಕೊಂಡು, ಅಲ್ಲ ಅಲ್ಲಿ 200 ರೂಪಾಯಿ ಕೊಡ್ತಾ ಇದ್ರು, ಅವ್ರ ಮನೇಲಿ 300 ರೂಪಾಯಿ ಕೊಡ್ತಾರೆ. ಇದನ್ನು ಹೇಗಾದ್ರೂ ತಪ್ಪಿಸ್ಕೋಬೇಕು, ಹೇಗಾದ್ರೂ ಅಲ್ಲಿ ಹೋದ್ರು. ಇದು ಯಾತಕ್ಕೆ ಹಾಕಬೇಕು? ಸುಳ್ಳು ಹೇಳಿ ಮೋಸ ಮಾಡಿ ಅವ್ರು 300 ರೂಪಾಯಿ ಕೊಟ್ರೇನು, ಅವ್ರು 200 ರೂಪಾಯಿ ಕೊಟ್ರೇನು, ಏನಾದ್ರೆ ಎಲ್ಲ. ಈಗ ಮನುಷ್ಯನಿಗೆ ಇದೆಲ್ಲ ಯಾಕೆ ಬಂತು? ಈ ಅನುಕೂಲ ಪ್ರತಿಕೂಲ ಚಿಂತನೆಯಿಂದ ಬಂತು. ಅದಕ್ಕೆ ಎಷ್ಟೆಷ್ಟು ಬುದ್ಧಿವಂತಿಕೆ ಉಪಯೋಗಿಸ್ತಾನೆ ಮನುಷ್ಯ ಅಂದ್ರೆ ಎಲ್ಲ ಇಷ್ಟಕ್ಕೆ ಖರ್ಚು. ಆ ಬುದ್ಧಿವಂತಿಕೆ ಇಲ್ಲ. ಆ ಅನುಕೂಲವಾದನ್ನು ಪಡ್ಕೋಬೇಕು, ಪ್ರತಿಕೂಲವಾದದ್ದು ಓಡಿಸ್ಬೇಕು. ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ, ನಿನ್ನ ಜೀವನದಲ್ಲಿ ನಿನಗೆ ಎಲ್ಲವೂ ನಿನ್ನ ಸ್ವರೂಪವಾದ್ಮೇಲೆ ನಿನಗೆ ಪ್ರತಿಕೂಲವೇ ಇಲ್ಲ. ಜಗತ್ತಿನಲ್ಲಿ ನಿನಗೆ ವಿರೋಧಿಗಳೇ ಇಲ್ಲ, ನಿನಗೆ ಶತ್ರುಗಳೇ ಇಲ್ಲ, ಶತ್ರು ಮಿತ್ರರೇ ಇಲ್ಲ. ಎಲ್ಲಿ ಇರತ್ತಾರೆ? ಸ್ವರೂಪ ಆದ್ಮೇಲೆ ನಾನೇ ಆದ್ಮೇಲೆ ಎಲ್ಲ. ನನಗೆ ಶತ್ರು ಅಂದ್ರೇನು, ಮಿತ್ರ ಅಂದ್ರೇನು ಅರ್ಥನೇ ಇಲ್ಲ. ಮೇಲು ಅಂದ್ರೇನು, ಕೀಳು ಅಂದ್ರೇನು? ನಾನು ನನಗೆ ಮೇಲೋ, ನಾನು ನನಗೆ ಕೀಳ, ಇದು ಅರ್ಥವಾಗದೆ ಅಯ್ಯೋ ಅಲ್ಲಿ ಹಾಗಾಗತ್ತೆ, ಇಲ್ಲಿ ಹೀಗಾಗಿ. ಈ ಅಧ್ಯಾಸ ಎಷ್ಟು ಕೆಲಸ ಮಾಡಿಸುತ್ತೆ ಅಂತ. ಇಷ್ಟು ಹೇಳಿದ ಯಾತಕ್ಕೆ? ಪ್ರಮಾಣ ಪ್ರವೃತ್ತಿ ಹೇಗೋ ವ್ಯವಹಾರದಲ್ಲಿ ಪ್ರವೃತ್ತಿ ನಿವೃತ್ತಿ ಮುಖ್ಯ, ಅವನ ಕ್ರಿಯೆ ಮುಖ್ಯ. ನಮ್ಮಲ್ಲಿ ಹೇಳ್ತೀವಲ್ಲ, ಜ್ಞಾನ ಮುಖ್ಯನೋ ಮಾತಾಡೋದು ಮುಖ್ಯವೋ, ಆಚಾರ ಮುಖ್ಯವೋ? ಆಚಾರ ಮುಖ್ಯ ಅಂತೀವಿ. ಆಚಾರ ಮುಖ್ಯ ವ್ಯವಹಾರ ದೃಷ್ಟಿಯಲ್ಲಿ, ಪರಮಾರ್ಥ ದೃಷ್ಟಿಯಲ್ಲಿ ಜ್ಞಾನ ಮುಖ್ಯ. ಯಾಕೆಂದ್ರೆ ಜ್ಞಾನಕ್ಕೆ ತಕ್ಕ ಹಾಗೆ ಉಳಿದಿದ್ದೆಲ್ಲ ತಿದ್ಕೋತೀವಿ ನಾವು. ಅಂದ್ರೆ ನಮ್ಗೆ ಸರಿಯಾದ ಜ್ಞಾನ ಇದ್ರೆ ಅಯ್ಯೋ ನಾನು ಹೋಗಲ್ಲ ಅಂತೀವಿ. ಯಾಕೆ ಹೋಗಲ್ಲ ಅಂದ್ರೆ ಬೇಡ. ಯಾಕೆ ಬೇಡ ಅಂತ ಕೇಳೋ ಹಾಗಿಲ್ಲ. ಬೇಕು ಅಂದ್ರೆ ಯಾಕೆ ಬೇಕು ಅಂತ ಕೇಳ್ಬೋದು.
ಯಾಕ್ರಿ ಊಟ ಮಾಡಲ್ಲ, ನನ್ನ ದಿವಸ ಪ್ರಶ್ನೆ ಮಾಡೋದು. ಸ್ವಾಮಿ ಊಟ ಮಾಡಲ್ಲ ಯಾಕೆನ ಪ್ರಶ್ನೆ ಒಂದಲ್ಲ. ಊಟ ಮಾಡ್ತೀವಿ ಅಂದ್ರೆ ಯಾಕೇನು ಕೇಳ್ಬೋದು. ಊಟ ಮಾಡಲ್ಲ ಯಾಕಂದ್ರೆ ಊಟ ಮಾಡಬೇಕಾದ್ರೆ ಏನಿರ್ಬೇಕೋ ಅದಿಲ್ಲ, ಅಷ್ಟೇ. ಸರಳವಾದ ಉತ್ತರ ಅದು. ಊಟ ಮಾಡ್ಬೇಕಾದ್ರೆ ಏನಿರ್ಬೇಕು, ಹಸಿವಿಲ್ಲ ಅಂತ ಮಾಡ್ಕೊಂಡ್ರಾಯ್ತು. ಅದಕ್ಕೇನು ತುಂಬಾ ಚರ್ಚೆ ಮಾಡ್ಬೇಕಾಗಿಲ್ಲ. ಈ ಇಲ್ಲ ಅನ್ನೋದಕ್ಕೂ ಬೇಡ ಅನ್ನೋದಕ್ಕೂ ತುಂಬಾ ಕಾರಣ ಕೊಡ್ಬೇಕಾಗಿಲ್ಲ. ಬೇಕು ಅಂದ್ರೆ ಯಾಕೆ ಬೇಕು ಅಂತ ಕೇಳ್ಬೋದು. ಆದ್ರೆ ಅವನು ಉಲ್ಟಾ ಕೇಳ್ತಾನೆ, ಯಾಕೆ ಬೇಡ ಅಂತಾನೆ. ಅವನು ಯಾಕೋ ಕಾಯಿಲೆ ಬಂದ್ಬಿಟ್ಟಿದೆ, ವೈರಾಗ್ಯ ಅನ್ನೋದು. ಯಾಕೆ ಬೇಡ ಅಂತ, ವೈರಾಗ್ಯ ಕಾಯಿಲೆ ಹಿಡಿದೆ. ಅದ್ಭುತ. ಕ್ರೂರಿಷ್ಟಿ ತದ್ವಿಪರಿ ಅತಃ ಸಮಾನ ಪಶ್ವಾದಿ ಪುರುಷಾಣ ಪ್ರಮಾಣ ಪ್ರಮೇಯ ವ್ಯವಹಾರ. ಪ್ರವೃತ್ತಿ ನಿವೃತ್ತಿ ನೋಡಿದ್ರೆ ಈ ಪ್ರಮಾಣ ಜ್ಞಾನ ನೀನು ಬಳಸ್ಕೊಂಡದ್ದು ಬರೀ ಅನುಕೂಲ ಪ್ರತಿಕೂಲಕ್ಕಾದ್ರೆ ನಿಂದು ಅಷ್ಟೇ, ಇನ್ನೇನು ವ್ಯತ್ಯಾಸವಿಲ್ಲ. ತತ್ ಸಾಮಾನ್ಯ ದರ್ಶನ. ಹೇಗೆ ಲೌಕಿಕರ ವ್ಯವಹಾರ ಆಗಿದೆಯೋ ಬುದ್ಧಿವಂತರು ವ್ಯುತ್ಪತ್ತಿ ಮತ. ವ್ಯುತ್ಪತ್ತಿ ಅಂದ್ರೆ ವಿವೇಕ, ಲೌಕಿಕ ವಿವೇಕ. ಹೇಗೆ ಮಾಡಿದ್ರು ಲಾಭ ಬರುತ್ತೆ ಅಂತ. ಏನ್ ಲಾಭ ಬರುತ್ತೆ? ದುಡ್ಡು. ಆ ದುಡ್ಡು ಯಾವ್ದೇನೋ ಅನುಕೂಲ. ಅದು ಹೇಗೆ ಮಾಡಿದ್ರೆ ಆಗತ್ತೆ, ಅದೇ ಚಿಂತನೆ. ಒಟ್ಟು ಏನು ಅನುಕೂಲವೋ ಆ ಅನುಕೂಲದಲ್ಲಿ ವೆರೈಟಿ. ಅಲ್ಲಪ್ಪ, ಅನುಕೂಲ ದೇಹ, ಸ್ಥೂಲ ದೇಹಕ್ಕೋ ಮನಸ್ಸಿಗೋ ಇಂದ್ರಿಯಕ್ಕೋ ಇದಕ್ಕೋ ಆಗಿರತ್ತೆ ಹೊರತು ಕೇವಲನಾದ ಆತ್ಮನಿಗೆ ಅನುಕೂಲ ಇಲ್ಲಿ ಬರುತ್ತೆ. ಅನುಕೂಲ ಪ್ರತಿಕೂಲ ಬುದ್ಧಿಯೇ ತಪ್ಪು. ನಾವು ಮಾಡಿರೋ ಮಿಸ್ಟೇಕ್ ಅಂದ್ರೆ ಫಸ್ಟ್ ತಪ್ಪು ಏನೋ, ಇದು ಅನುಕೂಲ ಇದು ಪ್ರತಿಕೂಲ ಅಂತ ದೇಹಾದಿಗಳ ಅಧ್ಯಾಸನ ಈ ವಿಂಗಡ ಮಾಡ್ಕೊಂಡಿಯಲ್ಲ, ಅಲ್ಲೇ ನೀನು ತಪ್ಕೊಂಡೆ. ಆದ್ರೆ ಬಹಳ ವ್ಯುತ್ಪತ್ತಿಯುಳ್ಳ ಪುರುಷನಿಗೂ ಕೂಡ ಇದು ತಪ್ಪೋದಿಲ್ಲ. ವ್ಯುತ್ಪತ್ತಿ ಮತಾಮಪಿ ಪುರುಷಾಣಾಂ ತತ್ ಸಾಮಾನ್ಯ ದರ್ಶನಾತ್ ಪ್ರತ್ಯಕ್ಷಾದಿ ವ್ಯವಹಾರ ತತ್ಕಾಲ ಸಮಾನ ಇತಿ ನಿಶ್ಚೀಯತೆ. ತತ್ಕಾಲ ಸಮಾನ ಇತಿ ನಿಶ್ಚೀಯತೆ ಅಂದ್ರೆ ಅನುಕೂಲ ಚಿಂತನೆ ಮಾಡುವಾಗ ಬಹಳ ಬುದ್ಧಿ ಇರ್ಬೋದು. ಅನುಕೂಲ ಅಂತ ಗೊತ್ತಾದ್ಮೇಲೆ ಹೋಗೋ ಕಾಲದಲ್ಲಿ ಆ ಎಮೋಷನಲ್ಲಿ ಹೋಗ್ತಾನಲ್ಲ, ಅದು ಅನುಕೂಲ ಪಡ್ಕೊಂಡ್ಬಿಡ್ಬೇಕು. ಆವಾಗ ಅದೇ ಥರ ಒಂದೇ ಪ್ರಾಣಿ ಹಾಕೋ ಹಾಗೆ ಹಯ ಕುಣಿತಾನೆ, ಹಯ ಅಂತಾನೆ, ಅದೇ ಥರ ಥೇಟ್ ಪ್ರಾಣಿ. ಇನ್ನು ಸ್ವಲ್ಪ ಹೆಚ್ಚು ಅಂದ್ರೆ ಕ್ರೂರ ಪ್ರಾಣಿ ಆಗ್ಬೋದು. ಕ್ರೂರ ಪ್ರಾಣಿಯಲ್ಲಿ ಏನು ವಿಶೇಷ ಅಂದ್ರೆ ಇನ್ನೊಬ್ಬರ ಹಿಂಸೆಯಲ್ಲಿ ಸಂತೋಷ ಪಡೋದು. ಹಾಕ್ಬೇಕು, ಬರಿಬೇಕು. ಆ ಹೊಟ್ಟೆ ಕಿಚ್ಚು, ಆ ಕ್ರೌರ್ಯ ಆದ್ರೆ ಸ್ವಲ್ಪ ಸಂತೋಷ ಅಲ್ಲ. ಅವನಿಗಾದ್ರೆ ಇವನಿಗೆ ಇದೇನೋ ಮನುಷ್ಯನಿಗೆ ಆ ಕ್ರೂರ ತೃಪ್ತಿ ಇರುತ್ತೆ. ಇದೆಲ್ಲ ಇದರಲ್ಲೇ ಬಂದವರು. ಯಾವುದರಿಂದ? ಅನುಕೂಲ ಪ್ರತಿಕೂಲ ಭಾವದಿಂದ. ನನ್ನ ಪ್ರತಿಕೂಲರಾದವರಿಗೆ ಪ್ರತಿಕೂಲವಾದ್ರೆ ಅನುಕೂಲ ಅಂತ. ಇದು ಮೊದಲನೇ ತಪ್ಪು, ಪ್ರತಿಕೂಲ. ಆ ಪ್ರತಿಕೂಲವಾದವರಿಗೆ ಪ್ರತಿಕೂಲ ಆದ್ರೆ ಇವರಿಗೆ ಅನುಕೂಲ ಏನೋ. ದುರ್ಯೋಧನ ಎಲ್ಲ ರಾಜ್ಯ ಇವಂದಾಗಿತ್ತಪ್ಪ. ಧರ್ಮರಾಜಾದಿಗಳಿಗೆ ಏನೋ ಸೂರ್ಯನಾರಾಯಣ ಅನುಗ್ರಹದಿಂದ ಅಕ್ಷಯ ಪಾತ್ರೆ ಬಂದಿತ್ತು, ಎಲ್ರಿಗೂ ಅನ್ನದಾನ ಮಾಡ್ತಾ ಇದ್ದ. ಅಯ್ಯೋ, ಅವ್ರಿಗೂ ನೆಮ್ಮದಿ ಆಗಿದಾರಲ್ಲ ಅಂತ ಇವನಿಗೆ ದುಃಖ. ಅವ್ರು ಚೆನ್ನಾಗಿದಾರಲ್ಲ ಅಂತ ದುಃಖ ಪಟ್ಟರೆ ಇದೆಯೇನೋ. ಕಾಡಿಗೆ ಹೋಗಿ ಅವ್ರನ್ನ ಹಂಗಿಸ್ ಬರ್ಬೇಕು, ಅವ್ರಿಗೆ ದುಃಖ ಕೊಟ್ಟು ಬರ್ಬೇಕು. ಅವ್ರು ದುಃಖನೇ ಪಡ್ತಾ ಇಲ್ಲ. ಅವರಿಗೆ ಧರ್ಮರಾಜನಿಗೆ ಆತ್ಮ ಸುಖ ಇದೆ, ಸ್ವಭಾವತಃ ಅವನು ಸುಖ, ಒಳ್ಳೆ ಸತ್ಸಂಗ ಇದೆ, ಅಲ್ಲೇ ಋಷಿಗಳ ಜೊತೆ ಆನಂದವಾಗಿದ್ದಾನೆ. ಆ ಆನಂದವಾಗಿರೋದು ಇವನಿಗೆ ಇಷ್ಟ ಆಗಿಲ್ಲ. ಅವನು ಪ್ರತಿಕೂಲಕ್ಕೆ ಅನುಕೂಲ ಆಗ್ಬಿಡ್ತಲ್ಲ, ಏನಾದ್ರು ಪ್ರತಿಕೂಲ ಮಾಡಬೇಕು ಅಂತ ಹೇಳಿ ಹೋದ. ಚಿತ್ರಸೇನೆ ಹಿಡ್ಕೊಂಡು ಬಡಿದ್ರು. ಆಮೇಲೆ ಏನಾಯ್ತು ಕಥೆ, ಯಾರಿಗೆ ಅವಮಾನ ಮಾಡಕ್ ಹೋದ್ನೋ ಇವನಿಗೆ ಅವಮಾನ ಆಯ್ತು. ಒದಸ್ಕೊಂಡು ಬಂದ. ಹೊರಗೆ ಬಂದ್ರೆ ಆ ಕರ್ಣ ಮಾತಾಡೋದು ನನಗ್ ನಗು ಬರೋದು. ಏನೇ ಆಗ್ಲಿ ನಿನ್ ಪ್ರಜೆಗಳು ನೀನ್ ಬಿಡಿಸಿರೋದು ಅವ್ರ ಕರ್ತವ್ಯ ಆಗ್ತಾ ಇದ್ದಾರೆ. ಇವ್ನು ಮಾಡಕ್ ಹೊರಟಿರೋದು ಅವಮಾನ. ಇವನು ಪ್ರಜೆಗಳಂತೆ ಪಾಂಡವರು. ಆ ಪಾಂಡವರು ತಮ್ಮ ಕರ್ತವ್ಯ ಮಾಡಿದ್ದಾರೆ. ಇನ್ನು ಯಾವಾಗಲೂ ಕರ್ತವ್ಯದ ಬುದ್ಧಿ ಇಲ್ಲ ಇವರಿಗೆ. ಆ ಪಾಂಡವರು ನಿನ್ನನ್ನು ಪ್ರಜೆಗಳು ರಾಜನ್ ಬಿಡಿಸ್ಬೇಕಲ್ವಾ, ರಾಜನ್ ಬಿಡಿಸೋದು ಅವ್ರ ಕರ್ತವ್ಯ ಅಲ್ವಾ, ಅದನ್ನ ಬಿಡಿಸಿದ್ದಾರೆ. ಇದೆಲ್ಲ ತರ್ಕನೇ. ಇದಕ್ಕೆ ಹೇಳಿದ್ದು ಬುದ್ಧಿವಂತರ ಲಕ್ಷಣ ಅಂದ್ರೆ ಅವನು ಪ್ರಾಯೋಪವೇಶ ಮಾಡ್ತೀನಿ ಕೂತ್ಕೊಂಡ್ಬಿಟ್ಟ. ದುರ್ಯೋಧನ ಸತ್ತೋಗ್ಬಿಡ್ತೇನೆ ದುರ್ಯೋಧನ. ಆವಾಗ ಕರ್ಣ ಬಂದು ಬೇಡ ಬೇಡ ಅಂದ. ಯಾಕೆ ಅಂದ್ರೆ ಅವ್ರು ಉಳ್ಕೊಂಡ್ಬಿಡ್ತಾರಲ್ಲ, ಅದಕ್ಕೋಸ್ಕರ ಏನಿಲ್ಲ. ಅವರು ಮೊದಲನೇ ಮಾತು, ಕರ್ಣದ ಮಾತು ಬಹಳ ಚೆನ್ನಾಗಿದೆ. ಏನೇ ಆಗಲಿ ನೀನು ಹೋಗಿ ಅವರನ್ನ ಹೊಡೆದು ಓಡಿಸ್ಬಿಟ್ಟೆ, ಸ್ವರ್ಗಕ್ಕೆ ನನ್ನ ಕೈಲಾಗದೆ ನೀನು ಮಾಡದೆ ಬಲೆ ಅಂತ ಹೊಗಳ್ಬಿಟ್ಟ. ಯಾರನ್ನ? ದುರ್ಯೋಧನ. ಆ ದುರ್ಯೋಧನ ಹೇಳ್ಕೊಳ್ಳೋ ಆಗಿಲ್ಲ. ಹಾಗಲ್ಲ ಆಗಿದ್ದು, ಹೀಗಾಯ್ತು ಅಂತ ಹೇಳಿ ಏನೇನೋ ಆಗ್ಬಿಡ್ತು. ನಾವು ಮಾಡ್ಕೊಂಡಿದ್ದೆ ಒಂದು, ಆದದ್ದೇ ಒಂದು ಅಂತ. ಇದು ಮನುಷ್ಯನಿಗೆ ಎಲ್ಲಾ ಕಡೆಲೂ ಹಾಗೆ ಆಗೋದು. ನಾವೇನೋ ಮಾಡ್ಕೊಂಡಿರ್ತೀವಿ, ಏನೋ ಆಗೋಗುತ್ತೆ. ಆಯ್ತೋ ಇಲ್ವಾ, ಆಮೇಲೆ ಅದಕ್ಕೆ ಸಮರ್ಥನೆ ಮಾಡ್ಬೇಕಲ್ಲ. ಅವ್ರು ಮಾಡಿದ್ದು ನಮಗೋಸ್ಕರ ಮಾಡಿದ್ದು, ನಮ್ಮ ದೃಷ್ಟಿಯ ಸರಿ ಅಂತ ಹೇಳೋಕೆ ಅವ್ರು ನಮ್ಮ ಪ್ರಜೆಗಳು, ನಮ್ಮ ಕಾಡಲ್ಲಿರೋರು. ಅವ್ರು ರಾಜನ ಕಾಪಾಡಬೇಕು. ಅವ್ರು ಬಿಡಿಸಿದ್ದಾರೆ, ಅದು ನಿಂದೇನು ತಪ್ಪೋ? ನಿನಗೇನು ಕಡಿಮೆ ಆದದ್ದು? ನಿನಗೆ ಸರಿ. ಅವರು ಸೇವೆ ಮಾಡ್ಬೇಕಾ? ಸೇವೆ ಮಾಡಿದ್ದಾರೆ, ಏನು ಮಾಡ್ಕೊ. ಸೇವೆ ಏನು ಮಾಡ್ತಾರೆ? ಕಾಲು ಒದ್ದಿಯಾರ ಅವರು, ಆದ್ರೂ ಸೇವೆ ಮಾಡಿದ್ದಾರೆ ಅಂದ್ರೆ ಕಥೆ. ಮನುಷ್ಯ
ತಾನು ಏನೇ ಮಾಡಿದ್ರು ಹೇಗಾದರೂ ಸಮರ್ಥನೆ ಮಾಡ್ಕೋತಾನೆ. ಈ ಅನುಕೂಲ ಪ್ರತಿಕೂಲ ಭಾವವನ್ನು ಯೋಚನೆ ಮಾಡ್ತಾ ಹೋದ್ರೆ ಎಷ್ಟು ಅನರ್ಥ ಇದೆ. ಈ ಅನುಕೂಲ ಪ್ರತಿಕೂಲಕ್ಕೆ ಹಿಂದೆ ಇರೋದು ಅಧ್ಯಾಸ. ಅದು ಅಧ್ಯಾಸ ಎಷ್ಟು ಗುಟ್ಟಾಗಿದೆ ಅಂದ್ರೆ ಅವ್ಯಕ್ತವಾಗಿರುತ್ತೆ. ಬೀಳೋ ತನಕ ಗೊತ್ತಾಗಲ್ಲ. ಬಿದ್ದ ಮೇಲೆ ನಾನು ಇದು ಮಾಡಬಾರ್ದಾಗಿತ್ತು, ಆಮೇಲೆ ಯಾತಕ್ಕೆ ಇದು ವಿಪ್ರಾಹ ಪಶ್ಚಿಮ ಬುದ್ಧಯ ನಮ್ಮಲ್ಲಿ ತುಂಬಾ ಬುದ್ಧಿವಂತರು ಆಮೇಲೆ ಬಹಳ ತರ್ಕ ಮಾಡ್ತಾರೆ. ಕಾಲದಲ್ಲಿ ಇಲ್ಲ. ಪಶ್ಚಿಮ ಬುದ್ಧಿ ಅಂದ್ರೇನೋ ಫಲ ಆದಮೇಲೆ ನಾನು ಅದನ್ನು ಮಾಡಬಾರ್ದಾಯಿತು, ನಾನು ಇದನ್ನು ಇಡಬಾರ್ದಾಗಿತ್ತು, ಹಾಗೆ ಹೋಗಬಾರ್ದಾಗಿತ್ತು. ಯಾತಕ್ಕೆ ಮೊದಲು ಯೋಚನೆ ಮಾಡಿ ವಿವೇಕದಿಂದ ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು ಎಲ್ಲ ಯೋಚನೆ ಮಾಡಬೇಕಾಯ್ತು. ಸುಮ್ಮನೆ ದೇಹೇಂದ್ರಿಯಗಳಿಗೆ ದಾಸನಾದ, ಆ ಅನುಕೂಲ ಪ್ರತಿಕೂಲ ಮಾಡ್ಕೊಂಡು ಹೋದ. ಹೀಗಾಗಿ ಮನುಷ್ಯನ ಎಲ್ಲ ವ್ಯವಹಾರವೂ ಕೂಡ ಪ್ರವೃತ್ತಿ ನಿವೃತ್ತಿ ವ್ಯವಹಾರವೂ ಅಧ್ಯಾಸ ಪುರಸ್ಸರ, ಇಂದ್ರಿಯಗಳ ಕೆಲಸ ಮಾಡಿದವರು ಅಧ್ಯಾಸ ಪುರಸ್ಸರ. ಈಗ ಏನಾಗಬೇಕು, ಒಂದೇ ಒಂದು ವ್ಯವಹಾರ ಇದೆ, ಅಧ್ಯಾಸವನ್ನು ಕಳ್ಕೊಳ್ಳೋಕ್ಕೋಸ್ಕರ ಅಧ್ಯಾಸದಲ್ಲಿ ವ್ಯವಹಾರ ಮಾಡಬೇಕು. ಅಧ್ಯಾಸವನ್ನು ಕಳ್ಕೊಳ್ಳೋಕೆ ಗುರುಗಳ ಹತ್ರ ಹೋಗೋದು, ಹೌದು ಹೋಗಬೇಕು. ಅಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಹೌದು ಮಾಡಬೇಕು. ಶಮದ ಮಾರಿ ಸಾಧನೆಗಳು ಖಂಡಿತ ನಡೆಸಬೇಕು. ಪರಮ ವೈರಾಗ್ಯ ಬೇಕೋ ಎಲ್ಲ ಮಾಡಿಕೊಂಡು ಗುರುಗಳ ಹತ್ರದಲ್ಲಿ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಆ ವ್ಯವಹಾರ ಇದೆಯಲ್ಲ, ಅದು ಎಲ್ಲವನ್ನು ಮೀರೋದಕ್ಕೆ, ಈ ಅನುಕೂಲ ಪ್ರತಿಕೂಲ ಈ ಅಧ್ಯಾಸ ಎಲ್ಲವನ್ನು ಮೀರಿಕೊಂಡು ಕೇವಲನಾದ ಆತ್ಮನಲ್ಲಿ ಆನಂದ ಪಡ್ತಾ ತನ್ನ ಆನಂದಕ್ಕೆ ತನ್ನ ಅಂತಃಕರಣಕ್ಕೆ ಆತ್ಮನ ಸ್ವರೂಪ. ಲೋಕದವರಿಗೆ ಅವರಿಗೆ ಏನೇನು ಉಪಯೋಗವಾಗಬೇಕೋ ಅದನ್ನು ಕೆಲಸವಾಗಿ ಆಗಿಯೋ ಉಪದೇಶವಾಗಿ ಆಗಿಯೋ ಸೇವೆಯಾಗಿಯೋ ಅವನ ಪಾಡಿಗೆ ಅವನು ಮಾಡ್ತಾ ಇರ್ತಾನೆ. ತತ್ಕಾಲ ಅನ್ನೋ ಪದದಲ್ಲಿ ಅನುಕೂಲವಾದ ಮೇಲೆ ಹತ್ರ ಹೋಗೋ ಕಾಲ ಇದೆಯಲ್ಲ, ಅದು ಪ್ರವೃತ್ತಿ ಕಾಲ. ಅನುಕೂಲ ಅಂತ ಚಿಂತನೆ ಮಾಡೋ ಕಾಲ ಬೇರೆ. ಈಗ ಕೂತ್ಕೊಂಡು ಪ್ರಪಂಚವನ್ನು ನೋಡ್ತೀವಿ. ಈಗ ಹಸುವಿಗೆ ಈ ನಮ್ಮ ಥರ ಅನುಕೂಲ, ಈ ಕುರ್ಚಿ ಮಾಡ್ಕೋಬೇಕು, ಇದು ಮಾಡ್ಕೋಬೇಕು, ಇದು ಈ ಅನುಕೂಲ ಎಲ್ಲ ಗೊತ್ತಿಲ್ಲ ಅದಕ್ಕೆ. ಆದರೆ ಇದು ಅನುಕೂಲ ಅಂತ ಆದಮೇಲೆ ಆಮೇಲೆ ಮುಂದೆ ಬಳಸೋದು ಪಶುಗಳಂತೆ ನಾವು. ಅನುಕೂಲ ಚಿಂತನೆ ಕಾನೆಯಲ್ಲಿ ಬುದ್ಧಿವಂತರು, ಅನುಕೂಲ ಅಂತ ಗೊತ್ತು ಮಾಡ್ಕೊಂಡ ಮೇಲೆ ಹೋಗೋದು ಪಶುಗಳ ಹಾಗೆ. ಆದ್ರಿಂದ ನಮ್ಮಲ್ಲಿ ಅನುಕೂಲ ವೆರೈಟಿ ಜಾಸ್ತಿ. ಪಶುಗಳಿಗೆ ಹೊಟ್ಟೆ ಅನುಕೂಲ ಹೊಟ್ಟೆ ಪ್ರತಿಕೂಲ ಗೊತ್ತು, ಅಥವಾ ಯಾರಾದ್ರೂ ಹೊಡೆಯೋಕೆ ಬಂದ್ರೆ ಅಷ್ಟು ಗೊತ್ತು. ನಮಗೆ ಹಾಗಲ್ಲ, ಎಲ್ಲ ಥರ ಅನುಕೂಲವೂ ಬೇಕು. ಎಲ್ಲರೂ ಯಾವ ಥರ ಅನುಕೂಲ ಮಾಡ್ತಾರೆ ಅನುಕರಣೆ. ಇವು ಅವ್ರ ಮನೇಲಿ ಹಾಗಿದೆಯಂತೆ, ಡ್ರರ್ ಅಂತ ಇದಂತದ ವಾಷಿಂಗ್ ಮಿಷನ್ ಇದೆಯಂತೆ, ಅದೇ ಒಣಗಿಸತ್ತಂತೆ, ಗ್ರೈಂಡರ್ ಮಿಷನ್ ಇದೆಯಂತೆ, ಮಿಕ್ಸ್. ಒಂದೊಂದು ವಿಜ್ಞಾನ ಸಾಧನ ಹುಟ್ಟಿದ್ದು ಮನುಷ್ಯನ ದೇಹೇಂದ್ರಿಯದ ಅಧ್ಯಾಸದ ಅನುಕೂಲಕ್ಕೆ. ಅದಷ್ಟು ಕೆಡಕ್ ಮಾಡಿದೆ. ನಮ್ಮ ಮನೇಲಿ ಗ್ರೈಂಡರ್ ಇದೆ, ಮಿಕ್ಸ್ ಇದೆ, ಸುಮಾರು ಕರೆಂಟ್ ಬರೋದಕ್ಕೆ 8 ಥರ ಇದೆ. ಯಾವ್ಯಾವುದು? ಜನರೇಟರ್ ಇದೆ, ಆಮೇಲೆ ಇನ್ವರ್ಟರ್ ಇದೆ, ಆದಮೇಲೆ ಗ್ಯಾಸ್ ಇದೆ, ಆದಮೇಲೆ ಹೇಳೋಕೆ ಸಿಗಲ್ಲ ಬ್ಯಾಟ್ರಿ ಇದೆ, 10 ತರಹ ಲೈಟ್ ಇರುತ್ತೆ. ಆದರೂ ಕೂಡ ಕರೆಂಟ್ ಹೋದರೆ ಯಾವುದೂ ಇರಲ್ಲ. ಕರೆಂಟ್ ಹೋಗ್ಬಿಟ್ರೆ ಜನರೇಟರ್ ಕೆಲಸ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಸೀಮೆ ಎಣ್ಣೆ ಇರಲ್ಲ. ಸೀಮೆ ಎಣ್ಣೆ ಬಿಟ್ಟರೆ ಅದು ಇರಲ್ಲ. ಇನ್ವರ್ಟ್ರು ಕೆಟ್ಟ ಹೋಗಿರುತ್ತೆ, ಅದಕ್ಕೆ ಲೈನ್ ಕರೋದಿಲ್ಲ, ಅಲ್ಲಿ ಕತ್ತಲ್ಲಿ ರಿಪೇರಿ ಮಾಡೋಕ್ಕಾಗಲ್ಲ, ಇನ್ವರ್ಟ್ರ್ ಇಲ್ಲ. ಇನ್ನು ಬ್ಯಾಟ್ರಿ ಸೆಲ್ ಇರಲ್ಲ, ಅದು ತುಂಬ ದಿವಸ ಬಳಸಿರಲ್ಲ, ಅದು ಕೆಟ್ಟೋಗಿರುತ್ತೆ. ಮುಂಬತ್ತಿ ತಂದಿರಲ್ಲ, ದೀಪ ಇಲ್ಲ, ಕೊನೆ ಹೀಗೆ ಧ್ಯಾನದಲ್ಲಿ ಕೂತ್ಕೊಳ್ಳೋದು. ಆತ್ಮೀವಾಸ್ಯ ಜ್ಯೋತಿ ನಾವು ಹೇಳೋದೇನು ಅಂದ್ರೆ ನಾವೇ ಕಣ್ರಿ ಕೈ ಜ್ಯೋತಿ, ನಮ್ಗೆ ಯಾಕ್ರಿ ಬೇಕು ಬೆಳಕು? ಅದು ಮೊದಲೇ ಗೊತ್ತಿರ್ಬೇಕಾಯ್ತು. ಇಷ್ಟೆಲ್ಲ ಇಟ್ಕೊಂಡು ಯಾಕೆ? ನನ್ನ ಪ್ರಶ್ನೆ ಅಲ್ಲ. ಎಲ್ಲ ಮಾಡ್ಕೊಂಡು ಕಳ್ಕೊಂಡ್ಮೇಲೆ ಬುದ್ಧಿ ಯಾಕೆ? ಮುಂಚೆನೇ ಬುದ್ಧಿ ಕಲ್ತ್ಕ. ತ್ಯಾಗೇನೈಕೆ ಅಂತ ಯಾಕೆ ಹೇಳಿದ್ರು? ಇದ್ದಾಗ ಬಿಡೋ ತ್ಯಾಗವೇ ಹೊರತು ಕಳ್ಕೊಂಡ್ಮೇಲೆ ಏನೂ ಇಲ್ಲ, ಇನ್ನೇನು ಬಿಡೋಕೇನಿದೆ? ಎಲ್ಲ ಹೋದ್ರು, 80 ವರ್ಷ ಆಯ್ತು, ಹೆಂಡತಿನೂ ಹೋದ್ರು, ಊಟ ಮಾಡೋಕ್ಕಾಗಲ್ಲ, ಹಲ್ಲೆಲ್ಲ ಹೋದ್ರು ಆಯ್ತು, ಈಗ ತ್ಯಾಗ ಮಾಡ್ತೀನಿ. ಯಾವ್ದಕ್ಕೆ ತ್ಯಾಗ ಮಾಡಬೇಕು? ತ್ಯಾಗ ಮಾಡೋದು ಯಾವಾಗ? ಯೋಗ್ಯತೆ ದೃಢವಾದಾಗ ಬಿಟ್ಟ ಅಂತ ಅರ್ಥ. ಅದೇ ಬಿಟ್ಟೋಗಿದೆ, ಇನ್ನೆಂತ ತ್ಯಾಗ ಮಾಡ್ತೀನಿ? ಆದರೆ ಮನುಷ್ಯ ಆದಷ್ಟು ವಿವೇಕವನ್ನು ಪಡ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಮಾಡಬೇಕು ಅನ್ನೋದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇದು ಬಹಳ ಅದ್ಭುತವಾಗಿದೆ. ತತ್ಕಾಲೇ ಸಮಾನ ಆಯ್ತು ನಿಶ್ಚೀಯತೆ ಅಂತ ಹೇಳಿದರು. ಈಗ ಅದು ಪ್ರತ್ಯಕ್ಷಾದಿ ಪಶ್ವಾದೀನಾಂಚ ಪ್ರಸಿದ್ಧ ವಿವೇಕ ಪುರಸ್ಸರ ಪಶ್ವಾದಿ ಪ್ರತ್ಯಕ್ಷಾದಿ ವ್ಯವಹಾರ ಅಂದರೆ ಅಲ್ಲ. ಪ್ರತ್ಯಕ್ಷ ಅನ್ನೋದ್ರ ಜೊತೆಯಲ್ಲಿ ಅವರ ಭಾವನೆಗಳು, ಫೀಲಿಂಗ್ಸ್ ಇದೆಯಲ್ಲ, ಭಯ ಇದೆ, ಸಿಟ್ಟಿದೆ,
ಅದು ಅವಿವೇಕ. ಅಯ್ಯೋ, ನೀವು ಕರು ಹಿಡ್ಕೊಳಕ್ ಹೋಗ್ರೆ, ನಮ್ಮಲ್ಲಿ ಒಂದು ಹಸು ಇತ್ತು, ಅದು ನಮ್ಮಲ್ಲೇ ಒಂದು ಹಸು ಮೇ ಜಾಗ ಇದೆ. ಆ ಜಾಗದಲ್ಲಿ ಆ ಕರುನ ಎತ್ಕೊಂಡ್ಬಿಟ್ವಿ. ಹಸು ಅಟ್ಟಿಸ್ಕೊಂಡ್ಬಂದ್ಬಿಡ್ತು. ಮನೆ ಮೇಲೆ ಹತ್ಬಿಟ್ರು, ಬಿಡೋದೇ ಇಲ್ಲ. ನಮ್ಮ ಭಯ ನಮಗೆ, ಹಸು ಬಿಡೋಲ್ಲ, ಹಾಯೋಕ್ ಬರ್ತಾ ಇದೆ. ಅದಕ್ಕೇನೋ ನಾನು ಕರು ಹಿಡ್ಕೊಂಡು, ಅದಕ್ಕೆ ನಾವು ಕರುನ ಅದ್ರ ಜೊತೆಲೆ ಊರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಕರುನ ಎತ್ಕೊಂಡಿರೋದು. ಅದರ ಭಯ, ಆ ಭಯದಲ್ಲಿ ಅಟ್ಟಿಸ್ಕೊಂಡ್ ಬರ್ತಾ ಇದೆ. ಅದ್ರ ಆವೇಶ ನೋಡಿ, ಅದ್ರ ಭಯ ನೋಡಿ ನಮ್ಮ ಭಯ. ಮನೆ ಹತ್ಬಿಟ್ರು, ಒಬ್ರು ಚಪ್ರ ಹತ್ಬಿಟ್ರು, ಗಾಡಿ ಹತ್ಬಿಟ್ರು. ಅಂದ್ರೆ ಭಯ ಬಂದಾಗ ಇಲ್ಲಿ ನಾವು ನಗ್ತೀವಿ, ಭಯ ಬಂದ ಯಾರಿಗೂ ಏನು ಒಳಕಲ್ಲ ದೌಡಾಕಿಯ. ಇದು ನಾನು ಯಾತಕ್ಕೆ ಹೇಳ್ತೀನಿ ಅಂದ್ರೆ, ಪ್ರತ್ಯಕ್ಷಾದಿ ವ್ಯವಹಾರ ತತ್ಕಾಲ ಅಂತ ಭಾಷ್ಯಕಾರ ಬರೆದಿರೋದು. ಆ ಕಾಲ ಬಂದಾಗ ಗೊತ್ತಾಗುತ್ತೆ ಮನುಷ್ಯನಿಗೆ. ಅದಕ್ಕೆ ವೇದನೆಗಳು ಮನುಷ್ಯನನ್ನ ಗೋಳುಗುಟ್ಟಿಸುತ್ತೆ ಅಂತ. ಈ ಇಂದ್ರಿಯ ಜ್ಞಾನ ವೇದನೆಯನ್ನು ಉಂಟು ಮಾಡೇ ಮಾಡುತ್ತೆ. ವೇದನೆ ಅಂದ್ರೆ ಫೀಲಿಂಗ್ಸ್ ಅಂತ ಅರ್ಥ. ವೇದನೆ ಅಂದ್ರೆ ನೋವಲ್ಲ, ಫೀಲಿಂಗ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ. ವೇದನೆ ಅನ್ನೋ ಶಬ್ದಕ್ಕೆ ಅರ್ಥಗಳು ರಾಗ, ದ್ವೇಷ, ಪ್ರೀತಿ, ಅಭಿಮಾನ, ಕೋಪ, ಇದೆಲ್ಲ ವೇದನೆಗಳು ಅಂತ ಅರ್ಥ. ಆ ವೇದನೆಗಳನ್ನು ಉಂಟು ಮಾಡೇ ಮಾಡುತ್ತೆ. ಆ ಅಧ್ಯಾಸ ಪುರಸ್ಸರವಾದ ವ್ಯವಹಾರದಲ್ಲಿ ಮಾಡಿದ ಕೂಡಲೇ ಯಥಾ ಪ್ರಕಾರ ಅವಿವೇಕ ಪುರಸ್ಸರ ವ್ಯವಹಾರ, ಆಮೇಲೆ ಪ್ರವೃತ್ತಿ ನಿವೃತ್ತಿ. ಇಷ್ಟಾದ ಮೇಲೆ ಇದಿಷ್ಟು ಕನ್ಕ್ಲೂಷನ್ ಯಾತಕ್ಕೆ ಅಂದ್ರೆ, ಅಧ್ಯಾಸದಿಂದ ಆದ ವ್ಯವಹಾರದಲ್ಲಿ ಅನರ್ಥವಿದೆ ಅಂತ ಹೇಳಿದರು. ಪ್ರವೃತ್ತಿ ನಿರೂಪಣೆ. ಶಾಸ್ತ್ರೀಯೇತು ವ್ಯವಹಾರೇ ಯದ್ಯಪಿ ಬುದ್ಧಿಪೂರ್ವಕಾರಿ ನ ಅವಿದಿತ್ವಾ ಆತ್ಮನಃ ಪರಲೋಕ ಸಂಬಂಧಂ ಅಧಿಕ್ರಿಯತೆ ತಥಾಪಿ ನ ವೇದಾಂತ ವೇದ್ಯಂ ಅಶನಾಯಾದ್ಯತೀತಂ ಅಪೇತ ಬ್ರಹ್ಮಕ್ಷತ್ರಾದಿ ಭೇದಂ ಅಸಂಸಾರಿ ಆತ್ಮತತ್ವಂ ಅಧಿಕಾರೇ ಅಪೇಕ್ಷತೆ ಅನುಪಯೋಗಾತ್ ಅಧಿಕಾರ ವಿರೋಧಾಚ್ಚ. ಈಗ ಶಾಸ್ತ್ರೀಯೇತು ವ್ಯವಹಾರ ಅಂತ ಹೇಳುವಾಗ ಪುಣ್ಯಪಾಪ ವ್ಯವಹಾರವನ್ನು ಇಟ್ಕೊಂಡಿದ್ದಾರೆ. ಈ ಪುಣ್ಯಪಾಪ ವ್ಯವಹಾರದಲ್ಲಿ ಅಧ್ಯಾಸ ಯಾಕೆ? ಅವನು ಅಧ್ಯಾಸ ಬಿಟ್ಟಿರ್ತಾನಲ್ಲ, ಈ ದೇಹ, ಇಂದ್ರಿಯ, ಮನಸ್ಸು ಇವುಗಳಿಗಿಂತ ಬೇರೆಯಾದ ಒಬ್ಬ ಆತ್ಮ ಇದ್ದಾನೆ. ಅಹಂ ಪ್ರತಿ ಮೀಮಾಂಸಕರ ಪಕ್ಷ ಅದು. ಮೀಮಾಂಸಕರು ಆತ್ಮನು ನಾನು ಅನ್ನೋ ಅರಿವಿಗೆ ಗೋಚರವಾಗತ್ತೆ. ಅದು ಜನ್ಮಾಂತರ, ಲೋಕಾಂತರ ಇದಕ್ಕೆ ಸಂಬಂಧವಾಗ್ತಾ ಇದೆ ಅಂತ ಒಂದನ್ನು ಹೇಳ್ತಾರೆ. ಅದು ಅನುಭವವೋ ಅನುಮಾನವೋ ಕೇವಲ ವೇದವಾಕ್ಯವೋ ಅಂತ ಚರ್ಚೆ ಇದೆ. ಈಗ ನಾನು ಅನ್ನೋದು ಜನ್ಮಾಂತರಕ್ಕೆ ಹೋಗುತ್ತೆ, ಲೋಕಾಂತರಕ್ಕೆ ಹೋಗತ್ತೆ ಅಂತ ಹೇಳ್ತೀವಲ್ಲ, ಇದು ಅನುಮಾನವೋ? ಯಾರಿಗೋ ಅನುಮಾನಕ್ಕೆ ಜನ್ಮಾಂತರ ಮುಂಚೆ ಗೊತ್ತಾದ್ರೆ ಅನುಮಾನ ಮಾಡ್ಬೋದು, ಅನುಮಾನ ಅಲ್ಲ. ಇನ್ನು ನಾನು ಅನ್ನೋದು ಇಲ್ಲೇ ಇರುತ್ತೆ, ಅದಕ್ಕೆ ಪ್ರತಿವಾದಿಗಳಿದ್ದಾರೆ. ಭಸ್ಮೀಭೂತಸ್ಯ ದೇಹಸ್ಯ ಕುತಃ, ಅವರಿರೋದ್ರಿಂದ ಅದು ಪ್ರತ್ಯಕ್ಷ ಅಲ್ಲ, ಪ್ರತ್ಯಕ್ಷವೂ ಅಲ್ಲ, ಅನುಮಾನವೂ ಅಲ್ಲ. ಶಾಸ್ತ್ರ ಹೇಳಿದೆ. ಶಾಸ್ತ್ರದಿಂದ ಅದಕ್ಕೆ ಇದರಲ್ಲಿ ಬೃಹದಾರಣ್ಯಕದಲ್ಲಿ ಸ್ಪಷ್ಟವಾಗಿ ವೈದಿಕ ಶಾಸ್ತ್ರದಲ್ಲಿ ಕೆಲವು ವಿಷಯವನ್ನ ಜನ್ಮಾಂತರಕ್ಕೆ ಹೋಗುತ್ತೆ ಅಂತ ಹೇಳಿದೆ. ಶಾಸ್ತ್ರದಲ್ಲಿ ಹೇಳಿರೋದನ್ನ ಶ್ರದ್ಧೆಯಿಂದ ಒಪ್ಕೊಂಡು, ಹೌದು ಈ ಜೀವ ಜನ್ಮಾಂತರಕ್ಕೆ ಹೋಗ್ತಾನೆ, ಲೋಕಾಂತರಕ್ಕೆ ಹೋಗ್ತಾನೆ, ಇದನ್ನ ವಿವರಣೆ ಮಾಡಿದೆ. ಇದನ್ನು ಸ್ವಲ್ಪ ನಿಮಗೆ ಹೇಳ್ಬಿಡ್ತಾನೆ. ಏನು ಜನ್ಮಾಂತರಕ್ಕೆ ಹೋಗ್ತಾನೆ ಅಂತಂದ್ರೆ, ಈ ಜೀವನಿಗೆ 2 ಶರೀರ ಇದೆ. ನಾವು 3 ಶರೀರನ ಇಟ್ಕೊಳ್ಳಲ್ಲ. ಅವಿದ್ಯೆಯನ್ನ, ಅಧ್ಯಾಸವನ್ನ ಕಾರಣ ಶರೀರ ಅಂತ ಹೇಳಲ್ಲ. ಕಾರಣ ಅನ್ನೋ ಪದ ವಸ್ತು ಆಗಬೇಕು. ಕೆಲವರು ಹೇಳ್ತಾರೆ ಅದು ಕಾರಣ ಶರೀರ ಈಶಾವಾಸ್ಯದಲ್ಲಿದೆ ಅಂತ. ಅದು ಬೇಡ ನನಗೆ. ಯಾತಕ್ಕೆ ಅಂದ್ರೆ ಸ್ಪಷ್ಟವಾಗಿ ಭಾಷ್ಯಕಾರರು 2 ಶರೀರವನ್ನು ಹೇಳಿರೋದು ನಿಜ. ಯಾವುದು ಶರೀರ? 2 ಶರೀರ ಅಂದ್ರೆ ಸ್ಥೂಲ, ಸೂಕ್ಷ್ಮ, ಸಾಕಷ್ಟೆ. ಸ್ಥೂಲ ಶರೀರ ತೂಕ ಹಾಕ್ತೇವೆ, ಅನ್ನದಿಂದ ಬೆಳೆಯುತ್ತೆ. ಸ್ವಾಮಿ ತೂಕ ಜಾಸ್ತಿ ಆಯಿತು ಅಂದರೆ ಇದು ಮಾಡಿ, ಎಂತ ಶುಗರ್ ಬರುತ್ತೆ, ಇಲ್ಲ ವಾಕಿಂಗ್ ಮಾಡ್ರಿ, ಅದು ಮಾಡ್ರಿ, ಇದು ಮಾಡಿ. ನನಗಂತೂ ಇಲ್ಲಿ ಬಂದಮೇಲೆ ಒಳ್ಳೊಳ್ಳೆ ಊಟ ಹೆಚ್ಚಾಗಿ ದಿವಸ ಅದೇ ಯೋಚನೆ, ಊರಿಗೆ ಹೋಗೋಷ್ಟೊತ್ತಿಗೆ ಯಾಕ್ರೆ ಹೀಗೆ ಬಂದ್ರಿ ಇದು ಅಂದ್ಬಿಟ್ರೆ ಏನು ಮಾಡೋದು ಅಂತ. ಅದು ಸ್ಥೂಲ ಶರೀರದ ಒಂದು ಪ್ರಭಾವ. ಸ್ಥೂಲ ಶರೀರ ಆದಮೇಲೆ ಸ್ಥೂಲ ಶರೀರದ ಒಳಗೆ ಪ್ರಾಣ, ಮನಸ್ಸು, ಇಂದ್ರಿಯ ಶಕ್ತಿ, ಇಂದ್ರಿಯಗಳ ಗೋಳ ಅಲ್ಲ, ಇದು ಇಂದ್ರಿಯಗಳ ಗೋಳ. ಇದನ್ನು ರಿಪೇರಿ ಮಾಡ್ಬೋದು. ಐಕೆ ಇಂದ್ರಿಯ ಶಕ್ತಿ ಹೋಗ್ಬಿಟ್ರೆ ರಿಪೇರಿ ಆಗಲ್ಲ. ಅಂದರೆ ಅದು ನರದಲ್ಲಿರುವ ಶಕ್ತಿ. ಅದು ನಮ್ಮ ತಂದೆಯವರಿಗೂ ಹಾಗೆ ಆಗ್ಬಿಟ್ಟು ಕೊನೆಯಲ್ಲಿ ಆ ಇಂದ್ರಿಯ ಶಕ್ತಿ ಹೋಯಿತು. 88-90 ಕೆಲವು ಹೋಗುತ್ತೆ ಅನ್ಸ್ಕೊಳ್ಳಿ. ಕೆಲವರಿಗೆ ಕಿವಿ ಹೋಗುತ್ತೆ. ಕಿವಿ ಹೋದ್ರೆ ಇನ್ನೂ ಕಷ್ಟ, ಬಾಯಿ ಹೋಗ್ಬಿಡುತ್ತೆ ಕಿವಿ ಹೋದ್ರೆ. ಅಂದರೆ ಕಿವಿ ಕೇಳಲ್ಲ ಅಂದ್ರೆ ಮಾತಾಡೋಕೆ ಬರಲ್ವಲ್ಲ. ಅವರು ಇಂದ್ರಿಯ ಶಕ್ತಿ, ಪ್ರಾಣ, ಮನಸ್ಸು, ಇದು 3 ಒಳಗಡೆ ಇದೆ. ಆ
ಆ ಪ್ರಾಣದಲ್ಲಿ ಈ ಜೀವ ಅಭಿಮಾನ ಪಟ್ಕೊಂಡಿದ್ದಾನೆ. ಜೀವ ಅಂದ್ರೆ ಚೇತನ, ಅರಿವಿರುವ ಚೇತನ. ಆ ಜೀವನಿಗೆ ಅಳತೆ ಇಲ್ಲ. ಜೀವ ಅಂದ್ರೆ ನಿಜ ಹೇಳಿದ್ರೆ ಈ ಹಾಲ್ ಹೇಗೆ ಮಹಾಕಾಶವೋ ಹಾಗೆ ಜೀವ ದೇಹದೊಳಗೆ ಅಭಿವ್ಯಕ್ತನಾಗ್ತಾನೆ, ಅಭಿಮಾನ ಪಟ್ಕೊಂಡಿದ್ದಾನೆ. ಎರಡು ಹೇಳಬೇಕು. ಅಭಿವ್ಯಕ್ತನಾಗೋದು ಅಂದ್ರೆ ತೋರ್ಕೊಳ್ಳೋದು ಅಂತ, ಅಭಿಮಾನ ಪಟ್ಕೊಳ್ಳೋದು ಅಂದ್ರೆ ನಾನೂನು ಮಾಡ್ಕೋತಾನೆ. ತೀರಾ ನಾನೂನು ಮಾಡ್ಕೊಂಡ್ರೆ ಅಧ್ಯಾಸ ಬೇಕಾನೆ. ಜೀವ ಈ ಪ್ರಾಣ ಇಂದ್ರಿಯ ಮನಸ್ಸಲ್ಲಿ, ಪ್ರಾಣ ಮನಸ್ಸಿದೆಯಲ್ಲ, ಅದು ಎರಡರಲ್ಲಿ ಏನಾಗಿದೆ ಅಂದ್ರೆ ಹಿಂದೆ ಪರಮಾತ್ಮನಿದಾನ ನಮ್ಮ ಹೃದಯದಲ್ಲಿ, ಅವನ ಚೈತನ್ಯದಿಂದ ಮನಸ್ಸಿಗೆ ಜ್ಞಾನಶಕ್ತಿಯು, ಪ್ರಾಣನಿಗೆ ಕ್ರಿಯಾಶಕ್ತಿಯು ಹರಿದು ಬರುತ್ತೆ. ಚಾನಲ್ ಪ್ರಾಣಕ್ಕೆ ಫಸ್ಟು ಈ ಎನರ್ಜಿ ಎಲ್ಲ ಬರುತ್ತೆ. ಶಕ್ತಿ ಅಂತ ಹೇಳ್ತೀವಲ್ಲ, ಅದು ಪ್ರಾಣಕ್ಕೆ ಮುಂಚೆ ಬರೋದು. ಆ ಪ್ರಾಣದಿಂದ ದೇಹದ ಒಳಗಡೆ ಎಲ್ಲ ಕಡೆಗೂ ಬರುತ್ತೆ. ಈ ಮನಸ್ಸಿಗೆ ಜ್ಞಾನಶಕ್ತಿ ಬರುತ್ತೆ. ಆ ಜ್ಞಾನಶಕ್ತಿ ಜ್ಞಾನೇಂದ್ರಿಯಗಳ ಮೂಲಕವಾಗಿ ಹರಿಯುತ್ತೆ. ಈ ಪ್ರಾಣ ಮನಸ್ಸು ಹೊರಗಡೆ ಕರ್ಮವನ್ನು ಮಾಡತ್ತೆ. ಅದು ದೇಹದೊಳಗಿರುವಾಗ ದೇಹ ಬಿಸಿಯಾಗಿರುತ್ತೆ, ಅದೇ ಮುಖ್ಯ. ಎಲ್ಲಿವರೆಗೆ ಉಸಿರಾಟ ಚೆನ್ನಾಗಿರುತ್ತೋ, ಎಲ್ಲಿವರೆಗೆ ಸೂಕ್ಷ್ಮ ಶರೀರ ಒಳಗಿರುತ್ತೋ ಅಲ್ಲಿವರೆಗೆ ಈ ದೇಹ ಉಷ್ಣವಾಗಿರುತ್ತೆ. ಅದು ಒಂದು ಶಾಸ್ತ್ರ ಏನು ಹೇಳಿದೆ ಅಂದ್ರೆ, ಸೂರ್ಯ ಮೂಲ ಶಕ್ತಿ ನಮ್ಮ ಪ್ರಾಣಕ್ಕೆ, ಎನರ್ಜಿಯ ಮೂಲ ತಾನೆ. ಆ ಸೂರ್ಯನ ಕಿರಣ ನಮ್ಮ ಪ್ರಾಣ ಇದೆಯಲ್ಲ, ಅದು ಕನೆಕ್ಟೆಡ್, ಸ್ಯಾಟಲೈಟ್ ಕನೆಕ್ಟ್ ಇದ್ದ ಹಾಗೆ ನಿರಂತರ ರಶ್ಮಿಗಳಿಂದ ಸೇರ್ಕೊಂಡಿದೆ. ಅದು ಶಾಸ್ತ್ರ ಪ್ರತಿಬದ್ಧ. ರಶ್ಮಿನುಸಾರೀಚ ತಾವಾಹಿತಸ್ಯ ನಾಡ್ಯ ದ್ವಾಸಪ್ತತಿ ಸಹಸ್ರಂ ಶುಕ್ಲಸ್ಯ ಪಿಂಗಲಸ್ಯ ಹರಿತಸ್ಯ ಲೋಹಿತಸ್ಯ ಅಂತ ಛಾಂದೋಗ್ಯಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಅಂದ್ರೆ 7 ಬಣ್ಣಗಳ ಆ ಸೂರ್ಯರಶ್ಮಿಗಳ ಇದು ನಮ್ಮ ಹೃದಯದಲ್ಲಿರುವ ಪ್ರಾಣಕ್ಕೆ ಸಂಬಂಧಪಟ್ಟದ್ದು. ಆ ಪ್ರಾಣದಲ್ಲಿ ಈ ಜೀವ ಅಭಿಮಾನ ಮಾಡ್ಕೊಂಡಿದ್ದಾನೆ. ಜೀವನಿಗೆ ಅಳತೆ ಇಲ್ಲ. ಆದರೆ ಬೆಳಕಿಗೆ ಹಾಗೆ ಎಷ್ಟು ಪದಾರ್ಥದಲ್ಲಿ ಬಿದ್ದಿರುತ್ತೋ ಅಷ್ಟೇ ಅಳತೆ ಇದ್ದಾಗೆ, ಎಷ್ಟು ಪ್ರಾಣದಲ್ಲಿ ಅಭಿಮಾನ ಅಷ್ಟೇ ಜೀವ ಅಂತ ಇಟ್ಕೋಬಹುದು ಬೇಕಾದ್ರೆ ವ್ಯವಹಾರ ದೃಷ್ಟಿಯ. ಈಗ ಜೀವ ಪ್ರಾಣ ಒಂದೇನೋ ಬೇರೆ ಬೇರೆನೋ ಅಂತ ಕೆಲವ್ರು ಕೇಳಿದ್ರೆ ಬಹಳ ಜನ ಒಂದೇ ಮಾಡ್ಕೊಂಡ್ಬಿಟ್ಟಾರ. ಒಂದೇ ಅಲ್ಲ. ಜೀವನಿಗೆ ಅರಿವಿದೆ, ಪ್ರಾಣಕ್ಕೆ ಅರಿವಿಲ್ಲ. ಪ್ರಾಣನಿಗೆ ಕೆಲಸ ಮಾಡ್ತಾನೆ, ಜೀವ ಕೆಲಸ ಮಾಡಲ್ಲ. ಪ್ರಾಣನು ಯಾವಾಗಲೂ ವಿಕಾರವಾಗ್ತಾನೆ ಇರ್ತಾನೆ, ಜೀವನಿಗೆ ಸುಮ್ಮನೆ ಇದ್ದಾನೆ. ಜೀವ ಸುಮ್ಮನಿದಾನಲ್ಲ, ಅವನಿಗೋಸ್ಕರ ಅವನು ಕೆಲಸ ಮಾಡೋದು. ಅದಕ್ಕೆ ನಮ್ಮ ವೇದಾಂತದಲ್ಲಿ ತುಂಬಾ ಕೆಲಸ ಮಾಡೋರಿದ್ರೆ ಒಬ್ಬ ಚೇತನ ಸುಮ್ಮನೆ ಕೂತಿರ್ತಾನೆ. ಈ ಹೌದು, ಸಂಹತಾನಾಂ ಪರಾರ್ಥತ್ವಾತ್ ಅಂತ ಒಂದು ನ್ಯಾಯ ಇದರಲ್ಲೂ ಹೇಳ್ತಾರೆ. ಪುರಮೇಕಾದಶದ್ವಾರಂ ಅಜಸ್ಯಾವಕ್ರಚೇತಸಃ ಅನುಷ್ಠಾಯ ನಶೋಚತಿ ವಿಮುಕ್ತಶ್ಚ ವಿಮುಚ್ಯತೆ. ಆ ಜಾಗದಲ್ಲೂ ಹೇಳಿದ್ದಾರೆ. ಈ ಬಸ್ ಓಡ್ತಾ ಇದೆ ಅಂದ್ರೆ ಒಳಗೊಬ್ಬ ಚೇತನ ಇರಬೇಕಾ. ಚೇತನ ಇಲ್ಲದೆ ಬಸ್ ಓಡಿದ್ರೆ ಏನಾಗುತ್ತದ ಅಂದ್ರೆ, ಒಳಗೆ ಈ ಗಾಡಿ ಇಷ್ಟೆಲ್ಲ ದೇಹದಿಂದ ಕೆಲಸ ಮಾಡ್ತಾ ಇದ್ರೆ ಒಬ್ಬ ಚೇತನ ಇದ್ದಾನೆ, ಅವನು ಸುಮ್ಮನೆ ಇದ್ದಾನೆ. ಅದಕ್ಕೆ ಅವನಿಗೆ ಶಯಾನಃ ಅಂತ ಹೆಸರು. ಶಯಾನಲ್ಲಿ ನಿದ್ದೆ ಮಾಡ್ತಾನೆ ಅಂತಲ್ಲ, ಕೆಲಸ ಇಲ್ಲದೆ ನಿದ್ದೆಯಲ್ಲಿ ಹಾಕಿ ಕೆಲಸ ಇಲ್ಲದೆ ಇರ್ತೀವೋ ಹಾಗೆ ಜೀವ ಸುಮ್ಮನೆ ತೂಷ್ಣೀಂ ಪಶ್ಯತಿ, ಪಶ್ಯತೀವ ಪಶ್ಯತಿ. ಪಶ್ಯತಿ ಅಂದ್ರೆ ಇರೋದೇ ನೋಡೋದು. ಅವನಿಗೆ ನೋಡುವ ಕ್ರಿಯೆನೂ ಇಲ್ಲ. ನೋಡುವ ಕ್ರಿಯೆ ಇಲ್ಲದ ಜೀವ ಸುಮ್ಮನೆ ಅಧ್ಯಕ್ಷವಾಗಿ ನೋಡ್ತಾ ಇದ್ದಾನೆ. ಅವನಿಗೆ ಬೇಕು ಬೇಡುಗಳು ಇಲ್ಲ. ನಿಜವಾಗಿ ಪರಮಾತ್ಮನೇ ಸ್ವರೂಪ. ಆದ್ರೆ ಈ ಮನಸ್ಸಿಗೆ ತಗಲಿದ ಕೂಡಲೇ ಮನಸ್ಸು ಹೇಳುತ್ತೆ ಎಂತ ನಂಗೆ ಬೇಕು ಬೇಡ ಅಂತ. ಮನಸ್ಸಿಗೆ ಬೇಕೋ ಬೇಡ ಅಂದ್ರೆ ಅವ್ರಿಗೆ ಬೇಕು ಅನ್ನತ್ತೆ. ಇನ್ನು ತಾಯಿ ಮಗ ಊಟ ಮಾಡಬೇಕು ಅಂತ ಇಷ್ಟಪಟ್ಟಾಗೆ ಜೀವ ಊಟ ಮಾಡಲಿ ಅಂತ ಮನಸ್ಸು ಅಪೇಕ್ಷೆ ಬಿಡುತ್ತೆ. ಅದೇನೋ ಪ್ರಾರಬ್ಧ. ಈ ಸೂಕ್ಷ್ಮ ಶರೀರ ಏನು ಮಾಡುತ್ತೆ, ಒಳಗಡೆ ತನ್ನ ಕೆಲಸ ಮಾಡ್ತಾ ಇರತ್ತೆ. ಈ ಸ್ಥೂಲ ಶರೀರಕ್ಕೂ ಸೂಕ್ಷ್ಮ ಶರೀರಕ್ಕೂ ಒಂದು ಸಂಬಂಧ ಇದೆ, ಅನ್ನದಿಂದ ಸಂಬಂಧ. ಅನ್ನಮಯಂ ಹಿ ಸೌಮ್ಯ ಮನಃ ಆಪೋಮಯ ಪ್ರಾಣ ತೇಜೋಮಯಿ ವಾಕ್. ಈಗ ನೀವು ಊಟ ಮಾಡಿದರೆ ಆ ಸೂಕ್ಷ್ಮವಾದ ಅನ್ನವನ್ನ ಹೃದಯದಲ್ಲಿರೋ ಜಠರದಲ್ಲಿರುವ ಅಗ್ನಿ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಉಸಿರಾಟ ಈ ತಿದಿ ಒತ್ತುತ್ತಾರಲ್ಲ, ತಿದಿ ಅಂದ್ರೆ ಈ ಗಾಳಿ ಬಸ್ ಅಂತ, ಹಾಗೆ ಇದು ತಿದಿ ಒತ್ತಾ ಇದೆ. ಮಧ್ಯದಲ್ಲಿ ಜಠರದಲ್ಲಿ ಆ ಅಗ್ನಿ ಉರಿಯುತ್ತೆ, ಆಹಾರ ಇರುತ್ತೆ. ಅಗ್ನಿಯಲ್ಲಿ ಆಹಾರ ಅನ್ನೋದು ಸೋಮ ಅಂತ ನಮ್ಮ ಶಾಸ್ತ್ರದಲ್ಲಿ. ಅಗ್ನಿ ಸೋಮಾತ್ಮಕ ಚೆನ್ನಾಗಿ ಬೇಯುತ್ತೆ, ಅದು ಬಲ, ಅದು ಪ್ರಾಣಕ್ಕೆ ರಸ ಬರುತ್ತೆ. ಸೂಕ್ಷ್ಮವಾದ್ದು ಮನಸ್ಸಿಗೆ ಬರುತ್ತೆ. ಒಂದು ಸ್ವಲ್ಪ ಸ್ಥೂಲ ದೇಹಕ್ಕೆ ಹೋಗುತ್ತೆ, ಇನ್ನು ಸ್ವಲ್ಪ ಕೆಳಗೆ ಹೋಗುತ್ತೆ. ಸುಮ್ಮನೆ ಈಗ ಆಹಾರ ಹೋಗ್ತಾ ಇರುತ್ತೆ, ಅದಕ್ಕೆ ದಿವಸ ಖಾಲಿ ಆಗೋದು. ಸೂಕ್ಷ್ಮ ಶರೀರ ಇದೆಯಲ್ಲ, ಈ ಸ್ಥೂಲ ಶರೀರ ಏನಾದರೂ ರೋಗದಿಂದಲೋ ಅಥವಾ ವಯಸ್ಸಾದ ಮೇಲೋ ಅಥವಾ ಇನ್ನೇನಾದ್ರೂ ಕರ್ಮ ನಮ್ಗೇನು ದೇಹಕ್ಕೆ ಏನು ಅಂತ ಹೇಳೋದಿಲ್ಲ, ಒಂದು ಯಾವುದೋ ಒಂದು ನಿಮಿತ್ತ ಅದರಿಂದ ಇದು ಲಡ್ಡು ಅಂದ್ರೆ ಪುಡಿ ಆದ್ರೆ ಸೂಕ್ಷ್ಮ ಶರೀರ ರಶ್ಮಿಗಳ ಮೂಲಕ ಹೊರಗೆ ಹೋಗುತ್ತೆ. ಹೊರಗೆ ಹೋಗುವಾಗ ಏನೇನು ತಗೊಂಡು ಹೋಗುತ್ತೆ ಅಂತ ಪ್ರಶ್ನೆ. ಸೂಕ್ಷ್ಮ ಶರೀರದಲ್ಲಿ ಪ್ರಾಣ ಮನಸ್ಸಿನಲ್ಲಿ ಅವನ ಪೂರ್ವ ಪ್ರಜ್ಞೆ, ಹಿಂದೆ ಅನುಭವಿಸಿದ ವಾಸನೆಗಳು, ಪುಣ್ಯ ಪಾಪಗಳು,
ಆಮೇಲೆ ಹಿಂದಾದ ಜ್ಞಾನಗಳ ಬೀಜ. ಯಾಕೆಂದ್ರೆ ಮುಂದೆ ಕೆಲವು ಜ್ಞಾನ ಶುರುವಾಗೇ ಬರಬೇಕಲ್ಲ. ಜ್ಞಾನ ವಿದ್ಯಾ ಕರ್ಮ ಪೂರ್ವ ಪ್ರಜ್ಞಾ ತಂ ವಿದ್ಯಾ ಕರ್ಮಣಿ ಸಮನ್ವಾರಭೇತೆ ಪೂರ್ವ ಪ್ರಜ್ಞಾ ಚ ಅಂತ. ಈ ಜೀವನ ಪ್ರಾಣ ಮನಸ್ಸುಗಳಲ್ಲಿ, ಅದರಲ್ಲಿ ಮನಸ್ಸು ಒಂಥರ ಮೂರ್ಛಾವಸ್ಥೆಯಲ್ಲಿ ಇದ್ದಾಗಿರುತ್ತೆ. ಅದು ಪುಣ್ಯ ಪಾಪ ಪೂರ್ವ ಪ್ರಜ್ಞಾ ವಿದ್ಯೆ ಸೂಕ್ಷ್ಮವಾಗಿ ಪ್ರಾಣಕ್ಕೆ ಬೇಕಾದಂಥ ಸೂಕ್ಷ್ಮವಾದ ಪಂಚಭೂತಗಳ ಸೂಕ್ಷ್ಮಾಂಶ ಅದು ಬೇಕು, ಅದು ಸ್ಥೂಲಾಂಶ ಅಲ್ಲ. ಅಷ್ಟೂ ಸೇರಿಸ್ಕೊಂಡು ಜೀವ ಹೊರಡ್ತಾನೆ ಇಲ್ಲಿಂದ. ಹೋಗುವಾಗ ಅವನಿಗೆ 3 ಗತಿ ಹೇಳಿದ್ದಾರೆ. ಒಂದು ಗತಿ ಉಪಾಸಕರಾದ ಬ್ರಹ್ಮಚಾರಿಯಾಗಿ ಉಪಾಸಕನಾದರೆ ಸೂರ್ಯಮಂಡಲವನ್ನು ಇದು ಮಾಡಿಕೊಂಡು ಬ್ರಹ್ಮಲೋಕ ಹೋಗ್ತಾನೆ ಅಂತ ಒಂದು ಗತಿ, ಸೂಕ್ಷ್ಮ ಶರೀರ. ಅಲ್ಲಿ ಅದಕ್ಕೆ ತಕ್ಕಂಥ ಶರೀರ ಕೊಡ್ತಾರೆ, ತೇಜೋಮಯ ಶರೀರ. ನಮ್ಮ ಹಾಗೆ ಪಾರ್ಥಿವ ಶರೀರ ಅಲ್ಲ, ತೇಜೋಮಯವಾದ ಶರೀರ. ಅಲ್ಲಿ ಹೋಗ್ತಾನೆ, ಆಯಾ ಪುಣ್ಯ ಲೋಕವನ್ನು ಅನುಭವಿಸ್ತಾನೆ. ಅಲ್ಲಿ ಹೋದ್ರೂ ಬ್ರಹ್ಮಜ್ಞಾನ ಬೇಕು, ಅಲ್ಲಿ ಹೋದ್ರೂ ಅಧ್ಯಾಸ ಉಂಟು. ನೀವು ಅಧ್ಯಾಸ ಮಾತ್ರ ದೇವರ ಇಂದ್ರನಿಗೂ ಉಂಟು, ಇದಕ್ಕೂ ಉಂಟು. ಆದ್ರೆ ಒಂದು ವಿಶೇಷ ಏನಪ್ಪಾ ಅಂದ್ರೆ, ಚೆನ್ನಾಗಿರುತ್ತೆ ಗಾಡಿ. ಅದು ತುಂಬಾ ಸೂಕ್ಷ್ಮವಾದ ಗಾಡಿ ಆದ್ರಿಂದ ಒಳ್ಳೇದಾಗಿರುತ್ತೆ. ನೀವು ಇಷ್ಟಪಟ್ಟರೆ ಬೇಗ ಜ್ಞಾನ ಆಗತ್ತೆ, ಇಷ್ಟಪಡದೆ ಹೋದ್ರೆ ಜ್ಞಾನ ಆಗಲ್ಲ. ದೇವಲೋಕದಲ್ಲಿ ನಾನು ಭೋಗ ಅನುಭವಿಸ್ತೇನೆ ಅಂದ್ರೆ ಮತ್ತೆ ತೇತಂ ಭುಕ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮವನು ಪ್ರಪನ್ನ. ಹೀಗೆ ಸೂಕ್ಷ್ಮ ಶರೀರ ಒಂದು ಉಪಾಸಕರಾದರೆ ಮಾತ್ರ ದೇವತಾ ಸ್ವರೂಪ. ಬರೀ ಕರ್ಮ ಮಾಡಿರಾಗಲ್ಲ. ಉಪಾಸನೆಯಲ್ಲಿ ದೇವೋಭೂತ್ವ ದೇವಾನಪ್ಯೇತಿ. ಅದು ಓಂಕಾರಾದಿ ವೈದಿಕ ಉಪಾಸನೆಯನ್ನು ಮಾಡಿದರೆ ಅವನು ಆ ಸೂರ್ಯಮಂಡಲದಿಂದ ಮೇಲಕ್ಕೆ ಹೋಗಿ ಸಂವತ್ಸರಾದಾದಿತ್ಯಂ ಆದಿತ್ಯ ಚಂದ್ರಮಸಂ ಚಂದ್ರಮಸೋ ವಿದ್ಯುತಂ ಶೇಷ ಅಮಾನವ ಪುರುಷ ಬ್ರಹ್ಮ ಗಮಯತಿ ಅಂತ ಬ್ರಹ್ಮಲೋಕಕ್ಕೆ. ಅದು ಆ ಉಪಾಸನೆ ಬ್ರಹ್ಮಲೋಕ ಅಂದ್ರೆ ಒಂದೇ ಅಲ್ಲ. ಅದು ಆ ಉಪಾಸನೆ 8ನೇ ವರ್ಷಕ್ಕೆ ಆರಂಭ ಇರ್ಬೋದು, 10ಕ್ಕೆ ಇರ್ಬೋದು, 40ಕ್ಕೆ ಇರ್ಬೋದು, 90ಕ್ಕೆ ಇರ್ಬೋದು. ಅದ್ರಲ್ಲಿ ಗ್ರೇಡು. ಉಪಾಸನೆ ತುಂಬಾ ಮಾಡಿದ್ರೆ ತುಂಬಾ ದಿವಸ ಒಳ್ಳೆ ಜಾಗ, ಕಡಿಮೆ ಮಾಡಿದ್ರೆ ಕಡಿಮೆ, ಅವನು ಮಾಡಿದ್ದಕ್ಕೆ ತಕ್ಕ ಹಾಕ್ತಾನೆ. ಅದನ್ನು ಉಪಾಸನೆಯಿಂದ ದೇವತಾತ್ಮ ಭಾವವನ್ನು ಪಡ್ಕೊಳ್ತಾನೆ. ಕರ್ಮ ಮಾಡ್ದ ಅಂತ ಇಟ್ಕೊಂಡ್ರೆ ಸೋಮಲೋಕಕ್ಕೆ ಹೋಗ್ತಾನೆ. ಈ ಚಂದ್ರ ಅಲ್ಲ, ಸೋಮಲೋಕ ಅಂತ ಇನ್ನೊಂದಿದೆ, ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಹೋದ್ರೆ ಆ ದೇವತೆಗಳಿಗೆ ದಾಸನಾಗಿ ಅವರು ಭೋಗವನ್ನು ಕೊಡ್ತಾರೆ. ಪಾಪ ನಮ್ಮವರು ಕೆಲಸ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಚೆನ್ನಾಗಿ ದೇವತೆಗಳಿಗೆ ಚೆನ್ನಾಗಿ ಅನುಕೂಲ ಮಾಡಿಕೊಡ್ತಾನೆ. ಕೈಕಾಲು ಒತ್ತೋದು, ಇವರಿಗೂ ಒಂದಷ್ಟು ಕೊಡ್ತಾನೆ. ಅದು ಪಿತೃಲೋಕ ಅಂತಲೂ ಕರಿತೀವಿ. ಅಲ್ಲಿ ಅಮ್ಮಯ ಶರೀರ, ನೀರು ಜಾಸ್ತಿ. ದೇವಲೋಕದಲ್ಲಿ ತೇಜೋಮಯ ಶರೀರ, ಪಿತೃಲೋಕದಲ್ಲಿ ಅಮ್ಮಯ ಶರೀರ. ಇದು 2 ದೇವಯಾನ ಪಿತೃಯಾನ ಅಂತ 2 ಆಯ್ತು. ಈ 2ಕ್ಕೂ ಹೋಗದೆ ಬರೀ ಪ್ರಾಣಿಗಳಾದ್ರೆ ಮೇಲಕ್ಕೆ ಹೋಗೋದೇ ಇಲ್ಲ, ನರಕಕ್ಕೆ ಹೋಗ್ಬೋದು. ಅದು ಬೇರೆ ವಿಚಾರ, ಪಾಪ ಹೆಚ್ಚಾದ್ರೆ. ಅದಕ್ಕೆ ಯಾತನಾ ಶರೀರ ಅಂತ ಕೊಡ್ತಾರೆ. ನರಕದಲ್ಲಿ ಪಾಪದ ವರ್ಣನೆ ಇದೆ, ಅದು ನರಕದ ಬಹಳ ಕಷ್ಟ. ಅನುಭವಿಸಿದ್ಮೇಲೆ ಮತ್ತೆ ಮೋಡಕ್ಕೆ ಬಂದು ಎಸಿತಾರೆ. ಮೋಡಕ್ಕೆ ಬಂದು ಬಿದ್ದ ಮೇಲೆ ಸಂಚಾರ್ತಾ ಇರ್ತಾನೆ. ಪಾಪ ಅವನ ಕರ್ಮ ಅಲ್ಲಿ ಒಂಥರ ಮೂರ್ಛಿತನಾಗಿರ್ತಾನೆ. ಅವನ ಹೆಸರಿದೆ ಅನುಶಯಿ ಅಂತ. ವಾಪಸ್ ಬರ್ತಾ ಅವನು ಗಿಡ ಮರವಾಗಿ ಹುಟ್ಟುತ್ತಾನೋ, ಪ್ರಾಣಿ ಪಶು ಪಕ್ಷಿಗಳಾಗಿ ಹುಡ್ತಾನೋ, ಮನುಷ್ಯನಾಗಿ ಹುಡ್ತಾನೋ, ಚಾನ್ಸ್ ಯಾರು ಬೇಕಾದ್ರೂ ಆಗ್ಬೋದು. ಅವನು ಮನುಷ್ಯನಾಗಿ ಹುಟ್ಟೋದಾದ್ರೆ ಪುಣ್ಯ ಪಾಪ ಈಕ್ವಲ್ ಆಗಿರ್ಬೇಕು. ಪುಣ್ಯ ಪಾಪಗಳ 35, 65 ಅಥವಾ 45, 50 ಯಾವುದೋ, ನಾನು ಅದನ್ನೇನು ಪರ್ಸೆಂಟೇಜ್ ಹೇಳಲ್ಲ, ಬಟ್ ಸಮಾನ ಇರಬೇಕು. 50-50 ಅಲ್ಲ. 50-50 ಯಾಕಲ್ಲ ಅನ್ನೋ ಮನುಷ್ಯರೆಲ್ಲ ಒಂದೇ ತರ ಇಲ್ಲ, ತರ್ಕ ಇದು. ಇದಿಷ್ಟು ಕೂಡ ಸ್ವಲ್ಪ ಯುಕ್ತಿ ಇದೆ, ಸ್ವಲ್ಪ ಶಾಸ್ತ್ರವಾಕ್ಯ ಇದೆ. ನೀವು ಅನುಭವ ಇದೆ ಅಂತ ಕೇಳಿದ್ರೆ ನನಗೇನು ಅನುಭವ ಇಲ್ಲ. ಒಂದು ಹೇಳ್ತಾರೆ, ಸ್ವಪ್ನಕ್ಕೆ ಹೋಗುವಾಗ ಮಧ್ಯೆ ಇರುತ್ತಲ್ಲ ಅದೇ ಪರಲೋಕಕ್ಕೆ ಹೋಗೋದು ಅಂತ. ಸ್ವಪ್ನಕ್ಕೆ ಹೋಗುವಾಗ ಸ್ವಪ್ನಂ ಸಂಧ್ಯಂ ಸ್ಥಾನಂ, ನಿದ್ದೆಯಿಂದ ಸ್ವಪ್ನಕ್ಕೆ ಹೋಗುವಾಗ ಆ ನಡುವೆ ಬಿಡ್ತೀರಲ್ಲ ಬರೀ ಮನೋಮಯವಾದ ಲೋಕ, ಆ ಥರ ಹೋಗ್ತಾನೆ. ಪರಲೋಕಕ್ಕೆ ಹೋಗುವಾಗಲೂ ಹೀಗೆ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ಪ್ರಪಂಚ ಕಾಣಲ್ಲ, ಇನ್ನೊಂದು ಪ್ರಪಂಚಕ್ಕೆ ಹೋಗ್ತಾ ಇರಬೇಕು. ಸಾಯೋ ಕಾಲ ಒಬ್ಬೊಬ್ಬರೇ ಮಾತಾಡ್ತಾ ಇರ್ತಾರಲ್ಲ, ಯಾಕೋ ಸನ್ನಿ ಹಿಡ್ದಿದೆ, ಏನೇನೋ ಕಾಣಿಸತ್ತೆ ಅಂತ ಹೇಳ್ತೀವಲ್ಲ, ಹೊರಟ ಅಂತ ಅರ್ಥ. ಗಂಟು ಮೂಟೆ ಕಟ್ಟದ ಹೊರಟ ಅವನು ಅಲ್ಲ. ಎಲ್ರಿಗೂ ನಮ್ಗೆಲ್ಲ ಇರೋ ವರ ಅದು. ಹುಟ್ಟಿದ ಕೂಡ್ಲೆ ಅಂದ್ರೆ ಹುಟ್ಟೋದ್ ಮಾಡ್ಕೊಂಡಂತಹದ್ದವರಾದ್ರೆ ಜ್ಞಾನಿಗಳು ಹುಟ್ಟಿದ ಕೂಡ್ಲೆ ಕೊಡುವಂಥ ವರ ಯಾವುದು ಅಂದ್ರೆ ಏನೂ ಪ್ರಯಾಸವಿಲ್ಲ, ಮರಣ. ಅದು ಗ್ಯಾರಂಟಿ. ಇಂಥ ಒಂದು ಗತಿಯನ್ನ ಕೊಡುವಾಗ ವಾಪಸ್ ಬರ್ತಾ ನೀರಿನ ಮೂಲಕ ಬರಬೇಕು. ಅಕಸ್ಮಾತ್ ಜಾಗ ಸಿಗದೆ ಹೋದ್ರೆ ಮತ್ತೆ ಮೋಡಕ್ಕೆ ಹೋಗ್ಬೇಕು. ಇವು ಅಥೋ ದುರ್ನಿಷ್ಪ್ರಪತ ತರಂ ಅಂತಾರೆ. ಪಾಪ ನೀರಿನಿಂದ ಸಸ್ಯಕ್ಕೆ ಸೇರೋ ಅಷ್ಟೊತ್ತಿಗೆ ಸುಸ್ತೊಡೆದು ಹೋಗ್ತಾನೆ. ಸಸ್ಯಕ್ಕೆ ಸೇರಿದ ಮೇಲೆ ಮನುಷ್ಯನೇ ಆಗಬೇಕಾದ್ರೆ ಆ ಪ್ರಾರಬ್ಧ ಕರ್ಮ ಅವನ್ನ ಎಳ್ಕೊಂಬರ್ಬೇಕಲ್ಲ, ಅದು ಕರ್ಮನೇ ಗೊತ್ತು ಮಾಡಿರೋದು. ಆ ಮನುಷ್ಯನ ಪುರುಷನ ಶರೀರಕ್ಕೆ ಹೋಗಿ ಸ್ತ್ರೀ ಶರೀರಕ್ಕೆ ಹೋಗಿ ಅಲ್ಲಿ 10 ತಿಂಗಳಿದ್ದು 10ನೇ ತಿಂಗಳಲ್ಲಿ ಹೊರಗೆ ಬಂದು ಅದು ಮಗುವಾಗಿ ಅದಕ್ಕೆ ಒಂದು ಸಂಸ್ಕಾರ. ಅದು ಹೀಗಾಗೋ ಅಷ್ಟೊತ್ತಿಗೆ ಅಯ್ಯೋ
ಪಾ ಸಾಕೋ ಸಾಕು ಅಂತ ವೈರಾಗ್ಯ ಬರೋಕೆ ಇಷ್ಟು ವರ್ಣನೆ. ಅಂದ್ರೆ ಮತ್ತೆ ಜನ್ಮ ಬೇಡ ಅಂತ. ವೈರಾಗ್ಯ ಹೇತೋ ಇದಂ ಉಪದಿಶ್ಯತೆ ಅಂತ ಭಾಷೆಕಾರ ಬರ್ತಾರೆ. ಯಾಕ್ರೆ ಶಾಸ್ತ್ರ ಇದೆ ಎಲ್ಲಿ ಕಂಡಿಲ್ವಲ್ಲ ಅಂದ್ರೆ, ಅಲ್ಲಯ್ಯ ಇದು ಕಷ್ಟ ಇದೆ, ಹೀಗೆ ಆಗೋದು, ನೀವು ಕಷ್ಟಪಡ್ತಾ ಒದ್ದಾಡಬೇಡಿ, ಇದೇ ಸಂಸಾರ. ಸಂಸಾರ ಅಂತ ಸುತ್ತೋದು ಅಂತ. ಸಂಸಾರ ಪದವನ್ನ ಅವಿದ್ಯಾ ಕಾಮ ಕರ್ಮ ರೂಪ ಸಂಸಾರ, ಸುಖ ದುಃಖ ಭೋಗ ರೂಪ ಸಂಸಾರ, ಕರ್ತೃತ್ವ ಭೋಕ್ತೃತ್ವ ಲಕ್ಷಣ ಸಂಸಾರ, ಸುಖ ದುಃಖ ಭೋಗ ಲಕ್ಷಣ ಸಂಸಾರ, ಕ್ರಿಯಾಕಾರಕ ಫಲ ಲಕ್ಷಣ ಸಂಸಾರ, ಜನ್ಮ ಮರಣ ಲಕ್ಷಣ ಸಂಸಾರ. ಇಷ್ಟು ತರ ಹೇಳ್ತಾರೆ. ಎಲ್ಲ ಒಂದೇ. ಯಾಕೆಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ನಾನು ಒಬ್ಬನೇ ಇದ್ದೀನಿ ನಂಗೆ ಸಂಸಾರ ಇಲ್ಲ ಅಂತಾರೆ. ಒಬ್ಬನೇ ಇದ್ರೆ ನೀನು ಮಾಡೋದು ಅನುಭವಿಸೋದು ಸುಖ ದುಃಖ ಕರ್ತೃತ್ವ ಸಂಸಾರ ಇದೆ. ನಿಮಗೂ ಅಧ್ಯಾಸ, ಎಲ್ಲಿವರೆಗೆ ಅಧ್ಯಾಸ ಇರುತ್ತೋ ಅಲ್ಲಿವರೆಗೆ ಸಂಸಾರ ಇರುತ್ತೆ. ಆದ್ದರಿಂದ ಸಂಸಾರ ಅಂದ್ರೆ ಹೆಂಡತಿ ಅಂತ ಅರ್ಥ ಅಲ್ಲ. ಸಂಸಾರ ಬಿಟ್ಟು ಬಂದಿದ್ದೀನಿ ಕಣ್ರಿ, ವ್ಯವಹಾರದಲ್ಲಿ ಉಂಟು. ನಮ್ಮ ವ್ಯವಹಾರ ಎಷ್ಟು ಜನ ಇದೆ ಅಂದ್ರೆ ಯಾವ್ಯಾವುದಕ್ಕೋ ಯಾವ್ಯಾವುದೋ ಪದವನ್ನು ಬಳಸ್ಬಿಡ್ತಾರೆ. ಯಾಕಂದ್ರೆ ಅದಿದ್ರೆ ಬಾಕಿದೆಲ್ಲ ಇರುತ್ತೆ. ಹೀಗೆ ಶಾಸ್ತ್ರೀಯ ವ್ಯವಹಾರದಲ್ಲಿ ಅಂದ್ರೆ ಜನ್ಮ ಮರಣಾದಿಗಳಲ್ಲಿ ಇವನಿಗೆ ಅಧ್ಯಾಸ ಸೂಕ್ಷ್ಮ ಶರೀರದಲ್ಲಿ ಹೋಗೋದೇ ಇಲ್ಲ. ಸೂಕ್ಷ್ಮ ಶರೀರವನ್ನು ಜೀವ ಎಂದೂ ಬಿಡೋದಿಲ್ಲ. ಜೀವ ಬರೀ ಅರಿವಿನ ರೂಪನಾಗಿ, ಪ್ರಾಣ ಬರೀ ಕೆಲಸ ಮಾಡ್ತಾ ದಡ್ಡ. ಅದು ದಡ್ಡ ಅಂದ್ರೆ ಅದು ಏನೂ ಗೊತ್ತಿಲ್ಲ. ಜೀವನ ವಿವರಣೆ ಕೇಳಿದ್ರೆ ನೇರವಾಗಿ ಪರಮಾತ್ಮನ ಸ್ವರೂಪವೇ ಜೀವನ ವಿವರಣೆ. ಎಲ್ಲೆಲ್ಲೂ ಇರುವ ಆಕಾಶವನ್ನೇ, ಈ ಆಕಾಶ ಹೇಗಿದೆ ಅಂದ್ರೆ ಮಹಾಕಾಶ ಹಾಗೆ ಅಂಟಿಲ್ವೋ ಇದಕ್ಕೂ ಅಂಟಿಲ್ಲ. ಅದು ಹೇಗೆ ಅಸಂಗವೋ ಇದು ಅಸಂಗ, ಇದು ಹಾಗೆ ಅಸಂಘರ್ಷ ಅದು ಅಸಂಘರ್ಷ, ಇದಕ್ಕೂ ಕೊಳೆ ಇಲ್ಲ ಅದು ಕೊಳೆ ಇಲ್ಲ. ಹಾಗೆ ಜೀವನ ಸ್ವರೂಪವನ್ನ ಆ ಸೂಕ್ಷ್ಮ ಶರೀರದಿಂದ ಬಿಡಿಸ್ಬಿಟ್ರೆ ಅವನು ಕೇವಲನಾದ ಪರಮಾತ್ಮನೇ ಚೈತನ್ಯ ಸ್ವರೂಪವೇ ಒಂದು ಸ್ವರೂಪ. ಅವಾಗ ಅಭಿಮಾನ ಇರಲ್ಲ ಅವನಿಗೆ. ದೇಹ ಅವಚ್ಛಿನ್ನ ಅಂತ ಆತ್ಮನಿಗೆ ಅವಚ್ಛೇದ ಇಲ್ಲ. ದೇಹದಲ್ಲಿ ನಾವು ಅದಕ್ಕೆ ಹೇಳೋದು, ದೇಹದಲ್ಲಿ ಅಭಿಮಾನ ಮಾಡಿಕೊಂಡವನು ಜೀವ ಅಂತ ಹೇಳ್ಬೋದು. ಇದರಲ್ಲಿ ಯಾಕೆ ಅಭಿಮಾನ ಅಂತ ಹೇಳ್ತೀವಿ, ಯಾಕೆ ಬರೀ ತೋರ್ತಾನೆ ಅಂತ ಹೇಳ್ತೀವಿ ಅಂದ್ರೆ, ತೋರ್ತಾನೆ ಅವಚ್ಛಿನ್ನ ಅನ್ನೋ ಪದ ಇಲ್ಲ. ಅವಚ್ಛಿನ್ನ ಅಂದ್ರೆ ಅಳತೆ ಮಾಡ್ತೇವೆ. ಬರೀ ಈಗ ಎಲ್ಲೆಲ್ಲೂ ಇರೋದು ತುಂಡಾಗೋಲ್ವಲ್ಲ, ಆಕಾಶ ತುಂಡಾಗತ್ತೆ, ಹಾಗೆ ಚೈತನ್ಯಕ್ಕೂ ತುಂಡಾಗೋದಿಲ್ಲ. ಜೀವವನ್ನ ನೀವು ವಿಂಗಡಿಸಿ ಸ್ವರೂಪ ನಿರ್ದೇಶವೋ ವ್ಯವಹಾರ ದೃಷ್ಟಿ ಹೇಳಬೇಕೋ. ಸ್ವರೂಪ ಹೇಳುವಾಗ ಚೈತನ್ಯವೇ, ಅರಿವಿನ ಸ್ವರೂಪನೇ ಅಷ್ಟೇ. ಅರಿವೇ ಅವನ ಸ್ವರೂಪ. ಕೇವಲ ಅವಿಕ್ರಿಯನಾಗಿ ತಾನೇ ತಾನಾಗಿ ಪರಮಾತ್ಮನ ಸ್ವರೂಪವೇ ಅದು. ಪರಮಾತ್ಮನೇ ಜೀವರೂಪದಿಂದ ತೋರ್ಕೊಳ್ತಾನೆ. ಸಮೇತನಾಗೋದಿಲ್ವಲ್ಲ. ತಪ್ಪು ತಿಳುವಳಿಕೆಯಿಂದ ಉಪಾಧಿಗಳಲ್ಲಿ ಅಭಿಮಾನ ಮಾಡಿಕೊಂಡವನು ಜೀವ. ತಪ್ಪು ತಿಳುವಳಿಕೆಯಿಂದ ಹೇಳಬೇಕು. ತಿಳುವಳಿಕೆ ಸರಿಯಾಗಿ ಮಾಡ್ಕೊಳ್ಳೋದೆ. ತಪ್ಪು ತಿಳುವಳಿಕೆಯಿಂದ ದೇಹಾದಿಗಳಲ್ಲಿ ಅಭಿಮಾನ ಮಾಡಿಕೊಂಡಾಗ ಜೀವ. ಈ ಜೀವ ನಾನು ಅನ್ನೋ ರೂಪದಿಂದ ತೋರ್ಕೋತಾನೆ. ಆ ನಾನು ಅನ್ನೋ ರೂಪದಿಂದ ತೋರ್ಕೊಳ್ಳೋದು, ನಾನು ಅನ್ನೋದು ಈ ಕಡೆ ದೇಹಾದಿಗಳಿಗೂ ಸೇರಲ್ಲ, ಅಲ್ಲಿ ಕೇವಲ ಸಾಕ್ಷಿಯಲ್ಲೂ ಇರಲ್ಲ. ಅದು ನಡುವೆದು ಮಿಶ್ರ ವಸ್ತು. ಬಿಡಿಸುವಾಗ ಬರಲ್ಲ. ಬಿಡಿಸಿದ್ರೆ ಎರಡೂ ಇಲ್ಲ. ಪ್ರತಿಬಿಂಬ ದೃಷ್ಟ ಅಂದ್ರೆ ಹೇಳ್ತಾರಲ್ಲ, ಪ್ರತಿಬಿಂಬ ಇದಕ್ಕೆ ನೀರಿಗೆ ಸೇರಿದ್ದು ಅವನಿಗೆ ಸೇರಿದ್ದ, ಅವನಿಗೂ ಸೇರಿಲ್ಲ ಇದಕ್ಕೂ ಸೇರಿಲ್ಲ. ಇಲ್ಲ, ಬರೀ ಆಭಾಸ ವಚ ಸೂತ್ರವೇ ಆಭಾಸ, ತೋರಿಕೆ. ಪರಮಾತ್ಮನೇ ದೇಹಾದಿಗಳಲ್ಲಿ ಅಭಿಮಾನ ಪಟ್ಕೊಂಡು ಪರಮಾತ್ಮ ಅಭಿಮಾನ ಮಾಡ್ಕೊಂಡು ಹೇಳ್ತೀರ ಅಲ್ಲ, ಅಭಿಮಾನ ಮಾಡಿಕೊಂಡ ಜೀವನು ಅಂತ ಹೇಳ್ಬೇಕು. ಇದು ಹೇಗಿದೆ ಅಂದ್ರೆ, ಜೀವ ಅಭಿಮಾನ ಮಾಡ್ಕೊಂಡ ಮೇಲೆ ಬರೋನು, ಒಬ್ಬ ಅಭಿಮಾನ ಮಾಡ್ಕೊಂಡು ಜೀವನ ಆಗಲ್ಲ. ಈಗ ನಮ್ಮಲ್ಲಿ ಗೃಹಸ್ಥ ಸದೃಶಾಂ ಭಾರ್ಯಾಂ ಉದ್ವಹೇದ ವಾಕ್ಯ. ಗೃಹಸ್ಥನಾದವನು ಸರಿಯಾದ ಹೆಂಡತಿಯನ್ನು ಮದುವೆ ಮಾಡ್ಕೋಬೇಕು ಏನ್ರಿ. ಗೃಹಸ್ಥನ ಬ್ರಹ್ಮಚಾರಿನ ಅಲ್ಲ, ಗೃಹಸ್ಥನಲ್ಲ, ಬ್ರಹ್ಮಚಾರಿ ಮದುವೆ ಮಾಡ್ಕೋಬಾರ್ದು. ಇದು ಒಳ್ಳೆ ಕಷ್ಟ. ಇದು ಉಪನಯನವಾದ ಮೇಲೆ ಬ್ರಾಹ್ಮಣನಿಗೆ ಉಪನಯನ ಮಾಡೋ ಇದೇನ್ರಿ, ಇದು ಎರಡು ಒಂದಕ್ಕೊಂದು ಅಂದ್ರೆ ಹಾಗೆ ವ್ಯವಹಾರ ಆಗ ಏನು ಮಾಡಕ್ಕಾಗಲ್ಲ. ನಮ್ಮಲ್ಲಿ ಜೀವ ಅಂದ್ರೆ ಏನು ಅಂದ್ರೆ ಅಭಿಮಾನ ಮಾಡ್ಕೊಂಡ ಮೇಲೆ ಜೀವ. ಹಾಗಾದ್ರೆ ಅಭಿಮಾನ ಮಾಡ್ಕೊಂಡ ಮೇಲೆ ಜೀವ ಅಂದ್ರೆ ಯಾರು ಅಭಿಮಾನ ಮಾಡ್ಕೊಂಡು ಕೇಳಬಾರ್ದು ನೀವು. ಅಭಿಮಾನ ಮಾಡ್ಕೊಂಡು ಯಾರೋ ನಾವೇ ತಾನೆ. ಈಗ ಅದಕ್ಕೆ ನಾನು ಅಧ್ಯಾಸ ಕರ್ತರು ಯಾರು ಕೇಳಬಾರ್ದು ಅಂದ್ರೆ, ಯಾರು ನನಗೆ ತಪ್ಪು ತಿಳುವಳಿಕೆ ಇದೆ ಮಾಡ್ಕೊಂಡೆ ಒಂದು. ಈಗ ನನ್ನನ್ನು ನಾನು ವಿವೇಕ ಮಾಡಿ ಸ್ಪಷ್ಟವಾಗಿ, ನಾನು ಸ್ಥೂಲ ದೇಹ ಅಲ್ಲ, ನಾನು ಸೂಕ್ಷ್ಮ ದೇಹಗಳು ಅಲ್ಲ, ನಾನು ಕೇವಲ ಅರಿವಿನ ಸ್ವರೂಪನಾದವನು. ಆವಾಗ ಅವನ ಜೀವತ್ವವೇ ಇರಲ್ಲ. ಜೀವತ್ವದಲ್ಲಿ
ಅಭಿಮಾನ ಮಾಡಿಕೊಂಡ ದೇಹಾದಿಗಳನ್ನು ಇಟ್ಕೊಂಡು ಜೀವತ್ವ. ಜೀವ ಅನ್ನೋದು ಅವನ ಸ್ವರೂಪಕ್ಕೆ ಹೆಸರು. ಸ್ವರೂಪ ಅರಿವೆ, ಅಷ್ಟಕ್ಕೆ ನಾವು ಹೇಳ್ತೀವಿ. ಅರಿವು ಕ್ರಿಯೆ ಇದು ಎರಡಕ್ಕೆ ಏನು ಸಂಬಂಧ ಅಂದ್ರೆ, ಕ್ರಿಯೆ ಪ್ರಾಣಂದು, ಅರಿವು ಜೀವಂದು. ಅದು ಅರಿವು ಒಂದ್ಸಲ ಇದಕ್ಕೆ ಪಾಸ್ ಆಗತ್ತೆ, ಒಂದ್ಸಲ ಹೊರಟೋಗತ್ತೆ ಅಂದ್ರೆ ತೋರಲ್ಲ ಅಂತ. ಈಗ ಅರಿವಿಲ್ಲದ ದೇಹಾದಿಗಳು ತೋರುತ್ತೋ, ಕೇವಲ ಅರಿವನಾದ ಜೀವನ ತೋರ್ತಾನೋ ಅಂತ ಕೇಳಬೇಕು. ಈಗ ನಿದ್ದೆಗೆ ಹೋಗಿರ್ತೀವಿ, ದೇಹಾದಿಗಳಲ್ಲಿ ಅರಿವಿಲ್ಲ, ಡಿಟ್ಯಾಚ್ಮೆಂಟ್. ದೇಹಾದಿಗಳು ಅಂದ್ರೆ ಡಿಸ್ಕನೆಕ್ಟ್ ಅಂದ್ರೆ ನಮ್ಗೇನಾಗಿದೆ ಅಂದ್ರೆ, ಇಲ್ಲ ಅಂದ್ರೆ ಡಿಸ್ಕನೆಕ್ಟ್ ಆಗಿರೋ ಕಾಣುತ್ತೆ. ಅಲ್ಲಿ ಏನಾಗ್ಬಿಟ್ಟಿದೆ, ಎಚ್ಚರದಲ್ಲಿ ದೇಹ ಇದೆ, ನಿದ್ದೆಯಲ್ಲಿ ನಾವಿದ್ದೀವಿ. ಎಚ್ಚರಕ್ಕೂ ನಿದ್ದೆಗೂ ಅಂದ್ರೆ, ಎಚ್ಚರ ನಿದ್ದೆ ಒಟ್ಟಿಗೆ ಇರುತ್ತಾ? ಅಲ್ಲ, ಎಚ್ಚರ ನಿದ್ದೆ ಒಟ್ಟಿಗೆ ನಿದ್ದೆಯಲ್ಲಿ ದೇಹ ಇರುತ್ತೋ ಇಲ್ವಾ? ದೇಹ ಎಲ್ಲಿರುತ್ತೆ? ಎಚ್ಚರದಲ್ಲಿ ತಾನೆ. ನಮ್ಮ ಎಚ್ಚರ ಅಲ್ಲ, ಯಾರ್ದೋ ಎಚ್ಚರದಲ್ಲಿ. ನಮ್ಮ ಕಲ್ಪನೆ ಏನಂದ್ರೆ, ನಾವು ಬೇರೆಯವರೆಲ್ಲ ಎಚ್ಚರ ಆಗಿರುತ್ತೆ, ನಾವೆಲ್ಲ ನಿದ್ದೆ ಮಾಡ್ತಾ ಇದೀವಿ, ಎಚ್ಚರ ನಿದ್ದೆ ಒಟ್ಟಿಗೆ ಇರುತ್ತೆ ಏನು ಮಾಡ್ಕೊಂಡಿದ್ವಿ. ಬರೀ ಅರ್ಧ ಅನುಭವ, ಅರ್ಧ ಕಲ್ಪನೆ. ನಮ್ಮ ಅನುಭವ ಹೇಳಿದ್ರೆ, ನಮಗೆ ಎಚ್ಚರ ಇದ್ದಾಗ ನಿದ್ದೆ ಇಲ್ಲ, ನಿದ್ದೆ ಇದ್ದಾಗ ಎಚ್ಚರ ಇಲ್ಲ, ಎಚ್ಚರ ಇಲ್ಲ ಅಂದಮೇಲೆ ಎಚ್ಚರದಲ್ಲಿ ಇದ್ದದ್ದು ಇಲ್ಲ, ಎಚ್ಚರದ ಜನನೂ ಇಲ್ಲ, ಎಚ್ಚರದ ದೇವೂ ಇಲ್ಲ, ಏನೂ ಇಲ್ಲ. ನಿದ್ದೆಯಲ್ಲಿ ನನಗೆ ಎಚ್ಚರದ ಜನರಿಲ್ಲ, ಎಚ್ಚರದ ದೇಹವಿಲ್ಲ, ಎಚ್ಚರದ ಪ್ರಾಣ ಇಲ್ಲ, ಯಾವುದೂ ಇಲ್ಲ. ನಿದ್ದೆಯಲ್ಲಿ ಇಲ್ಲ ಅಂತಂದ್ಮೇಲೆ ಈಗಲೂ ಇಲ್ಲ. ಒಂದ್ಸಲ ನನಗೆ ಸೇರಿಲ್ಲ ಅಂದ್ರೆ ಯಾವಾಗಲೂ ಸೇರಿಲ್ಲ. ಅಷ್ಟು ಆಯ್ತು. ಮತ್ತೆ ನಂಗೆ ದೇಹ ಬೆಳೆಸ್ಬಿಟ್ರೆ ನಮ್ಮನ್ನು ಯಾರು ನೋಡ್ತಾರೆ? ನಮ್ಮನ್ನು ನಾವು ಕಾಣೋದೇ ಇಲ್ಲ. ಹಾಗಲ್ಲ ಹೇಳ್ಬೇಡ್ರಿ. ನಾವು ಇಲ್ಲಿ ಉಸಿರಾಡ್ತಾ ಇರ್ತೀವಿ, ಸ್ವಾಮಿ ನಿದ್ದೆ ಮಾಡೋ ಹೆದರಿಕೆ ಆಗ್ಬಿಡುತ್ತೆ, ದೇಹ ಇಲ್ಲ ಅಂದ್ರೆ ಹೊತ್ಕೊಂಡು ಹೋಗ್ಬಿಟ್ರ. ನಮ್ಮ ಕಲ್ಪನೆಯಲ್ಲಿ ಭಯ ಇರೋದ್ರೆ, ನಾವು ದೇಹಾದಿಗಳು ಒಂದು ಅಧ್ಯಾಸ ಮಾಡ್ಕೊಂಡಾಗಿದೆ. ನಿದ್ದೆ ಮಾಡ್ತಾ ಇದ್ರೆ ನಮ್ಮನ್ನು ಯಾರು ಹೊತ್ಕೊಂಡು ಹೋಗ್ಬಿಟ್ರ? ಹೊತ್ಕೊಂಡು ಹೋಗಿ ಬರಲ್ಲ. ನಾವು ಹೊತ್ಕೊಳ್ಳೋಕೆ ನಾವೇನು ಕೈಕಾಲಿರೋರ? ಅರಿವಿನ ಸ್ವರೂಪ ಎಲ್ಲವೂ ನಾನು. ಹೊತ್ಕೊಂಡು ಹೋಗೋ ವ್ಯಕ್ತಿನೂ ನಾನು, ಹೊತ್ಕೊಂಡು ಹೋಗೋ ಜಾಗವೂ ನಾನು, ಆ ವಸ್ತುನ ಎಲ್ಲವೂ ನಾನೇ. ಆದ್ರಿಂದ ನಮ್ಮನ್ನು ಹೊತ್ಕೊಂಡು ಹೋಗ್ತಾರೆ, ಭಯ ಇಲ್ಲ. ಈ ಅಧ್ಯಾಸ ಎಷ್ಟೆಷ್ಟು ತರ್ಕ ಮಾಡಿದ್ರು ಅದರೊಳಗೆ ಸಿಗಾಕೊಳ್ಳುತ್ತೆ, ನಮ್ಮನ್ನು ಹೊರಗೆ ಬರಕ್ಕೆ ಬಿಡಲ್ಲ. ಅದಕ್ಕೆ ನಾವು ಹೇಳಿದ್ದು, ಮೊದಲೇ ಹೇಳಿದ್ದೇನೋ, ಅಧ್ಯಾರೋಪ ದೃಷ್ಟಿಯಿಂದ ಅಧ್ಯಾಸ ಇದೆ. ಆ ಅಧ್ಯಾಸ ಅನರ್ಥಕ್ಕೆ ಕಾರಣ ಆಗಿದೆ. ಆ ಅನರ್ಥ ಎಲ್ಲ ಈ ಅಧ್ಯಾಸದ ಪ್ರವೃತ್ತಿ ನಿವೃತ್ತಿ ನೋಡಿದ್ರೆ ಗೊತ್ತಾಗುತ್ತಲ್ಲ. ಅದು ನೋಡಿದ ಮೇಲೆ ಹಾಗಾದ್ರೆ ಈ ಅಧ್ಯಾಸವನ್ನು ಕಳ್ಕೋಬೇಕು ಅನ್ನೋ ಒಂದು ತೀವ್ರತೆ ಬರಬೇಕು ನಮಗೆ. ಇಷ್ಟು ಅಧ್ಯಾಸ ಭಾಷೆ ಪ್ರವಚನ ಏನು ಬರಬೇಕು ಅಂದ್ರೆ, ನಾನು ನನ್ನ ನಿಜವಾದ ಅನುಭವದಿಂದ ನನ್ನ ಬಗ್ಗೆ ಇರುವ ಅಥವಾ ಪರಮಾತ್ಮನ ಬಗ್ಗೆ ಇರುವ ತಪ್ಪು ತಿಳುವಳಿಕೆಯನ್ನು ಕಳ್ಕೋತೀನಿ ಅನ್ನೋ ನಿಶ್ಚಯ ಬರಬೇಕು. ಅದಕ್ಕೇನು ಮಾಡಬೇಕು ಅಂದ್ರೆ, ಬೇರೆ ದಾರಿ ಇಲ್ಲ. ಒಂದೇ ಗುರುಗಳ ಹತ್ರ ಹೋಗೋದು, ವೇದಾಂತಕ್ಕೆ ಶ್ರವಣ, ಅದೊಂದೇ ಪುನಃ ಏನು ಸ್ವಾಮಿ ವಾಕ್ಯ ಕೇಳಿದ್ವಿ ಅರ್ಥವಾಗ್ಲಿಲ್ಲ ಅಂದ್ರೆ ಏನು ಮಾಡಬೇಕು ಅಂದ್ರೆ ಮತ್ತೆ ಕೇಳ್ಬೇಕಷ್ಟೇ. ಆವೃತ್ತಿ ರಸಕೃತ ಉಪದೇಶ ಅಂತ ಹೇಳಿದ್ರು. ಆ ಮತ್ತೆ ಕೇಳಬೇಕು ಅಂದ್ರೆ ಬರೀ ಕಂಠಪಾಠ ಮಾಡೋದಲ್ಲ, ಬಹಳ ಚರ್ಚೆ ಮಾಡಿದ್ರು ಒಬ್ರು. ತುಂಬಾ ಸಲ ಕೇಳಿದ್ರೆ ಅರ್ಥ ಆಗತ್ತೆ ಅಂದ್ರೆ, ಒಂದ್ಸಲ ಹೇಳಿದ್ದು ಅರ್ಥವಾಗಲ್ಲ, 100 ಸಲ ಹೇಳಿದ್ರು ಅರ್ಥವಾಗಲ್ಲ ಅಂದ್ರೆ ಹಾಗಲ್ಲ. ಮತ್ತೆ ಕೇಳೋದ್ರಲ್ಲಿ ಪ್ರಯತ್ನ ವ್ಯತ್ಯಾಸ ಇದೆ. ಬರೀ ರಿಪಿಟೇಷನ್ ಅಲ್ಲ. ಈಗ ಒಂದು ಪದ ಅರ್ಥವಾಗದೇ ಇರೋ ಪದವನ್ನ ಸಂಸ್ಕೃತ ಸುಮ್ಮನೆ ಆವೃತ್ತಿ ಮಾಡಿದ್ರೆ ಅರ್ಥ ಆಗಲ್ಲ. ಇಲ್ಲಿ ಹಾಗಲ್ಲ. ಶ್ರವಣ ಮಾಡುವಾಗ ಒಂದ್ಸಲ ಕೇಳಿದಾಗ ಎಷ್ಟೋ ಅರ್ಥ ಆಗಿರುತ್ತೆ, ಇನ್ನೊಂದ್ಸಲ ಕೇಳಿದಾಗ ಇನ್ನೊಂದು ಸ್ವಲ್ಪ ಅರ್ಥವಾಗತ್ತೆ, ಇನ್ನೊಂದ್ಸಲ ಏಕೇನ ಅಂಶೇನ ಏಕಮಂಶಂ ಅಪೋಹತಿ ಅಪರೇಣ ಅಪರಮಿತಿ ಕ್ರಮವತಿ ಪ್ರತಿಪತ್ತಿ. ಲೆಕ್ಕ ಹೇಳ್ಕೊಡ್ತಾರೆ. ಹುಡುಗರು ಇರ್ತಾರೆ, ಕೆಲವರಿಗೆ ಅರ್ಥವಾಗುತ್ತೆ, ಕೆಲವರಿಗೆ ಅರ್ಥವಾಗಲ್ಲ, ಕೆಲವರಿಗೆ ಸ್ವಲ್ಪ ಅರ್ಥವಾಗುತ್ತೆ, ಕೆಲವರು ಮಿಸ್ಟೇಕ್ ಮಾಡ್ಕೋತಾರೆ. 4 ಥರನೂ ಆಗ್ಬೋದು. ಮತ್ತೊಂದ್ಸಲ ಹೇಳ್ತಾರೆ, ಅರ್ಥವಾಗದೇ ಇದ್ದವ್ರು ಮತ್ತೊಂದ್ಸಲ ಹೇಳ್ಕೊಡ್ತಾರೆ. ಏನ್ರಿ ರಿಪೀಟ್ ಮಾಡಿದ್ರೆ ಅರ್ಥ ಆಗತ್ತಾ ಅಂದ್ರೆ ರಿಪೀಟ್ ಮಾಡಿದ್ರೆ ಅರ್ಥ ಆಗಲ್ಲ. ಮತ್ತೆ ಯಾಕೆ ಹೇಳ್ತೀರಿ? ಮತ್ತೆ ಅವನು ಪ್ರಯತ್ನ ಮಾಡ್ತಾನೆ. ಪ್ರಯತ್ನ ಮಾಡುವಾಗ ಬೇರೆ ಬೇರೆ ಥರ ವೆರೈಟಿ ಹೇಳ್ತಾರೆ. ಹೀಗೆ ನೋಡಿದ್ರೆ ಅರ್ಥವಾಗತ್ತನೋ, ಹೀಗೆ ನೋಡಿದ್ರೆ ಅರ್ಥವಾಗುತ್ತೆ. ಹಾಗೆ ವೇದಾಂತದಲ್ಲೂ ಕೂಡ ವಾಕ್ಯಾರ್ಥವನ್ನು ಹೇಳುವಾಗ ಒಂದ್ಸಲ ಹೇಳ್ತೀವಿ, ಇನ್ನೊಂದ್ಸಲ ಹೇಳ್ತಾನೆ. ಈಗ ಶಬ್ದಾರ್ಥ ಹೇಳಿದ್ದೀವಿ, ಆಮೇಲೆ ಅನುಭವದಿಂದ ಹೇಳ್ತೀವಿ, ಆಮೇಲೆ ಅಧ್ಯಾರೋಪಾಪವಾದ ಕ್ರಮದಲ್ಲಿ ಒಂದ್ಸಲ ಓದ್ತೀವಿ. ಹೀಗೆ ಶಂಕರ ಭಾಷ್ಯವನ್ನ ಮತ್ತೆ ಅನುಭವಕ್ಕೆ ಹೊಂದಿಸ್ಕೊಂಡು, ಇಲ್ಲಿ ಏನೋ ತಪ್ಪಲಿಕೆ ಇದೆ, ಆದ್ರೆ ನಾನು ಅರ್ಥ ಮಾಡ್ಕೊಂಡು ತಪ್ಪಿರ್ಬೋದು, ಅಥವಾ ನಿಜವಾಗಿ ಅನುಭವಕ್ಕೆ ಹೀಗೆ ಹೊಂದಿಸ್ಕೋಬೇಕು. ಎಲ್ಲ ಕೇಳ್ತಾ ಕರೆಕ್ಟಾಗಿ ಚೌಕಟ್ಟಿ ಕೂತ್ಕೊಳ್ಳೋದು. ಹೌದು, ಇದೇ ನಿಜವಾದ ಅರ್ಥ. ಅಷ್ಟು ಅರ್ಥ ಆಗೋದಕ್ಕೆ ಇಷ್ಟು ವ್ಯವಹಾರ ಮಾಡಬೇಕು. ಭಾಷ್ಯಕಾರ ಬರೀತಾರೆ, ಇದು ವೈದಿಕ ವ್ಯವಹಾರದಲ್ಲಿ ಹೋಗಲ್ಲ, ಇನ್ನು ಗಟ್ಟಿ ಆಗತ್ತೆ ಅಂದ್ರು. ನೀನು ಜನ್ಮಾಂತರ ಲೋಕಾಂತರ ಅಂತ ಹೇಳಿದೆಯಲ್ಲ, ಅಲ್ಲಿ ಹೋದ್ರೂ ಈ ಅಧ್ಯಾಸವೇ, ಇಲ್ಲಿದ್ದಾಗಲೂ ಅಧ್ಯಾಸವೇ. ಇಲ್ಲಿ ಏನ್ ಚರ್ಚೆ ಅಂದ್ರೆ, ಈ ದೇಹೇಂದ್ರಿಯಗಳಿಂದ ಮಾಡಿದ ನಾನು ಆ ದೇಹೇಂದ್ರಿಯಗಳಿಂದ ಅನುಭವಿಸ್ತೇನೆ ಅಂದ್ರೆ, 2 ದೇಹೇಂದ್ರಿಯಕ್ಕೂ ಸೇರಿದವನೋ, 2ಕ್ಕೂ ಸೇರದೇ ಇದ್ದವನೋ, ದೇಹೇಂದ್ರಿಯಗಳೇ ಇಲ್ಲದೆ ಇದ್ದವನೋ. ಈಗ ಇಲ್ಲೊಂದು ಜನ್ಮ ಇದೆ, ಈ ಜನ್ಮದಲ್ಲಿ ಪುಣ್ಯ ಮಾಡಿದ, ಜನ್ಮಾಂತರದಲ್ಲಿ ಅನುಭವಿಸ್ತಾನೆ.
ಎರಡಕ್ಕೂ ಸೇರಿದವನು ಒಬ್ಬ ಕಾಮನ್ ಇಲ್ಲದೆ ಹೋದ್ರೆ ಈ ದೇಹದಲ್ಲಿ ಮಾಡಿದ ಅಲ್ಲಿ ಯಾರೋ ಮಾಡಿದ್ರು ಯಾರೋ ಅನುಭವಿಸಿದ್ರು ಆಗ್ಬಿಡತ್ತೆ. ನಾನು ಅನುಭವಿಸ್ಬೇಕಲ್ಲ. ಎರಡಕ್ಕೂ ಕಾಮನ್ ಯಾರೋ ಆ ಜೀವ. ಅಂದ್ರೆ ಅವನಿಗೆ ದೇಹೇಂದ್ರಿಯಗಳ ಸಂಬಂಧ ಇಲ್ಲವರು ಏನು ಅನುಭವಿಸೋಕೆ ಬರಲ್ಲ. ಅಧ್ಯಾಸ ಮಾಡಿಸ್ಕೊಡ್ಬೇಕು ಅವನು ಚೆನ್ನಾಗಿ. ಈಗ ಯಾತನಾ ಶರೀರ ಕೊಡ್ತಾರಲ್ಲ, ಅವನು ಕೂಡ ಅದ್ರಲ್ಲಿ ಅಧ್ಯಾಸ ಮಾಡಬೇಕು. ಚುಚ್ಚಬೇಕಾದ್ರೆ ಯಮಲೋಕದಲ್ಲಿ ಆ ಶರೀರವೇ ನಾನು ನೋಡಿ ಇಲ್ಲವರು ಪೆಟ್ಟೆ ಆಗಲ್ಲ ಅವನಿಗೆ. ಆ ನೋಡಪ್ಪ ಈ ಶರೀರ ಹಾಕೋ ಅಂದ್ಕೊಳ್ಳ ಆ ಸೂಕ್ಷ್ಮ ಹೋಗಿ ಅದೇ ನಾನು ಅಂತ ಹಿಡ್ಕೊಂಡ್ಬಿಡತ್ತೆ. ಹಸು ಹೇಗೆ ಹಸುವೇ ನಾನು ಅಂತ ಈ ಇಂದ್ರನಿಗೆ ಒಂದು ಕಥೆಯಲ್ಲಿ ಹಂದಿಯಾಗ ಅವತಾರ ಆಯ್ತು ಅಂತ ಕಥೆ ಹೇಳ್ತಾರೆ. ಅದೇ ಚೆನ್ನಾಗಿತ್ತು ಅಂತ ಅವನಿಗೆ. ಹಂದಿಗೆ ಹಂದಿ ದೇಹ ಚೆನ್ನಾಗಿತ್ತು. ಅಂದ್ರೆ ಯಾವುದನ್ನು ನಾನು ಮಾಡ್ಕೋತಾನೋ ಅದು ಯಾವಾಗಲೂ ಚೆನ್ನಾಗಿರುತ್ತೆ, ಸುಂದರವಾಗಿರುತ್ತೆ. ಹಾಗೆ ಅಯಾತನ ಶರೀರ ಅಧ್ಯಾಸ ಮಾಡ್ಕೊಂಡ್ರೇನೆ ಆ ಫಲ ಅನುಭವಿಸೋಕೆ ಬರೋದು. ಈ ಜನ್ಮದಲ್ಲೂ ಅಧ್ಯಾಸ, ಜನ್ಮಾಂತರದಲ್ಲೂ ಅಧ್ಯಾಸ, ನಡುವೆ ಹೋಗ್ತಾನೋ ಅಧ್ಯಾಸ. ಶಾಸ್ತ್ರೀಯ ವ್ಯವಹಾರ ಇಷ್ಟೇ ಹೇಳ್ಕೊಡ್ತಾ ಇದೆ. ಹಾಗಾದ್ರೆ ಏನು ಪ್ರಯೋಜನ ಇಲ್ವಾ ಅಂದ್ರೆ ಪ್ರಯೋಜನ ಇರ್ಬೋದು. ಪ್ರಯೋಜನ ಅನ್ನೋ ಶಬ್ದದಿಂದ ದೇಹೇಂದ್ರಿಯಗಳಿಗೆ ಅಧ್ಯಾಸ ರೂಪವಾದ ಕಲ್ಪಿತ ಆತ್ಮನಿಗೆ ಪ್ರಯೋಜನವೇ ನಿಮ್ಮ ಪ್ರಯೋಜನ ಅಂದ್ರೆ ಪ್ರಯೋಜನ. ಕೇವಲ ಆತ್ಮನಿಗೆ ಪ್ರಯೋಜನ ಆಗಬೇಕಾಗಿಲ್ಲ, ಆಗೋದೂ ಇಲ್ಲ. ಅದೇನಾಗ ಆತ್ಮನೇ ಎಲ್ಲ ಆದ್ಮೇಲೆ ಏನು ಪ್ರಯೋಜನ ಆಗತ್ತೆ? ಆತ್ಮನೇ ಎಲ್ಲ ತಾನೆ. ಶಾಸ್ತ್ರೀಯೇತು ವ್ಯವಹಾರೇ ಯದ್ಯಪಿ ಬುದ್ಧಿಪೂರ್ವಕಾರಿ ನಾವಿರಿತ್ವ ಆತ್ಮನಃ ಪರಲೋಕ ಸಂಬಂಧ ಅಧಿಕ್ರಿಯತೆ ತಥಾಪಿ ಅಂತ ಹೇಳಿದ್ದಾರೆ. ನಾಳೆ ಹೇಳೋಣ, ಟೈಮ್ ಆಗೋಯ್ತು. ಓಂ ಶಾಂತಿ ಶಾಂತಿ ಶಾಂತಿ.